ಮುಂದೆ ಹೋಗುತ್ತೆ. ನಾನು ಎಂಟ್ರೆನ್ಸ್ ಕೇಳ್ತಾ ಇದ್ದೇನೆ, ಇಲ್ಲಿಂದ ಹೊರ ಹೋಗಬೇಕು ನನಗೆ, ಇದು ನಿಮ್ಮ ಹೊರಗೆ ಕರ್ಕೊಂಡು ಹೋಗುತ್ತೆ. ಇದು ನಾನು ಮೂವ್ಮೆಂಟ್ ಮಾಡ್ತಾ ಇಲ್ಲ, ಬಟ್ ನೀವೀಗ ಯೋಚನೆ ಮಾಡ್ತೀರಿ ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೇನೆ ಅಂತೇಳಿ. ನಾನು ಮಾಡ್ತಾ ಇಲ್ಲ, ಅದು ನಿಮ್ಮ ಕೈಯಲ್ಲಿ ಕೊಟ್ಟಾಗ ಗೊತ್ತಾಗುತ್ತೆ. ನೀವು ಎನರ್ಜಿಕ್ ಆದಾಗ ನಿಮ್ಮ ಸರೌಂಡಿಂಗ್ ಇರುವಂಥ ದುಷ್ಟ ಶಕ್ತಿಗಳು ತನ್ನಿಂತಾನೇ ದೂರ ಹೋಗುತ್ತೆ. ಅದು ವ್ಯಕ್ತಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು. ಈ ಗಡಿಯಾರ ಯಾರ ಮನೆಯಲ್ಲಿತ್ತ ಅಲ್ಲಿಯವರೆಗೆ ಯಾವ ಮನೆಯಲ್ಲಿ ಮಾಟ ಮಂತ್ರ ದೃಷ್ಟಿ ದೋಷಗಳನ್ನು ತೆಗೆದದು ಇದೆಯಾ ನನ್ನ ಪ್ರಶ್ನೆ. ನಾನು ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ನಿಮ್ಗೆ ಕೊಡ್ತೇನೆ, ಇದನ್ನು ನೀವು ತಿನ್ನಿ, ನಿಮಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ 100% ಆಗುತ್ತೆ. ಮನೆಗೆ ಬಂದಾಗ ಉದಾಹರಣೆಗೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲಿದೆ? 100%. ಇನ್ನೇನೇನು ಸ್ಕ್ಯಾನ್ ಮಾಡ್ತೀರಾ ಯೂಶಲಿ ಮನೆಗೆ ಅಂತ ಬಂದರೆ? ಒಂದು ಮಾತಿದೆ, ಗೂಬೆ ಕುತ್ಕೊಂಡ ಮನೆಯಲ್ಲಿ ವಾಸ್ತವ್ಯ ಮಾಡಬಾರ್ದು, ಅಪಶಕುನ ಅಂತ ಇದೆ. ನಾವೇನು ಮಾಡಿದ್ವಿ, ಆ ಮನೆಯನ್ನು ಅರ್ಧಕ್ಕೆ ಅಲ್ಲಿ ಬಿಟ್ವಿ. ಜೀವನದಲ್ಲಿ ಸೋತೆ ಇನ್ನು ಏನಿಲ್ಲ ಅಂತ ಯೋಚನೆ ಬಂದಿತ್ತು ನನಗೆ. ಎಲ್ಲವನ್ನ ಕಳ್ಕೊಂಡು ಝೀರೋ ಆಗಿದ್ದೆ. ಪೆಂಡುಲಮ್ ಯಾವಾಗ ನನ್ನ ಕೈಗೆ ಬರುತ್ತಾ ಆಗ 40 ಲಕ್ಷ ರೂಪಾಯಿ ಸಾಲ ಇತ್ತು ನನಗೆ. ನೋಡ್ತಾ ನೋಡ್ತಾ ಎಸ್ ಅಂತ ಬಂತು, ನನ್ನ ಮನೇಲಿ ಸಮಸ್ಯೆ ಇದೆ ಅಂತ ಬಂತು. ಅದೇ ಸಮಸ್ಯೆ ನನ್ನ ತಾಯಿಗೆ ತೊಂದರೆ ಮಾಡ್ತಾ ಇದೆ ಅಂತ ನೋಡಿದೆ, ಎಸ್ ಅಂತ ಬಂತು. ಹಾಗಾದರೆ ಎಲ್ಲಿ ಆ ಸಮಸ್ಯೆ ಇದೆ ಅಂತ ನೋಡ್ಬೋದಾ ಅಂತ ಕೇಳಿದೆ ನಾನು. ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಗೈಡ್ ಮಾಡುತ್ತೆ. ಹೇಗೆ? ಒಂದು ಕಾಲದಲ್ಲಿ ಅಂಡರ್ಗ್ರೌಂಡ್ ವಾಟರ್ಗೆ ಇದನ್ನು ಮಾಡ್ತಾಯಿದ್ರು, ಅಲ್ಲಿ ನೀರಿದೆಯಾ ಅಂತ ನೋಡೋದಕ್ಕೆ ಇದನ್ನು ಉಪಯೋಗಿಸ್ತಾಯಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ World War II ಟೈಮ್ನಲ್ಲಿ ಲ್ಯಾಂಡ್ ಮೈನ್ಸ್ ಇದೆಯಾ ಅಂತ ಪರೀಕ್ಷೆ ಮಾಡೋದಕ್ಕೆ ಈ ಒಂದು ಇದನ್ನು ಉಪಯೋಗಿಸ್ತಾಯಿದ್ರು. ಇದು ಅಂತ ಇದನ್ನೆಲ್ಲ ಏನಪ್ಪ ಇದು? ಇವತ್ತಿನ ಒಂದು ಮಾಡ್ರನ್ ಪ್ರಪಂಚಕ್ಕೆ ಪೆಂಡ್ಯುಲಮ್ ಅಂದ್ರೇ ಕೆಲವ್ರು ಮಾತ್ರ ಗಡಿಯಾರದ ಕಡೆಗೆ ನೋಡುವಂಥ ಒಂದು ಕಾಲದಲ್ಲಿ ಪೆಂಡ್ಯುಲಮ್ ಡೌಸಿಂಗ್ ಅಂತಂದರೆ ಏನು? ಐ ಥಿಂಕ್ ಅದನ್ನು ಲೋಲಕ ಅಂತಲೂ ಆಡುಭಾಷೆನಲ್ಲಿ ಕರೀತಾರೆ. ಸೊ ಈ ತರಹದ ಒಂದು ಶಾಸ್ತ್ರವನ್ನು ಉಪಯೋಗಿಸ್ಕೊಂಡು ನಾವು ಜನಸಾಮಾನ್ಯರು 2025 ಕಾಲಘಟ್ಟದಲ್ಲೂ ಹೇಗೆ ಪ್ರಪಂಚನ ನೋಡಬೇಕು, ಈ ಥಿಯರಿ ಇದೇನು ಸೈನ್ಸಾ, ಸೂಡೋ ಸೈನ್ಸಾ, ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಇದ್ರ ಮೂಲಕ ಆ್ಯಕ್ಸೆಸ್ ಮಾಡೋಕ್ಕೆ ಇದು ಒಂದು ಬ್ರಿಡ್ಜಾ, ಇದರ ಆ್ಯಕ್ಸೆಸ್ ಯಾಕೆ ಮಾಡಬೇಕು, ಆರೋಗ್ಯ ಸಮಸ್ಯೆಗೆ ಇದನ್ನು ಉಪಯೋಗಿಸ್ಬೇಕಾ, ಲೈಫಲ್ಲಿ ಯಶಸ್ಸು ಸೋಲು ಹಣಕಾಸು ಬೆಟ್ಟಿಂಗು ಗೊತ್ತಿಲ್ಲ. ಹೀಗೆ ನೂರಾರು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಪ್ರಶ್ನೆ ಎಲ್ಲಿ ಹುಟ್ಟತ್ತೋ ಅಲ್ಲಿ ನಾವು ಶಿಷ್ಯಂದರಾಗೋದಕ್ಕೆ ರೆಡಿ ಇದ್ದೀವಿ ಅಂತ ಅರ್ಥ. ನಾವು ಶಿಷ್ಯಂದರಾದಮೇಲೆ ಗುರುಗಳು ಬರಲೇಬೇಕಲ್ಲ. ಸೊ ಹಾಗಿದ್ರೆ ಈ ವಿಚಾರದ ಬಗ್ಗೆ ಅಫ್ಕೋರ್ಸ್ ನಮಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟು ಈ ಒಂದು ಶಾಸ್ತ್ರದ ಬಗ್ಗೆ ಹಾಗೇ ಆಧ್ಯಾತ್ಮ ಆಗಿರಲಿ ಅವರ ಒಂದು ಸಮಾಜ ಸೇವೆಯ ಮೂಲಕ ಇವತ್ತು ಸಮಾಜದ ಮುಂದೆ ಶ್ರೀ ಸಾಯಿ ಈಶ್ವರ್ ಗುರೂಜಿಯಾಗಿ ನಮ್ಮ ಮುಂದೆ ಜಸ್ಟ್ ಕ್ಯೂರಿಯಸ್ಗೆ ಬಂದಿದ್ದಾರೆ. ಸರ್, ಮೊದಲನೇದಾಗಿ ತಮಗೆ ಜಸ್ಟ್ ಕ್ಯೂರಿಯಸ್ ಕನ್ನಡಗೆ ಆತ್ಮೀಯವಾದ ಸ್ವಾಗತ ನಮ್ಮ ಇಡೀ ಪ್ರೇಕ್ಷಕ ಬಳಗದ ಪರವಾಗಿ. ಹೇಗಿದ್ದೀರಿ ಸರ್? ಸೌಖ್ಯವಾಗಿದ್ದೀನಿ. ಮೊದಲನೇದಾಗಿ ಸರ್ ಎಲ್ಲಿಂದ ಬರ್ತಾ ಇದ್ದೀರಿ? ನಾನೇ ಉಡುಪಿ, ನಂದು ಬೇಸ್ ಉಡುಪಿ. ಉಡುಪಿಯಲ್ಲಿ ಅಂತ ಹೇಳಿದ್ರೆ ನಾನು ಹುಟ್ಟಿದ್ದು ಉಡುಪಿಯಿಂದ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರ ಬೈಲೂರು ಅಂತ ಒಂದು ಊರು ಬರುತ್ತೆ. ನನ್ನ ಜನ್ಮ ಅಲ್ಲೇ ಆಗಿದೆ. ಅಲ್ಲಿಂದ ಬಳಿಕ ನಾವು ಕಟ್ಪಡಿ ಅಂತ ಇದೆ, ಉಡುಪಿಯಿಂದ ಸಾಧಾರಣ ಒಂದು 5 ಕಿಲೋಮೀಟ್ರ್ ದೂರದಲ್ಲಿದೆ. ಅಲ್ಲಿ ನಮ್ಮ ಬಾಲ್ಯ. ಅಲ್ಲಿಂದ ಶಂಕರಪುರ ಅಂತ ಊರಿದೆ ಈಗ ಇರುವಂಥದ್ದು. ನಂತರ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಅಲ್ಲಿ ಮಾಡಿದ್ವಿ. ಏನು ವಿದ್ಯಾಭ್ಯಾಸ ಅಂದರೆ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ನಾನು ಪ್ರೈಮರಿ ಕಟ್ಪಡಿಯಲ್ಲಿ ಕಲ್ತವ. ಅಲ್ಲಿ ಒಂದು ನಮ್ಮ ಹತ್ತಿರದಲ್ಲೇ ಸ್ಕೂಲ್ ಇತ್ತು. ಪ್ರೌಢಶಾಲೆಗೆ ಬಂದಾಗ ಶಂಕರಪುರ ಬಂದೆ, ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಬಳಿಕ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿ ಅಭ್ಯಾಸವನ್ನು ಮಾಡ್ತಾಯಿದ್ದೆ. ಸುಮಾರು ಒಂದು 2 ವರ್ಷ 3 ವರ್ಷ ಆ ಎಲೆಕ್ಟ್ರಾನಿಕ್ ಅಂದರೆ ಟಿ ವಿ ಸರ್ವಿಸ್ ಮಾಡುವಂಥದ್ದು ಇಂಥ ಉದ್ಯೋಗವನ್ನು ಮಾಡ್ತಾಯಿದ್ದೆ. ಎಲ್ಲೇ ಒಂದು ಕಡೆಯಲ್ಲಿ ಅದು ನಂದು ಅಲ್ಲ ಅಂತ ನನಗೆ ಬರ್ತಾಯಿತ್ತು, ಏನೂ ಇರಬೇಕು ಬೇರೆ. ಯಾಕೆಂತೇಳಿದರೆ ಆ ಮಾತುಗಳನ್ನು ಹಾಡಬಾರ್ದು ನಾನು. ಯಾರೋ ಒಂದು ಕಷ್ಟದಲ್ಲಿ ಬರ್ತಾರೆ, ನಾವು ಅವರನ್ನು ಅದನ್ನು ರಿಪೇರಿ ಮಾಡಿ ಕೊಡ್ತೇವೆ, ಏನೋ ಸಮಸ್ಯೆ ಇರುತ್ತೆ ಅದನ್ನು ಸರಿ ಮಾಡಿ ಕೊಡ್ತೇವೆ. ಅಲ್ಲಿ ನಮ್ಮದೇ ಆದಂಥ ಒಂದು ಟ್ಯಾರಿಫ್ ಇರುತ್ತೆ, ನಾವೆಷ್ಟು ತಗೊಳ್ಬೇಕು ಅಂತೇಳಿ. ಆ ಟ್ಯಾರಿಫನ್ನು ತಗೊಳ್ಳುವಾಗ ನೋವಾಗ್ತಾಯಿತ್ತು. ಹೇಗೆ ನೋವಾಗ್ತಾಯಿತ್ತು ಅಂತೇಳಿದರೆ, ಕಷ್ಟದಲ್ಲಿ ದಿನಕ್ಕೆ ಒಂದು ಆ ಸಮಯದಲ್ಲಿ ಒಂದು 100 ರೂಪಾಯಿ ಸಂಪಾದನೆ ಮಾಡುವವರು ಬಂದಾಗ ಈ ನಾವು ಏನು ಟ್ಯಾರಿಫ್ ಇಟ್ಟಿರ್ತೀವಿ ಅದು 100 ರೂಪಾಯಿ ಆಗಿರುತ್ತೆ ಅದು ರಿಪೇರಿ ಮಾಡಲಿಕ್ಕೆ, ಅಥವಾ ಇನ್ನು 200 ರೂಪಾಯಿ ಆಗುತ್ತೆ 300. ಆ 100 ರೂಪಾಯಿ ಏನೊಂದು ಸಂಪಾದನೆ ಮಾಡಿದವರಿಗೆ ನಾವು 100 ಅಂತ ಹೇಳುವಾಗ ಒಂದು ದಿನದ್ದು ಅವರದ್ದು ಸಂಪಾದನೆ ಹೋಯಿತು. ಅದೆಲ್ಲೇ ನೋವಾಗ್ತಾ ಇತ್ತು. ಅಲ್ಲಿಂದ ಅದು ಬೇಡ ಅಂಥೇಳಿ
ನಾನು ನೆಟ್ವರ್ಕಿಂಗ್ ಮಾಡಿದೆ, ಕೇಬಲ್ ನೆಟ್ವರ್ಕ್. ಅಲ್ಲಿ ಕೂಡ ಕೆಲವೊಂದು ಇದೇ ರೀತಿಯ ವಿಚಾರಗಳನ್ನು ನೋಡಿದ ನಂತರ ಕಾಂಟ್ರಾಕ್ಟ್ ಮಾಡಿದೆ, ಸಿವಿಲ್. ತುಂಬ ಹೆಸರು ಮಾಡಿದ್ದೀನಿ, ತುಂಬ ಕೆಲಸ ಮಾಡಿದ್ದೀನಿ, ಎಲ್ಲವನ್ನ ಮಾಡಿದ್ದೀನಿ. ಅಲ್ಲಿ ಏನಂತ ಹೇಳಿದ್ರು 150 ಜನ ನನ್ನ ಜೊತೆ ಇದ್ದರು ಕೆಲಸ. ಕಾಂಟ್ರಾಕ್ಟ್ ನನ್ನ ವ್ಯವಸ್ಥೆಗಿದ್ದರು. ಅಲ್ಲಿ ಹೇಗೆ ಆಗ್ತಿತ್ತು ಅಂತ ಪ್ರಥಮ ಹಂತದಲ್ಲಿ ಗೊತ್ತಾಗಲಿಲ್ಲ. ಮತ್ತು ದಿನ ಬೆಳಿಗ್ಗೆ 7 ಗಂಟೆಯಿಂದ 11:30 ತನಕ ತುಂಬ ಸುಳ್ಳು ಮಾತಾಡಬೇಕಾಗತ್ತೆ. ಆ 150 ಜನ ಇವತ್ತು ಬರ್ತೀನಿ ಅಂತ ಹೇಳ್ತಾರೆ, ಬೆಳಿಗ್ಗೆ ಬರೋದಿಲ್ಲ. ನಾವು ಮುಂದಿನವರಿಗೆ ಕಮೆಂಟ್ಮೆಂಟ್ ಕೊಟ್ಟಿರ್ತೀವಿ, ನಿಮ್ಮಲ್ಲಿಗೆ ಒಂದಿಷ್ಟು ಜನರು ಬರ್ತಾರೆ. ಅವರು ಫೋನ್ ಮಾಡಿದಾಗ ನಾವು ಬರ್ತಾ ಇದ್ದಾರೆ 11 ಗಂಟೆ ತನಕ ಅದನ್ನೇ ಹೇಳುವಂಥದ್ದು. ಆ್ಯಕ್ಚುಲಿ ನಮ್ಗೆ ಗೊತ್ತಿರುತ್ತೆ ಅವರು ಬರೋದಿಲ್ಲ. ಇದು ಕೂಡ ನಮಗೆ ನೋವಾಗ್ತಿತ್ತು. ಯಾಕೆಂತ ಹೇಳಿದ್ರೆ ಪ್ರತಿ ಹಂತದಲ್ಲಿಯೂ ನಾವು ಸುಳ್ಳನ್ನು ಹೇಳುವಂಥದ್ದು ಅಥವಾ ನಾವು ಏನು ತಪ್ಪು ಮಾಡೋದು ಅದೊಂದು ಅನುಭವ ಬರುತ್ತೆ. ನಾವು ತಪ್ಪು ಮಾಡ್ತಾ ಇದ್ದೀವಿ, ನಾವು ಅಪರಾಧ ಮಾಡ್ತಾ ಇದ್ದೀವಿ, ಅದೆಲ್ಲೇ ಒಂದು ಕಡೆಯಲ್ಲಿ ನಾವು ನೋವಾಗ್ತಾಯಿತ್ತು. ಆ ಸಂದರ್ಭದಲ್ಲಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಆಗ ನಂದು ಪ್ರಾಯ ಕೂಡ ಚಿಕ್ಕಿತ್ತು, ವಯಸ್ಸು. ದೇವರೇ, ಇದೇ ರೀತಿ ಇನ್ನು ಜೀವನ, ಇನ್ನು ಅಂತ್ಯದ ತನಕ ಇದೇ ರೀತಿ ಮಾತಾಡಬೇಕಾ? ಹಾಗಾದರೆ ಸತ್ಯ ಮಾತಾಡುವಂಥ ದಿನ ಇಲ್ವಾ ಅಂತ ಅದೇ ಪ್ರಶ್ನೆಯಲ್ಲಿದ್ದವನಿಗೆ ಎಲ್ಲೇ ಒಂದು ಕಡೆಯಲ್ಲಿ ದೇವರು ಅನುಗ್ರಹಿಸಿದರು. ಅದು ನನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿತ್ತು. ಆದರೆ ಏನಾಗ್ತಿತ್ತು ಅಂತೇಳಿದರೆ, ನನ್ನ ಸುಮಾರು ಒಂದು 15 ವರ್ಷದಿಂದ ನಾನು ಒಂದು ವಿದ್ಯೆಯನ್ನು ಕರಗತ ಮಾಡಬೇಕು. ಅದು ಯಾವ ರೀತಿಯ ವಿದ್ಯೆ ಅಂತ ಹೇಳಿದರೆ ಎಲ್ರಿಗೂ ಉಪಯೋಗ ಆಗುವಾಗೆ ಇರಬೇಕು. ಅದು ಈಗ ನಾನು ಆ ವಿದ್ಯೆಯನ್ನು ಕಲಿತು ನಾನು ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕಿಂತ ಸ್ವತಃ ಅವರೇ ಆ ವಿದ್ಯೆಗಳನ್ನು ಕಲಿತು ಅವರ ಸಮಸ್ಯೆಗಳನ್ನು, ಅವರ ಕಷ್ಟಗಳನ್ನು ಅವರೇ ಪರಿಹರಿಸಬೇಕು. ಈ ರೀತಿಯ ಒಂದು ಯೋಚನೆ ನನ್ನಲ್ಲಿತ್ತು. ಏನು ವಿದ್ಯೆಗಳಿವೆ ಈ ಲೋಕದಲ್ಲಿ? ಈಗ ಭಾರತ ದೇಶ ಬಿಟ್ಟು ಇಷ್ಟು ವಿಶ್ವದಲ್ಲಿ ದೇಶಗಳಿವೆ, ಅವರು ಹೇಗೆ ಬದುಕ್ತಾ ಇದ್ದಾರೆ? ಈಗ ಅವರಿಗೊಂದು ಮಾರ್ಗದರ್ಶನ ಬೇಕಾಗುತ್ತೆ. ನಮ್ಮಲ್ಲಿ ಜ್ಯೋತಿಷ್ಯ ಹೇಗಿದೆ, ಭವಿಷ್ಯ ಹೇಗಿದೆ, ವಿಶ್ವದ ಜನರಿಗೊಂದು ಮಾರ್ಗದರ್ಶನ ಬೇಕೇ ಬೇಕು. ಮಾರ್ಗದರ್ಶನದಲ್ಲಿ ಎಲ್ಲಿ ಕೂಡ ಬದುಕಲಿಕ್ಕೆ ಕಷ್ಟನೇ. ಆ ಸಂದರ್ಭದಲ್ಲಿ ಹುಡುಕ್ತಾ ಎಲ್ಲಿಯ ಒಂದು ಕಡೆಯಲ್ಲಿ ಪೆಂಡುಲುಮ್ ಅಂತ ಒಂದು ಶಬ್ದ ಸಿಕ್ಕಿತ್ತು ನನಗೆ. ಪೆಂಡುಲುಮ್. ಈಗ ನಾವು ಅದನ್ನು ಪೆಂಡುಲಮ್ ಅಂತ ಕರಿತೀವಿ. ನೀವು ಇಂಟರ್ನೆಟ್ಟಲ್ಲಿ ಈಗ ನೋಡಿದರೆ ಪೆಂಡುಲುಮ್ ಅಂತ ಬರುತ್ತೆ. ಆ ಶಬ್ದ ಹುಡುಕಿದ ತಕ್ಷಣ ಅದರ ಬಗ್ಗೆ ನಾನು ನೋಡ್ತಾ ಹೋದಾಗೆ ತರಗತಿಗಳೆಲ್ಲಿವೆ ನೋಡಿದಾಗ ಆಸ್ಟ್ರೇಲಿಯಾ, ರೋಮ್, ಇಟಲಿ ಇಲ್ಲೆಲ್ಲ ಅತಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಆ ತರಗತಿಗಳಲ್ಲಿವೆ. ನಮ್ಮ ದೇಶದಲ್ಲಿ ಇಲ್ಲಿ ಕೂಡ ಇಲ್ಲ ತರಗತಿ. ನನಗೊಂದು ಆಸಕ್ತಿ ಇತ್ತು, ಆ ವಿದ್ಯೆ ಕಲಿಬೇಕು. ಆದರೆ ಅಷ್ಟು ದೂರ ಹೋಗಿ ಕಲಿಯುವಂಥ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ. ಆಗ ವ್ಯವಹಾರ ಕ್ಷೇತ್ರದಲ್ಲಿದ್ದ ಕಾರಣ ಕ್ರಮೇಣ ಹಾಗೆಯೇ ಹುಡುಕ್ತಾ ಹೋಗುವಾಗ ನನಗೊಂದು ವ್ಯಕ್ತಿದ್ದು ಪರಿಚಯ ಆಯಿತು. ಹೈದರಾಬಾದಲ್ಲಿ ಶ್ರೀನಿವಾಸನ್ ಸುಮನ್ ಅಂತ ಇದ್ದಾರೆ ಒಬ್ಬರು. ಅವರು ಆ್ಯಕ್ಚುಲಿ ಫೋಟೋಗ್ರಾಫರ್. ಅವರಿಗೆ ಅಪಘಾತ ಆದ ನಂತರ ಅವರು ಕೂಡ ನಂತರನೇ ಏನೋ ಒಂದು ವಿದ್ಯೆಯನ್ನು ಕರಗತ ಮಾಡಬೇಕಂತ ಹೋರಾಟ ಮಾಡಿದವರು. ಅವರಿಗೂ ಪೆಂಡುಲಮ್ ಅಭ್ಯಾಸ ಇತ್ತು. ಮತ್ತು ಅವರ ಸ್ಕ್ಯಾನರ್, ಲೇಕರ್ ಆ್ಯಂಟನ ಇಂಥ ಒಂದು ವೈಜ್ಞಾನಿಕವಾದಂತಹ ವಿಚಾರಗಳು ಅವರ ಕೈಯಲ್ಲಿತ್ತು. ಸ್ಕ್ಯಾನರ್, ಅವರ ಸ್ಕ್ಯಾನರ್ ಅಂತ ಬರುತ್ತೆ, ಅವರ ಓಕೆ. ಸ್ಕ್ಯಾನರ್ ಅಂತ ಬರುತ್ತೆ. ಮತ್ತೆ ಲೇಕರ್ ಆ್ಯಂಟನ ಅಂತ ಬರುತ್ತೆ. ಲೇಕರ್ ಆ್ಯಂಟನ ಅಂದರೆ ನಾವು ಒಂದು ಕಟ್ಟಿಗೆಯನ್ನು ಡೌಸಿಂಗ್ ಆಗಿ ಇಟ್ಕೊಳ್ಳುವಂಥದ್ದು ಒಂದು ಸಾಧನ ಇತ್ತು, ವಿ ಆಕಾರದ್ದು. ಅದರಲ್ಲಿ ನೀರು ಶೋಧೆಲ್ಲ ಮಾಡ್ತಾಯಿದ್ರು. ಅದೇ ರೀತಿ ಈಗ ಲೇಕರ್ ಆ್ಯಂಟನ್ ಅಂತ ಬಂದಿದೆ, ಆ ಡಿಗ್ರಿ ಸೆಟ್ ಮಾಡುವಂಥದ್ದು. ಆ ವಿದ್ಯೆಗಳನ್ನು ಅವರು ಕರಗತ ಮಾಡಿದರು. ಎಲ್ಲೇ ಒಂದು ಕಡೆಯಲ್ಲಿ ನನಗೆ ಅವರು ಇದ್ದಾರೆ ಎಂಬುದು ಗೊತ್ತಾಯಿತು. ಅವರನ್ನು ಸಂಪರ್ಕಿಸಿದೆ. ಅವರು ಹೇಳಿದರು, ಸರಿ ನಾನು ನಿಮಗೆ ಆ ವಿದ್ಯೆಯನ್ನು ಹೇಳಿಕೊಡ್ತೀನಿ ಬನ್ನಿ ಅಂತ ಹೇಳಿದರು. ಅಲ್ಲಿಂದ ಆ ವಿದ್ಯೆಯನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗಾಗಿ ಎಂಜಿನಿಯರಿಂದ ಎನ್ಲೈಟ್ನರ್ ಆಗಿ ನಿಮ್ಮ ಒಂದು ಜರ್ನಿ ಒಂದು ಕಾಂಟ್ರಾಕ್ಟ್ರಿಂದ ಸ್ಪಿರಿಚುವಲ್ ಲೀಡರ್ ಆಗಿ ಬರೋದಕ್ಕೆ ಅದು ನಿಮ್ಮ ಇನಿಷಿಯಲ್ ಹೆಜ್ಜೆಗಳಾಯಿತು. ಸರಿ, ಅದೇ ಒಂದು ಮಾತೇನಿದೆ, ಗುರಿ ಇದ್ದವರಿಗೆ ಗುರು ಮುಖ್ಯ. ಮತ್ತು ಕೆಲವು ಸತಿ ನೀವು ಸ್ಟೂಡೆಂಟ್ ರೆಡಿ ಇದ್ದರೆ ಗುರು ಪ್ರತ್ಯಕ್ಷ ಆಗ್ತಾರೆ ಅಂತ. ಹಾಗಿದ್ರೆ ತಮ್ಮ ಒಂದು ಜೀವನದಲ್ಲಿ ಏನೋ ಸರಿ ಇಲ್ಲ, ಏನೋ ಮಿಸ್ ಹೊಡಿತಾ ಇದೆ, ಯಾಕೋ ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ ಅನ್ನೋ ಒಂದು ಚುಚ್ಚತ್ತಲ್ಲ, ಅದೇ ಒಂದು 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 ಅರಿವಿನ ಒಂದು ಟರ್ನಿಂಗ್ ಪಾಯಿಂಟಾ? 100%. ಎಲ್ಲಿ ತನಕ ಅಂತೇಳಿದರೆ ಜೀವನದಲ್ಲಿ ಸೋತೆ ಇನ್ನು ಏನಿಲ್ಲ ಅಂತ ಯೋಚನೆ ಬಂದಿತ್ತು ನನಗೆ. ಅಂದರೆ ಯಾವ ರೀತಿ ಅಂತೇಳಿದರೆ ಎಲ್ಲರನ್ನ ನಂಬಿದ್ದೀವಿ, ಎಲ್ಲವೂ ಸತ್ಯವನ್ನೇ ಮಾತಾಡಿದ್ದೀವಿ, ಸತ್ಯವನ್ನೇ ಮಾಡಿದ್ದೀವಿ, ಒಳ್ಳೆಯದನ್ನೇ ಮಾಡಿದ್ದೀವಿ. ಆದರೆ ಎಲ್ಲಿ ನಮಗೆ ಅದು ಒಳ್ಳೆಯದನ್ನು ಮಾಡಿದಾಗ ವಿರುದ್ಧವಾದಾಗ ಏನಿಲ್ಲ ಅಂತ ಅನಿಸುತ್ತೆ. ಅಂದರೆ ಏನಾಗಿತ್ತು, ಏನು ಒಳ್ಳೇದು ಮಾಡಿದ್ರಿ, ಯಾವಾಗ ವಿರೋಧ ಬಂತು ಕೇಳ್ಬೋದು. ಈಗ ನಮ್ಮ ಜೊತೆ ಒಂದಷ್ಟು ಜನ ಇದ್ದರು. ಅದು ಕೂಡ ನಾನು ಕೆಲಸಕ್ಕಿದ್ರು ಅಂತ ಹೇಳೋದಿಲ್ಲ, ನನ್ನ ಜೊತೆ ಇದ್ದರು ಅವರು.
ಯಾರನ್ನು ಕೂಡ ಇವತ್ತು ನನ್ನ ಜೊತೆ ಇದ್ದವರನ್ನು ಕೂಡ ನಾನು ಕೆಲಸದವರಂತ ನಾನು ಹೇಳೋದಿಲ್ಲ. ನನ್ನವರವರು, ನನ್ನ ಜೊತೆ ಇದ್ದವರು. ನಾವೇನು ಮಾಡ್ತಾಯಿದ್ವಿ ಅಂತ ನಮ್ಮಲ್ಲಿ ಒಂದು ವಿಶೇಷವಾದೊಂದು ಗುಣ ಇತ್ತು. ಮುಂದಿನವರ ನೋವಿಗೆ ನಾವು ಬೇಗ ಸ್ಪಂದಿಸ್ತೀವಿ, ನಮ್ಮ ನೋವನ್ನು ನಾವು ನೋಡೋದಿಲ್ಲ. ಇದೇ ಒಂದು ದೊಡ್ಡ ತಪ್ಪಂತ ಅನಿಸುತ್ತೆ ನನಗೆ. ಅದನ್ನೆಲ್ಲ ಎನಿಸಿದಾಗ ಈಗಲೂ ಕಣ್ಣಲ್ಲಿ ನೀರು ಬರುವಂಥ ಸಂದರ್ಭ ಇರುತ್ತೆ. ಅದೆಲ್ಲ ಘಟನೆಗಳು ನಡೆದು ಹೋಗಿವೆ. ಏನಾಗಿದೆ, ನಾವು ಯಾರನ್ನು ಒಳ್ಳೆಯದಂತ ಅನಿಸಿದೀವ, ಯಾರನ್ನು ಒಳ್ಳೇದು ಮಾಡಬೇಕಂತ ಅನಿಸಿದೀವ, ಅವರಿಂದವೇ ನಮಗೆ ತೊಂದರೆ ಆಯಿತು. ಆ ಸಂದರ್ಭದಲ್ಲಿ ಜೀವನದಲ್ಲಿ ಅನಿಸಿತ್ತು ಸುಮ್ಮನೆ ಏನಿಲ್ಲ, ಸತ್ಯಕ್ಕೆ ದಿನವಿಲ್ಲ ಎಂಬುದು ಯೋಚನೆ ಬರ್ತಾಯಿತ್ತು. ಹೀಗೇ ಸಂಪೂರ್ಣವಾಗಿ ನಾನು ವೀಕ್ ಆಗ್ತಾ ಬಂದೆ, ಮೆಂಟಲಿ ವೀಕ್ ಆಗ್ತಾ ಬಂದೆ. ಏನು ಬೇಡ ಅಂತ ಯೋಚನೆ ಬಂತು. ಏನೋ ಒಂದು ಸತ್ಯ ಇತ್ತ, ಭಕ್ತಿ ಇತ್ತ, ಅಥವಾ ನಾವು ಮಾಡಿದಂಥ ಒಳ್ಳೆಯ ಕೆಲಸದ ಫಲವಾಗಿಯಾ ದೇವರು ಬದಲಾವಣೆಯನ್ನು ಕೊಟ್ಟ. ಇದೊಂದು ಘಟನೆಯನ್ನು ಹೇಳ್ತೀನಿ ನಾನು ನಿಮಗೆ. ಈ ಪೆಂಡುಲಮ್ ವಿದ್ಯೆಗಳನ್ನು ಕಲಿತಾ ನಾನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೆ, ಕಾಂಟ್ರಾಕ್ಟ್ ಮಾಡ್ತಾಯಿದ್ದೆ. ಕಾಂಟ್ರಾಕ್ಟ್ ಸ್ಟಾಪ್ ಮಾಡಿದ್ದು ನಾನು 2016ರಲ್ಲಿ. ಕಾಂಟ್ರಾಕ್ಟ್ ಸ್ಟಾಪ್ ಆದದ್ದು, ಕಂಪ್ಲೀಟ್ ಸ್ಟಾಪ್ ಮಾಡೋದು 2016. ಆದರೆ ಈ ಪೆಂಡುಲಮ್ ವಿದ್ಯೆಯನ್ನು 2008ರಿಂದ ಕಲಿತಾ ಇದ್ದೆ ನಾನು. ಓಹೋ, ಆಲ್ಮೋಸ್ಟ್ 8 ವರ್ಷ ಅದನ್ನು ಮಾಡಿದ್ದೀನಿ. ಕರಗತ ಮಾಡಿಕೊಂಡು ಆಮೇಲೆ ಅದು ಯಾರಿಗೂ ಗೊತ್ತಿಲ್ಲ. ನಾನು ಹೈದರಾಬಾದ್ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ನನ್ನ ಮನೆಯವರಿಗೂ ಗೊತ್ತಿರಲಿಲ್ಲ. ಇಬ್ಬರು ಸ್ನೇಹಿತರನ್ನು ಹಾಕ್ಕೊಂಡು ಹೋಗೋದು ಕಾರಲ್ಲಿ, ಶನಿವಾರ ಹೋಗೋದು, ಆದಿತ್ಯವಾರಲ್ಲಿ ಕ್ಲಾಸ್ ಆಗಿ ಬರುವಂಥದ್ದು, ಈ ರೀತಿಯೆಲ್ಲ ಇತ್ತು. ಕ್ರಮೇಣ ಏನಾಯ್ತು ಅಂತ ಹೇಳಿದರೆ, ದೇವರ ಆಜ್ಞಾನ ಅಥವಾ ದೇವರ ಆ ಒಂದು ನಿಯಮದ ಪ್ರಕಾರ ಬಂದಿದ್ದ ಗೊತ್ತಿಲ್ಲ ನನಗೆ. ಒಂದು ಸಂದರ್ಭದಲ್ಲಿ ತುಂಬ ನೋವಾಯಿತು. ನನ್ನ ಆತ್ಮೀಯರೊಬ್ಬರು, ಅವರಿಗೆ ನಾನೊಂದು ಸಹಾಯ ಮಾಡಿದ್ದೆ, ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ದೆ ಕಷ್ಟದಲ್ಲಿ. ಅದು ಕೂಡ ನನ್ನಲ್ಲಿಲ್ಲ, ಇನ್ನೊಬ್ಬರಿಂದ ಸಹಾಯ ಮಾಡಿಸಿದ್ದೆ. ಆ ವ್ಯಕ್ತಿ, ನಾನು ಸಹಾಯ ಮಾಡಿದ್ದನ್ನು ಆ ವ್ಯಕ್ತಿ ಅವ್ರ ಹತ್ರ ಕೇಳಿದಾಗ ಅವರು ವಿರುದ್ಧವಾಗಿ ಮಾತಾಡಿದರು. ಕಡೆಗೆ ನಾನು ಅವ್ರ ಹತ್ರ ಮಾತಾಡಿದೆ, ನೋಡಿ ನಾನು ಅವ್ರ ಹತ್ರ ಹೇಳಿಸಿ ನಿಮಗೆ ಸಹಾಯ ಮಾಡಿಸಿದ್ದೀನಿ, ನೀವು ಅವರಿಗೆ ಏನಿದೆ ಈಗ ತೊಂದರೆ ಮಾಡಬೇಡಿ, ನೀವು ಅವರಿಗೆ ಏನಿದೆ ಅದನ್ನು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದೆ. ಆ ವ್ಯಕ್ತಿ ತಕ್ಷಣಕ್ಕೆ ನನಗೆ ವಿರುದ್ಧ ಆದರು. ಕೊಡಲೇ ಇಲ್ಲ ಅಂತ ಹೇಳ್ತೀನಿ, ಏನು ಮಾಡ್ತೀರಿ ಅಂತ ಕೇಳಿದರು. ಇದೇ ಒಂದು ಶಬ್ದ ನನ್ನಲ್ಲಿ ನೋವಾಗುವಂಥ ವಿಚಾರ ಬಂತು. ಅಂದರೆ ಅಷ್ಟು ಆತ್ಮೀಯತೆ ಇತ್ತು, ಅಷ್ಟು ಪ್ರೀತಿ ಇತ್ತು. ಅದೇ ದಿನ ನಾನು ಪ್ರಾಣನೇ ಬೇಡ ಅಂತ ಯೋಚನೆ ಮಾಡಿದಂಥ ವ್ಯಕ್ತಿ. ಇವತ್ತು ಸಾವಿರಾರು ಜನ ಪ್ರಾಣ ತೆಕ್ಕೊಳ್ಳೋವರನ್ನು ನನ್ನ ತಲೆಗೆ ಕೈ ಇಟ್ಕೊಂಡಿದ್ದೀನಿ. ಆ ಸಂದರ್ಭದಲ್ಲಿ ಪ್ರಾಣನೇ ಬೇಡ ಅಂತ ಯೋಚನೆ ಮಾಡಿದಂಥ ವ್ಯಕ್ತಿ 2012ರಲ್ಲಿ ಆದಂಥ ಘಟನೆ ಇತ್ತು. ಏನು ಬದಲಾಯಿತು? ಯಾಕೆಂದರೆ ಕೆಲವು ಸತಿ ಕೆಲವು ತಿರುವುಗಳು ಬಂದಾಗ ಇಲ್ಲ ಇಷ್ಟೇ ತಾನೇ ಅಂತ ಧೈರ್ಯ ಬರುತ್ತೆ, ಇಲ್ಲ ಇಷ್ಟೆಲ್ಲ ಆಗೋಯ್ತಾ ಅಂತ ಜೀವನನೇ ಬೇಡ ಅನ್ನೋ ಇದು ಬರುತ್ತೆ. ಸೊ ನಿಮ್ಮ ಕೇಸಲ್ಲಿ ಈ ಕಡೆ ಆದಾಗ ಯಾವ ಧೈರ್ಯದ ಮೇಲೆ ಅಥವಾ ಯಾವ ಕಾರಣದ ಶಕ್ತಿಯ ಒಂದು ಸಹಾಯ ನಿಮಗೆ ಸಿಕ್ತು ಅಂತ? ಏನು ಮಾಡಿದೆ ಅಂತ ಹೇಳಿದರೆ, ಅದು ಮಂಗಳವಾರ ದಿನ. ಇನ್ನು ಬೇಡ ಅಂಥೇಳಿ ನಾನು ಒಂದು ಜಾಗಕ್ಕೆ ಹೋದೆ. ನಮ್ಮೂರಲ್ಲಿ ಪಕ್ಕದಲ್ಲಿ ಒಂದು ಊರಿದೆ, ಅಲ್ಲಿ ಸ್ವಲ್ಪ ಭಕ್ತರೆಲ್ಲ ಬರ್ತಾರೆ, ಒಂದು ಕ್ಷೇತ್ರ ಇದೆ. ಇನ್ನು ಅಲ್ಲಿ ಪ್ರಾಣ ತೆಕ್ಕೊಳ್ಳೋದಂತ ಹೋಗಿದ್ದೆ ನಾನು. ಸುಮಾರು 6 ಗಂಟೆ ಹೊತ್ತಲ್ಲಿ ಅಲ್ಲಿ ಯಾರೂ ಇರುವುದಿಲ್ಲ. ನಾನು ಹೋದ ದಿನ 7-7:30 ಆದರೂ ಜನಗಳು ಅಲ್ಲಿಂದ ಹೋಗೋದಿಲ್ಲ. ಏನೋ ಒಂದು ಶಕ್ತಿ ನನ್ನನ್ನು ದೂಡಿದಂತ ಅನುಭವ ಆಯಿತು, ಪುಷ್ ಮಾಡಿದ ಹಾಗೆ. ಏನು ಹೆದರಿಕೆ ಆಯಿತು. ಅಲ್ಲಿಂದ ಎಲ್ಲವನ್ನು ಬಿಟ್ಟು ಮನೆಗೆ ಬಂದು ರಾತ್ರಿ ಹಾಯಾಗಿ ಮಲಗಿದೆ. ಸುಮಾರು 1 ಗಂಟೆ ಹೊತ್ತಲ್ಲಿ ನಾನು ಮಲಗಿದಂಥ ಕೋಣೆ ಏನಿದೆ ಬ್ರೈಟ್ ಆಗುತ್ತೆ, ತನ್ನಿಂತಾನೇ ಲೈಟ್, ಫುಲ್ ಪವರ್ಫುಲ್ ಲೈಟ್ ಬರುತ್ತೆ. ನಾನು ತಕ್ಷಣಕ್ಕೆ ಎದ್ದು ಕೂತ್ಕೊಂಡಿರ್ತೇನೆ. ಕೊಂಡಾಗ ಮುಖ್ಯ ಪ್ರಾಣನ ಅನುಗ್ರಹ ಆಗುತ್ತೆ ಧ್ಯಾನ ಮುದ್ರೆಯಿಂದ. ಅದು ನನ್ನ ಎದೆಯನ್ನು ಸ್ಪರ್ಶಿಸಿದಂಥ ಅನುಭವ ಆಗುತ್ತೆ. ತಕ್ಷಣಕ್ಕೆ ಬೆನ್ನಲ್ಲಿ ಕೈ ನೋಡಿದಾಗ ಶಿರಡಿ ಸಾಯಿಬಾಬರ ಒಂದು ಮಾತು ನನಗೆ ಕೇಳುತ್ತೆ, ನೀನು ಸತ್ಯದಲ್ಲಿದ್ದಿ, ನೀನು ಮುಂದೆ ಹೋಗು, ನಾವು ಹಿಂದೆ ಇದ್ದೀವಿ ಅಂತ ಹೇಳುವ ಒಂದು ಶಬ್ದ ನನಗೆ ಕೇಳಿದ್ದು ಇವತ್ತಿಗೂ ಇದೆ. ನಾನು ಎನಿಸಿದೆ, ದೇವ್ರು ಯಾವಾಗಪ್ಪ ಅದು ನಮಗೆ ಬಂದು ಆ ರೀತಿ ಮಾತಾಡಲಿಕ್ಕೆ? ಇದು ಭ್ರಮೆ ಅಂತ ಯೋಚನೆ ಮಾಡಿದೆ ನಾನು. ಸಾಧ್ಯನೇ ಇಲ್ಲ, ಇದೆಲ್ಲ ಭ್ರಮೆ ಅಂತ. ಅದಾದ ನಂತರ ನನ್ನ ಮನೆಯವ್ರ ಹತ್ರ ಸ್ವಲ್ಪ ಅದರ ಬಗ್ಗೆ ಹೇಳಿದೆ, ಈ ರೀತಿ ಆಗಿತ್ತು ಅಂತೇಳಿ. ಮತ್ತು ಮನೆಯವರೆಲ್ಲ ಸ್ವಲ್ಪ ಇದ್ದರೆ ಒಬ್ಬರು ಜ್ಯೋತಿಷರನ್ನು ಮನೆಗೇ ಕರೆದು ಪ್ರಶ್ನೆ ಚಿಂತನೆ ಮಾಡಿದರು. ಆಗ ಅಲ್ಲಿ ಆ ವಿಚಾರಗಳು ಬಂತು. ಎಲ್ಲವೂ ಗೋಚರಕ್ಕೆ ಬಂದಾಗಿದೆ,
ಏನಿದ್ರೂ ಮುಂದಿನ ದಿನಗಳಲ್ಲಿ ಹನುಮಂತನ ಮುಖ್ಯ ಪ್ರಾಣನ ಒಂದು ಪ್ರತಿಷ್ಠಾಪನೆ ಮಾಡಬೇಕು. ನಾವಿರುವಂಥ ಜಾಗನೇ ಚಿಕ್ಕದಾಗಿದೆ, ಇನ್ನು ದೇವರನ್ನು ಪ್ರತಿಷ್ಠಾಪನೆ ಮಾಡಿದರೆ ಹೇಗೆ? ಅಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಮಾತುಗೆ ಮಾತು ಬಂತು. ನಾವೊಂದು ಅಲ್ಲಿ ವಿಚಾರವನ್ನು ಹೇಳಿಬಿಟ್ಟೆ, ಮುಂದಿನ ದಿನಗಳಲ್ಲಿ ಅಂಥದ್ದೇನಾದರೂ ಒಂದು ಅವಕಾಶ ಬಂದರೆ ನೋಡುವ, ಈಗಂತೂ ಆಗೋದಿಲ್ಲ. ಭಕ್ತಿ ಮಾಡ್ತೀವಿ, ದೇವರ ಸ್ಮರಣೆ ಮಾಡ್ತೀವಿ ಅಂತೇಳಿ ಹೇಳಿಬಿಟ್ಟಿವಿ. ಹೇಗಿತ್ತು ಘಟನೆ ಅಂತ ಹೇಳಿದರೆ, ನಾವಿರುವಂಥ ಮನೆ ಏನಿದೆ ವಾಸ ಇರುವಂಥದ್ದು, ಅದರ ಹಿಂದ್ಗಡೆ ನಮ್ಮದೇ ಜಾಗ. ಒಂದು ಸಂದರ್ಭದಲ್ಲಿ ಆ ಮನೆಯನ್ನು ಅರ್ಧದಲ್ಲಿ ಕಟ್ಟುವಾಗ ಒಂದು ಗೂಬೆ ಬಂತು ಆ ಮನೆಯೊಳಗೆ ಕೂತ್ಕೊಂಡು. ಇದು ಸುಮಾರು 25 ವರ್ಷ ಮೊದಲಿನ ಕತೆ. ನಮ್ಮದೇ ಮನೆ ನಮಗೇನಂತೆ ಕಟ್ಟುವಾಗ ಅದನ್ನು ಅರ್ಧದಲ್ಲಿ ಕಟ್ಟುವಾಗಲೇ ಗೂಬೆ ಬಂದು ಕೂತ್ಕೊಂಡಿತ್ತು ಆ ಮನೆಯಲ್ಲಿ. ಒಂದು ಮಾತಿದೆ, ಗೂಬೆ ಕೂತ್ಕೊಂಡ ಮನೆಯಲ್ಲಿ ವಾಸ್ತವ್ಯ ಮಾಡಬಾರ್ದು, ಅಪಶಕುನ ಅಂತ ಇದೆ. ನಾವೇನು ಮಾಡಿದ್ವಿ, ಆ ಮನೆಯನ್ನು ಅರ್ಧಕ್ಕೆ ಅಲ್ಲಿ ಬಿಟ್ವಿ. ಅದರ ಮುಂದೆ ಒಂದು ಜಾಗದಲ್ಲಿ ನಾವು ಮನೆ ಕಟ್ಟಿ ನಾವು ಸಂಸಾರ ಅಲ್ಲಿ ಇದ್ವಿ. ತಂದೆ ತಾಯಿ, ನಮಗೆ ಒಬ್ಬ ಅಣ್ಣ, ಒಬ್ಬ ತಮ್ಮ, ತಂಗಿ ಎಲ್ಲ ಆ ಮನೆಯಲ್ಲಿ ವಾಸವಾಗಿದ್ವಿ. ಆ ಮನೆ ಹಾಗೇ ಪಾಳು ಬಿದ್ದಿತ್ತು. ಅದನ್ನು ನಮ್ಮ ಪಕ್ಕದಲ್ಲಿರುವಂತಹ ಒಂದು ಕ್ರಿಶ್ಚಿಯನ್ ಸಮುದಾಯದವರು ಆ ಮನೆ ತೆಕ್ಕೊಂಡ್ರು. ಆಗ ನಾವು ಅದನ್ನು ಕಡಿಮೆಗೆ ಕೊಟ್ಟಿದ್ವಿ, ಕೂತ್ಕೊಳ್ಳಿ ಅಂತೇಳಿ. ಅವರು ಬಂದು ಆ ಮನೆಯಲ್ಲಿ ಚೆನ್ನಾಗಿ ಆದರು, ಒಳ್ಳೆಯದಾದರು. ನಾವು ಈ ಮನೆಯಲ್ಲಿದ್ವಿ ಸುಮಾರು ವರ್ಷದ ನಂತರ. ಅದೇ ನಾನು ಹೇಳಿದೆ, 2013ರಲ್ಲಿ 12ರಲ್ಲಿ ನಮಗೆ ದೇವರ ಅನುಗ್ರಹ ಆದದ್ದು. 13ರಲ್ಲಿ ಆ ಮನೆಯನ್ನು ಅವರು ಮಾರಾಟ ಮಾಡಲಿಕ್ಕೆ ನೋಡ್ತಾರೆ, ಬೇರೆಯವರಿಗೆ ಕೊಡುವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ನಮಗೆ ಅದು ವಿಚಾರ ಬರುತ್ತೆ. ನಾವು ಹೋಗಿ ಅವರ ಹತ್ರ ಕೇಳ್ತೀವಿ, ಮೊದಲು ನಾವು ನಿಮಗೆ ಇಷ್ಟಕ್ಕೆ ಕೊಟ್ಟಿದ್ದೀವಿ, ಈಗ ನಮಗೆ ಇಷ್ಟಕ್ಕೆ ನೀವು ಕೊಡಿ ಅಂತ ಮಾತಾಡ್ತೀವಿ. ಅವರು ಸ್ವಲ್ಪ ಮಾತುಕತೆ ಆಡಿ ಕಡೆಗೆ ಆ ಮನೆಯನ್ನು ನಾವು ಹೇಳಿದ ದುಡ್ಡಿಗೆ ನಮಗೆ ಆ ಮನೆಯನ್ನು ಕೊಡ್ತಾರೆ. ನಮ್ಮ ತಂದೆ ಏನು ಮಾಡ್ತಾರೆ, ನಾವಿದ್ದಂಥ ಮನೆಯನ್ನು ನನ್ನ ತಮ್ಮನ ಹೆಸರಲ್ಲಿ ಮಾಡ್ತಾರೆ, ಅದು ತಗೊಂಡ ಮನೆ ನನ್ನ ಹೆಸರಲ್ಲಿ ಮಾಡ್ತಾರೆ. ಅಲ್ಲಿಗೇನಾಯಿತು, ನನ್ನ ಕನ್ಸ್ಟ್ರಕ್ಷನ್ ಇದು ಒಂದು ಆಫೀಸ್ ಮಾಡ್ತೀನಿ, ಅಲ್ಲಿ ಎಲ್ಲ ಅದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನು ಇಡುವಂಥದ್ದು ಅದು ಅಲ್ಲಿರುತ್ತೆ. ಗೊತ್ತಿಲ್ಲದ ರೀತಿಯಲ್ಲಿ ವಿದ್ಯೆಗಳನ್ನು ಕಲಿತೇ ಇದ್ದೆ. ನಾನು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗ್ತಾ ಬಂತು. ನನ್ನ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ಇದು 2013-14 ಕಥೆಯನ್ನು ಹೇಳ್ತಿದ್ದೆ ನಾನು. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ತಾಯಿ 2015ರಲ್ಲಿ ಸುಮಾರು ಒಂದು 2 ತಿಂಗಳಲ್ಲಿ ಒಂದು 4-5 ಸಾವಿರವರನ್ನು ಆಸ್ಪತ್ರೆಗೆ ದಾಖಲಿಸಿ ಅಡ್ಮಿಟ್ ಮಾಡ್ತೀನಿ. ಮನೆಗೆ ಕರ್ಕೊಂಡು ಬರೋದು, ಮತ್ತೆ ಕರ್ಕೊಂಡು ಹೋಗೋದು, ಈ ರೀತಿ ಇತ್ತು. ಒಂದು ಸಂದರ್ಭದಲ್ಲಿ ಅವರನ್ನು ಮನೆಯಲ್ಲಿ ಕರ್ಕೊಂಡು ಬಂದಾಗ ನಾನು ಸಂಜೆ ಬರುವಾಗ ತುಂಬ ವೀಕ್ ಆಗಿದ್ದರು. ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅಲ್ಲಿ ಅವರನ್ನು ನೋಡಿದಂಥ ಡಾಕ್ಟ್ರಿಗೆ ವಿಚಿತ್ರ ಆಯಿತು. ಇದು ಹೈ ಬಿ ಪಿ ಇದೆ, ಓವರ್ ಬಿ ಪಿ ಇದೆ, ಇವರಿಗೆ ಅಟ್ಯಾಕ್ ಆಗಬೇಕಿತ್ತು, ಬ್ರೈನ್ ಹೆಮರೇಜ್ ಆಗಬೇಕಿತ್ತು, ಏನಾಗಲಿಲ್ಲ ಅಂತ ಹೇಳಿದರು. ಅಲ್ಲಿ ಅವರಿಗೆ ಮೆಡಿಸಿನ್ ಹಾಕಿ ಅವರನ್ನು ಅಲ್ಲಿ ಆಸ್ಪತ್ರೆಯಲ್ಲಿ ಬಿಟ್ಟು ಮತ್ತೆ ನಾನು ಮನೆಗೆ ಬಂದೆ. ರಾತ್ರಿ ಮಲಗಿದಾಗ ಬಾಬನ ಒಂದು ಮೂರ್ತಿ ಇದೆ, ನಾನು ಅವರಿಗೆ ಪೂಜೆ ಮಾಡಲಿಲ್ಲ. ಪ್ರೀತಿ ಮಾಡಿದ್ದೇನೆ ಬಾಬನನ್ನು, ಶಿರ್ಡಿ ಸಾಯಿಬಾಬರನ್ನು ತುಂಬ ಪ್ರೀತಿ ಮಾಡಿದ್ದೇನೆ. ಇವತ್ತು ಅವರನ್ನು ಭಕ್ತಿ ಮಾಡ್ತಾ ಇಲ್ಲ, ಅವರನ್ನು ಪ್ರೀತಿ ಮಾಡ್ತಿದ್ದೇನೆ ನಾನು. ಅಂದರೆ ಪೂಜೆ ಮಾಡಲ್ಲ ನೀವು? ಪೂಜೆ ಮಾಡಲೇ ಇಲ್ಲ ನಾನು ಬಾಬನಿಗೆ. ಪ್ರೀತಿ ಮಾಡೋದಂದರೆ ದಿನ ನೋಡುವುದು, ಕಣ್ಣಲ್ಲಿ ನೋಡುವುದು, ಖುಷಿ ಪಡೆಯುವುದು, ಯಾವ ಸಂದರ್ಭದಲ್ಲಿ ಅವರನ್ನು ನೋಡುವುದು ಅಷ್ಟೇ. ಅದು ಒಂದಿನ ಏನಾಯ್ತು ಅಂತ ಹೇಳಿದ್ರೆ, ಅದನ್ನು ಒಂದು ಕೋಣೆಯ ಮೂಲೆಯಲ್ಲಿಟ್ಟಿದ್ವಿ. ನಮ್ಮಲ್ಲೆಲ್ಲ ಏನಂತ ಹೇಳಿದ್ರೆ ಮೂರ್ತಿ ಪೂಜೆ ಮಾಡಬಾರ್ದಂತ ಇದೆ. ಯಾಕೆ? ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದೇವರ ಮೂರ್ತಿ ಆಗಿರ್ಬೋದು, ಗುರುಗಳ ಮೂರ್ತಿಯನ್ನು ಆ ರೀತಿಯ ಒಂದು ಅಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅದು ಮೂರ್ತಿಯನ್ನು ಇಟ್ಟಾಗ ಅದಕ್ಕೆ ಪ್ರಾಣ ಬರುತ್ತೆ, ಅದಕ್ಕೆ ದೇವಸ್ಥಾನ ಕಟ್ಟಬೇಕು, ಗುಡಿ ಆಗಬೇಕೆಂಬುದು ಇದೆ. ಅದಕ್ಕಾಗಿ ದೇವರ ಫೋಟೋ ಇಟ್ಟು ಪೂಜೆ ಮಾಡುವಂಥದ್ದು ಇದೆ ನಮ್ಮಲ್ಲಿ. ಮೂರ್ತಿ ಇಡಲ್ಲ. ಈಗೀಗ ಪ್ರಾರಂಭವಾಗಿದೆ, ಮೊದಲು ಇಡಲೇ ಇಲ್ಲ. ಇದ್ದರೂ ಅದನ್ನು ಕೊಂಡೋಗಿ ಹೊರಗೆ ಹಾಕಿ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಯಾವ ದೇವರದಿದ್ದರು ಮುಷ್ಟಿ ಒಳಗಿದ್ದದನ್ನು ಇಟ್ಕೊಳ್ಬೇಕು, ಇಂಥದ್ದೆಲ್ಲ ಇದೆ. ಆದರೆ ಈ ಮೂರ್ತಿಯನ್ನು ನೋಡ್ತಾ ನೋಡ್ತಾ ನಾವು ಆ ದಿನ ನನ್ನ ತಾಯಿಗೆ ಆದಂಥ ಘಟನೆಯಲ್ಲಿ ಅವರನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ನಾನು ಮನೆಗೆ ಬಂದು ಮಲಗಿದಾಗ ಅದೇ ಮೂರ್ತಿ ನನ್ನಂತ ಮುಂದೆ ಬಂದು ಹೇಳುತ್ತೆ, ಇನ್ನೂ ನಿನಗೆ ಪರೀಕ್ಷೆ ಬೇಕಾ, ನನ್ನನ್ನು ಪೂಜೆ ಮಾಡಂತ ಹೇಳುತ್ತೆ. ಮರುದಿನ ತಕ್ಷಣಕ್ಕೆ ಎದ್ದು ಆ ಮೂರ್ತಿಯನ್ನು ಒಳ್ಳೇದು ಮಾಡಿ ನೀರಲ್ಲಿ ತೊಳೆದು ಇಟ್ಟು ಅದಕ್ಕೆ ಒಂದು ತುಳಸಿ ದಳವನ್ನು ಅವರ ತಲೆ ಮೇಲೆ ಇಟ್ಟು ಬಿಡ್ತೀನಿ. ಆ ತುಳಸಿ ದಳ ಇಟ್ಟದನ್ನು ತಗೊಂಡೋಗಿ ಮತ್ತೆ ತಾಯಿಗೆ ಕೊಡ್ತೀನಿ. ಅದೇ ದಿನ ತಾಯಿ ಮನೆಗೆ ಬರ್ತಾರೆ. ಅದಾದ ನಂತರ ಒಂದು ದಿನ ಕೂಡ ಅವರು ಆಸ್ಪತ್ರೆಗೆ ಹೋಗಲಿಲ್ಲ. ಇದು ಬದಲಾವಣೆ ಅಲ್ಲಿಂದ ಆಯಿತು. ಪೆಂಡುಲಮಲ್ಲಿ ಅದೇ ಸಮಯದಲ್ಲಿ 14-15ರಲ್ಲಿ ನಂದು ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ
ಡಿಗ್ರಿ ಆಗುತ್ತೆ, ಓಹೋ. ಸರ್ಟಿಫಿಕೇಟ್ ಬರುತ್ತೆ. ಅದಕ್ಕೆ ತೆಲಂಗಾಣ ಗೌರ್ಮೆಂಟಿಂದಲೇ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಇದೆ, ಸರ್ಟಿಫಿಕೇಟ್ಸ್ ಕೋರ್ಸ್ ಅದು ಪೆಂಡುಲಮ್. ಅದರದ್ದು ಸರ್ಟಿಫಿಕೇಟ್ ಬರುತ್ತೆ. ನನ್ನ ಗುರುಗಳಿಗೆ ನನ್ನ ಮೇಲೆ ತುಂಬ ಪ್ರೀತಿ ಆಗುತ್ತೆ. ಗುರುಗಳಂದ್ರೆ ಶ್ರೀನಿವಾಸ ಅಲ್ಲ ಅವರು ನನಗೆ ದೀಕ್ಷೆ ಕೊಟ್ಟಂಥ ಗುರುಗಳು. ಪ್ರವೀಣ್ ಬಾಬಾ ಅವರು ಅವರು ನನಗೆ ದೀಕ್ಷೆ ಕೊಟ್ಟವರು, ನನಗೆ ನಾಮಕರಣ ಮಾಡಿದವರು. ನಂದು ರಜತ್ ಪ್ರವೀಣ್ ರಾಜ್ ಅಂತ ಹೆಸರು ಹೆಸರಲ್ಲ, ಸ್ಟಾರ್ಟಿಂಗ್. ಶ್ರೀ ಸಾಯಿ. ಈಗೆಲ್ಲ ನಾನು ರಜತ್ ಪ್ರವೀಣ್ ರಾಜ ಆಗಿದ್ದೇನೆ, ನಿಮ್ಮ ಹತ್ರ ಇಷ್ಟು ಮಾತಾಡುವಾಗಲೂ ರಜತ್ ಪ್ರವೀಣ್ ರಾಜ ಇದ್ದೇನೆ ನಾನೀಗ. ನಂತರ ನನಗೆ ಶ್ರೀ ಸಾಯೀಶ್ವರ್ ಅಂಥೇಳಿ ನಾಮಕರಣ ಆದದ್ದು. ನನಗೆ ವಿದ್ಯೆ ಕೊಟ್ಟಂಥ ಗುರುಗಳು ಹೈದರಾಬಾದಲ್ಲಿದ್ದಾರೆ, ಶ್ರೀನಿವಾಸನ್ ಸುಮನ್ ಅಂತೇಳಿ. ಈ ಡೌಸಿಂಗ್ ವಿದ್ಯೆ, ಲೇಕರ್ ಆ್ಯಂಟನ್ ಆಗಿರ್ಬೋದು, ಈ ಸ್ಕ್ಯಾನರ್ ಬಗ್ಗೆ ಆಗಿರ್ಬೋದು, ಅವರ ಸ್ಕ್ಯಾನರ್, ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ಅಂತ ಕೂಡ ಹೇಳ್ತಾರೆ ಅದನ್ನು. ಇದರ ಬಗ್ಗೆ ನಾನು ಅಲ್ಲಿ ಕರಗತ ಮಾಡಿದ್ದು. ಆಗ ನನಗೆ ಮಚ್ಚಂದ್ರನ ಹತ್ರದ್ದು ಪರಿಚಯ ಆಗಲಿಲ್ಲ, ನನ್ನ ಗುರುಗಳ ಪರಿಚಯ ಇಲ್ಲ ನನಗೆ ಆಗ. ಅಲ್ಲಿಂದ ಆ ವಿದ್ಯೆಗಳನ್ನು ಅದೇ ಸಂದರ್ಭದಲ್ಲಿ ತಂದಾಗ ನನ್ನ ಆತ್ಮೀಯರೊಬ್ಬರು ಆ ವಿದ್ಯೆ ನಾನು ಕಲ್ತಿದ್ದೇನಂತ ಹೇಳಿದ್ದಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಆ ವಿದ್ಯೆಯ ಬಗ್ಗೆ ಮಹತ್ವ ಗೊತ್ತಿರುತ್ತೆ, ಪೆಂಡುಲಮ್ ಬಗ್ಗೆ ಎಲ್ಲ. ಅವರು ನನ್ನಲ್ಲಿಂದ ಬರ್ತಾನೆ ನನಗೆ ಫೋನ್ ಮಾಡ್ತಾರೆ, ನೀವು ಮೊದಲು ನನ್ನ ಮನೆಗೆ ಬರಬೇಕು, ಓಕೆ, ನನ್ನ ಮನೆಯನ್ನು ಸ್ಕ್ಯಾನ್ ಮಾಡಬೇಕು, ನನ್ನ ಮನೆಯನ್ನು ನೋಡಬೇಕು ನೀವು. ಓಕೆ. ಆಮೇಲೆ ನಾನೇನು ಮಾಡ್ತೀನಿ, ಬರ್ತೀನಿ, ಮರುದಿನವೇ ಸ್ಕ್ಯಾನರ್ ಪೆಂಡುಲಮ್ ಇಟ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ. ಆಮೇಲೆ ಅಲ್ಲಿದ್ದಂಥ ಸಮಸ್ಯೆಗಳನ್ನು ನೋಡ್ತೀನಿ. ಇಂಥ ಸಮಸ್ಯೆ ಇದೆ ಅಂತ ಹೇಳ್ತೀನಿ, ಅವ್ರಿಗೆ ಖುಷಿ ಆಗುತ್ತೆ, ಅವರಿಗೂ ಗೊತ್ತಿರುತ್ತೆ ಅದೇ ಸಮಸ್ಯೆ ಇದೆ ಅಂತ, ಅವರಿಗೂ ನಾಲೆಜ್ ಇದೆ. ನಾನು ಮನೆಗೆ ಬಂದಾಗ ಉದಾಹರಣೆಗೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲಿದೆ, 100%. ಮತ್ತು ಇನ್ನೇನೇನು ಸ್ಕ್ಯಾನ್ ಮಾಡ್ತೀರಾ ಯೂಶಲಿ ಮನೆಗೆ ಅಂತ ಬಂದರೆ? ಅದು ಹೇಳ್ತೇನೆ ನಾನು, ಅದು ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ಮನೆಗೆ ತಾಯಿ ಬಂದರು, ಎಲ್ಲ ಆಯಿತು. ನಾನು ಒಂದೇ ಅಲ್ಲಿ ಹೋಗ್ತೀನಿ, ನನ್ನ ಮನೇಲಿ ಮಾಡ್ತಿರೋದಿಲ್ಲ, ಅಲ್ಲೇ ಹೋಗ್ತೀನಿ, ಅಭ್ಯಾಸ ಮಾಡ್ತಿರ್ತೀನಿ, ಕೈಯಲ್ಲಿ ತಿರುಗಿಸ್ತಿರ್ತೀನಿ. ನೋಡಿದವರಿಗೆಲ್ಲ ವಿಚಿತ್ರ ಆಗುತ್ತೆ, ಏನೋ ಒಂದು ಮಂತ್ರವಿದ್ಯೆಯನ್ನು ಕಲ್ತಿದ್ದಾನಂತ ಹೇಳ್ತಾರೆ. ಇಂಥದ್ದೆಲ್ಲ ತುಂಬ ಘಟನೆಗಳಿವೆ. ಈಗ ನಾನು ಈ ರೀತಿ ಬರಬೇಕಾದ್ರೆ ನಾನು ಸ್ಟಾರ್ಟಿಂಗ್ ಝೀರೋ, ಎಲ್ಲವಿತ್ತು, ಬೇಕಾಗುವಷ್ಟಿತ್ತು, ಇಲ್ಲಂತೆಲ್ಲ, ಎಲ್ಲವನ್ನು ಕಳ್ಕೊಂಡು ಝೀರೋ ಆಗಿದ್ದೆ. ಪೆಂಡುಲಮ್ ಯಾವಾಗ ನನ್ನ ಕೈಗೆ ಬರುತ್ತಾ ಆಗ 40 ಲಕ್ಷ ರೂಪಾಯಿ ಸಾಲಿತ್ತು ನನಗೆ. ಓಹೋ. ಇದ್ದದೆಲ್ಲ ಒಟ್ಟಿಗಿದ್ದವರಿಂದೆಲ್ಲ ಸಮಸ್ಯೆಗಳು ಬಂದು 40 ಲಕ್ಷ ರೂಪಾಯಿ ಸಾಲಿತ್ತು ನನಗೆ. ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಇದ್ದಂಥ ಸತ್ಯ ಘಟನೆಗಳಿವು. ನಾನು ಇದರ ಬಗ್ಗೆ ಒಂದು ಪುಸ್ತಕನೇ ಬರೆದಿದ್ದೀನಿ, ಗುರುವಿನ ಗುಲಾಮನಾಗುವ ತನಕಂತ ಒಂದು ಪುಸ್ತಕ ಬರೆದಿದ್ದೀನಿ, ನಾನಿವತ್ತು ತರಲಿಲ್ಲ. ಆ ಪುಸ್ತಕದ ಎಲ್ಲ ಸ್ಟೋರಿ ಹಾಕಿದ್ದೀನಿ ನಾನು. ಹೀಗಿದ್ದೆ ನಾನು, ಗುರುವಿನ ಗುಲಾಮನಾಗಿ ನಾನು ಏನಾದೆ ಎಂಬುದ್ರ ಬಗ್ಗೆ ಬರೆದಿದ್ದೀನಿ. ಅಲ್ಲಿ ಕಡೆಗೆ ಏನು ಮಾಡ್ತೀನಿ, ಆ ಮೂರ್ತಿಯನ್ನು ತೆಗೆದು ಪೂಜೆಗೆ ಇಡ್ತೀನಿ. ಶಿರಡಿ ಸಾಯಿಬಾಬರದು ಪೂಜೆ ಆಗ್ತಾ ಇರುತ್ತೆ. ಆಂಜನೇಯ ಇದ್ದಾನೆ ಅಂತ ಗೊತ್ತಿದೆ, ಆಂಜನೇಯನ ಮೂರ್ತಿಯೆಲ್ಲ ಇಡಲಿಕ್ಕೆ ಹೋಗಲಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಆಹಾರ ಪದ್ಧತಿ ಸಾಧಾರಣ ಇರಲಿಲ್ಲ ಮೊದಲಿನ ಸಂದರ್ಭದಲ್ಲಿ. ನಾನು ಶುದ್ಧ ಮಾಂಸಾಹಾರಿ ಆಗಿದ್ದೆ ನಾನು. ಹಾಗಾಗಿ ಮಾಂಸಾಹಾರ ಮಾಡುವವರು ಮುಖ್ಯ ಪ್ರಾಣನನ್ನು ಪೂಜೆ ಮಾಡಬಾರ್ದಂತಲೂ ಇದೆ. ಇದೆಲ್ಲ ಗೊಂದಲ ಇತ್ತು ನಮಗೆ. ಅಲ್ಲಿಂದ ಪ್ರಾರಂಭವಾಯಿತು, ಸ್ವಲ್ಪ ಭಕ್ತಿ ಬಂತು, ಸಚ್ಚರಿತ್ರೆ, ಗುರುವಾರ ಪೂಜೆ, ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಮೊದಲಿಂದ ಕೂಡ ಹೋಗ್ತಾಯಿದ್ದೆ. ನಮ್ಮ ಹತ್ರ ಒಂದು ದುರ್ಗಾದೇವಿಯದೊಂದು ಕ್ಷೇತ್ರ ಇದೆ, ಕುಂಜಾರುಗಿರಿ ಅಂತೇಳಿ. ಮಧ್ವಾಚಾರ್ಯರು ಜನ್ಮ ತಾಳಿದಂಥ ಭೂಮಿ ಅದು. ಪರಶುರಾಮರು ಅಲ್ಲಿಂದಲೇ ಕೂಡಲಿ ಸಮುದ್ರಕ್ಕೆ ಬಿಸಾಡಿದಂತಹ ಭೂಮಿ ಪರಶುರಾಮರು. ಅಂಥ ಭೂಮಿಯಲ್ಲಿ ನಾವಿದ್ವಿ. ನಿತ್ಯ ದೇವಸ್ಥಾನಕ್ಕೆ ಹೋಗದೆ, ದೇವರನ್ನು ನೋಡದೆ ತಿನ್ನುವಂಥ ಅಭ್ಯಾಸ ಇರಲಿಲ್ಲ. ಇದೆಲ್ಲ ಮೊದಲೇ ಇತ್ತು. ತಕ್ಷಣಕ್ಕೆ ದೇವರು ಬಂದು ಕಾಣಲಿಲ್ಲಪ್ಪ, ನಾವು ಅದರ ಹಿಂದೆ ಕಷ್ಟಪಟ್ಟಿದ್ದೀವಿ, ಅದು ದೇವರಿಗೆ ಗೊತ್ತಿತ್ತು. ಅಲ್ಲಿಂದ ಹಂತವಾಗಿ ಭಕ್ತಿ ಹೋಗ್ತಾ ನನ್ನ ಕೆಲಸಗಳನ್ನು ನಿಲ್ಲಿಸ್ತಾ ಬಂದೆ. ನನ್ನಲ್ಲಿ ಬರುವಂಥ ಜನರ ಸಂಖ್ಯೆ ಜಾಸ್ತಿ ಆಯಿತು. ಪೆಂಡುಲಮಲ್ಲಿ ನನ್ನ ಸ್ನೇಹಿತರೆಲ್ಲ ಪ್ರಥಮ ಹಂತದಲ್ಲಿ ತುಂಬ ನನ್ನ ಬಳಿ ಬಂದು ಕೇಳ್ತಾ ಇದ್ದರು. ಪೆಂಡುಲಮಲ್ಲಿ ಒಂದು ವಿಚಿತ್ರವಾದಂಥ ಉತ್ತರ ಬರುವಾಗ ಅವರಿಗೂ ಖುಷಿ ಆಗ್ತಾಯಿತ್ತು. ಐ ಥಿಂಕ್ ಇಲ್ಲೊಂದು ಚಿಕ್ಕ ಪಾಸ್. ಎಲ್ಲರಿಗೂ ನಮಸ್ಕಾರ, ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಈಗ ನಮಗೆ ಪೆಂಡ್ಯುಲಮ್ ಡೌಸಿಂಗ್ ಅಂದರೆ ಏನಂತ ಅಲ್ಲಿಂದ ಹೇಳ್ಬೋದಾ? ಏನದು ವಿದ್ಯೆ ಅಂದರೆ ಏನು, ಹೇಗದು ಅಂತ? ಅದರ ಮೊದಲು ಕೇಳಿದ ಒಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡ್ತೀನಿ. ಮನೆಗೆ ಬಂದಾಗ ಏನಾಯ್ತು ಅದು ಉತ್ತರ ಕೊಟ್ಟು ನಂತರ ಹೇಳ್ತೀನಿ. ಅದು ಇಂಟ್ರೆಸ್ಟಿಂಗ್ ಇದೆ. ಎಸ್ ಸರ್, ಅದೇ ಮನೆಗೆ ಬಂದಾಗ ಪೆಂಡುಲಮ್ ಮೇಲೆ ಅದೇ ಆಸಕ್ತಿ ಹೇಗೆ ಬಂತು ಅಂತೇಳಿ. ಅಂದರೆ ನಾನು ಮೊದಲು ಹಂತದಲ್ಲಿ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ.
ಒಂದು ವಿದ್ಯೆ, ಹ್ಮ್ ಜಗತ್ತಿನ ವಿದ್ಯೆ ಅಂತ ಗೊತ್ತಿದೆ. ಹ್ಮ್ ಎಲ್ಲ ವಿಶ್ವದ ಎಲ್ಲ ದೇಶಗಳಲ್ಲಿ ಅದನ್ನು ಉಪಯೋಗ ಮಾಡುವಂಥವ್ರು ಇದ್ದಾರೆ ಅಂತ ಗೊತ್ತಿದೆ. ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಿವೆ ಅಂತಲೂ ಗೊತ್ತಿದೆ. ಆದರೆ ಅಷ್ಟು ಸೀರಿಯಸ್ ಆಗಿ ನಾನು ತಗೊಂಡವಲ್ಲ. ಇದು ನನಗೆ ಭವಿಷ್ಯ ಕೊಡುತ್ತೆ ಅಂತೇಳಿ ನಾನು ಯೋಚನೆ ಮಾಡಿದವಲ್ಲ. ಒಂದು ದಿನ ಮನೆಯಲ್ಲಿ ಹೀಗೆ ಅಭ್ಯಾಸ ಮಾಡ್ತಾಯಿದ್ದೆ. ಅಭ್ಯಾಸ ಮಾಡ್ತಾ ಮಾಡ್ತಾ ತಕ್ಷಣಕ್ಕೆ ಒಂದು ಮನಸ್ಸಲ್ಲಿ ಏನು ಬಂತು, ನನ್ನ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ ನೋಡುವ ಅಂತ ಬಂತು. ಸುಮ್ಮನೆ ಹಾಗೇನೆ ಸುಮ್ಮನೆ ನೋಡ್ತಾ ನೋಡ್ತಾ ಎಸ್ ಅಂತ ಬಂತು. ನನ್ನ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಬಂತು. ಅದೇ ಸಮಸ್ಯೆ ನನ್ನ ತಾಯಿಗೆ ತೊಂದರೆ ಮಾಡ್ತಾಯಿದೆ ಅಂತ ನೋಡಿದೆ. ಎಸ್ ಅಂತ ಬಂತು. ಹಾಗಾದರೆ ಎಲ್ಲಿ ಆ ಸಮಸ್ಯೆ ಇದೆ ಅಂತ ನೋಡ್ಬೋದಾ ಅಂತ ಕೇಳಿದೆ ನಾನು. ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಗೈಡ್ ಮಾಡುತ್ತೆ. ಹೇಗೆ? ನಾವು ಕೈಯಲ್ಲಿ ಇಟ್ಕೊಂಡ್ರೆ ಸಾಕು ಪೆಂಡುಲಮ್, ಅದು ಮುಂದೆ 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 ಹೋಗುತ್ತೆ. ಹೀಗೆ ಹೇಳಿದಾಗ ಇದು ಮುಂದೆ ಹೋಗುತ್ತೆ. ನಾನು ಎಂಟ್ರೆನ್ಸ್ ಕೇಳ್ತಾ ಇದ್ದೇನೆ, ಇಲ್ಲಿಂದ ಹೊರಗೆ ಹೋಗ್ಬೇಕು ನನಗೆ, ಇದು ನಿಮ್ಮ ಹೊರಗೆ ಕರ್ಕೊಂಡು ಹೋಗುತ್ತೆ. ಇದು ನಾನು ಮೂವ್ಮೆಂಟ್ ಮಾಡ್ತಾ ಇಲ್ಲ, ಬಟ್ ನೀವೀಗ ಯೋಚನೆ ಮಾಡ್ತೀರಿ ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೇನೆ ಅಂತೇಳಿ. ನಾನು ಮಾಡ್ತಾಯಿಲ್ಲ, ಅದು ನಿಮ್ಮ ಕೈಯಲ್ಲಿ ಕೊಟ್ಟಾಗ ಗೊತ್ತಾಗುತ್ತೆ. ಅದು ಕರ್ಕೊಂಡು ಹೋಗುತ್ತೆ. ನಮ್ಮ ಸಿಟ್ಔಟ್ ಇರುತ್ತೆ, ಸಿಟ್ಔಟ್ ಹತ್ರ ಹೋಗಿ ತೋರಿಸುತ್ತೆ, ಅಂದರೆ ರೊಟೇಟ್ ಆಗುತ್ತೆ, ಇಲ್ಲಿ ಇದೆ ಅಂತ ಬರುತ್ತೆ. ನೋಡಿದಾಗ ಅದೇ ಹೊತ್ತಲ್ಲಿ ನನ್ನ ತಾಯಿ ಕೂಡ ಹೊರಗೆ ಬಂದು ನೋಡ್ತಾರೆ, ಮನೆಯವರು ನೋಡ್ತಾರೆ ಇವ ಏನು ಮಾಡ್ತಾಯಿದ್ದಾನೆ ಅಂತೇಳಿ. ನೋಡ್ತಾ ನೋಡ್ತಾ ರಾತ್ರಿ ಒಂದು 9-9:30 ಗಂಟೆ ಆಗಿತ್ತು. ಟಾರ್ಚ್ ಹಾಕ್ತೀನಿ, ಅದರೊಳಗೆ ಏನೊಂದು ಕಾಣ್ತಾ ಇದೆ ನನಗೆ, ಕಪ್ಪು ನೂಲೆಲ್ಲ. ನಾನು ಮತ್ತೆ ಕೇಳಿದೆ, ನಮ್ಮ ಗುರುಗಳೇ ಹೇಳಿದ್ದಾರೆ ಏನಾದರೂ ಪರ್ಮಿಷನ್ ಇಲ್ಲದೆ ನೀವು ಪೆಂಡುಲಮಲ್ಲಿ ಏನನ್ನು ಮಾಡಲಿಕ್ಕೆ ಹೋಗ್ಬಾರ್ದು, ಪರ್ಮಿಷನ್ ಕೇಳಬೇಕು. ಪೆಂಡುಲಮಲ್ಲಿ ಮಾಡಬೇಕಾ ಬೇಡವಾ, ನೋಡಬೇಕಾ ಬೇಡವಾ, ತೆಗಿಬೇಕಾ ಬೇಡವಾ, ಎಲ್ಲ ಪರ್ಮಿಷನ್ ಬೇಕು. ಎಸ್ ಅಂತ ಹೇಳಿದರೆ ಅದನ್ನು ತೆಗಿಯುವಂಥದ್ದು. ಅಲ್ಲಿ ನೋಡ್ತಾ ನೋಡ್ತಾ ನಾನು ತೆಗಿಬೋದಾ ಕೇಳಿದೆ, ನೋ ಅಂತ ಬಂತು. ನನ್ನ ಸ್ನೇಹಿತರೊಬ್ಬರು ಇದ್ದಾರೆ, ಅಂದರೆ ಅದೇ ಹಂತದಲ್ಲಿ ಅದೇ ರೀತಿಯೆಲ್ಲ ಕೆಲಸಗಳನ್ನು ಮಾಡುವವರು. ಅವರಿಗೆ ಫೋನ್ ಮಾಡಿದೆ, ನಾನು ಈಗಲೇ ಬರ್ತೇನೆ ಅಂತ ಹೇಳಿದೆ. ನಾನೀಗ ರಾತ್ರಿ ಬರೋದು ಬೇಡ, ನೀವು ನಾಳೆ ಬನ್ನಿ ಸಂಜೆ ಅಂತ ಹೇಳಿದೆ. ಮತ್ತು ಸಂಜೆ ಬಂದರು, ಅದೇ ರೀತಿ ನೋಡಿದಾಗ ಅಲ್ಲಿ ಇದೆ ಅಂತ ಬಂತು, ಹೇಳಿದ್ರು. ಮತ್ತು ಇದೆ ಅಂತ ಬಂತು. ಅಷ್ಟೊತ್ತಲ್ಲಿ ಅದು ಗ್ರಾನೈಟ್ ಒಂದು ಪೀಸ್, ಅದೊಂದು ಮಧ್ಯದಲ್ಲಿ ಸೈಡಲ್ಲಿ ಗ್ಯಾಪ್ ಇತ್ತು. ಇವತ್ತು ನನ್ನ ಮನೆ ಮುಂದೆ ಹಾಗೇನಿದೆ, ನನ್ನ ತಮ್ಮನ ಮನೆ ಮುಂದೆ ಇದೆ. ನಾನು ತೆಗಿಲಿಲ್ಲ ಅದನ್ನು. ಹೊಡೆದ ತಕ್ಷಣ ಅದರೊಳಗೆ ಹಳದಿ, ಅರಿಶಿನ, ನೂಲಿನ ಕಟ್ಟು, ಒಂದು ಕಪ್ಪೆ ಅಯ್ಯೋ ಜೀವಂತವಾಗಿತ್ತು. ಆ್ಯಕ್ಚುಲಿ ನಾವು ಅದನ್ನಲ್ಲಿ ನಂಬ್ತಾ ಇಲ್ಲ, ಬಟ್ ನನಗೆ ಸಾಕ್ಷಿ ಸಿಕ್ಕಿದೆ. ನೋಡಿದವರು ಇದ್ದಾರೆ, ಅಲ್ಲಿ ನನ್ನ ಮನೆಯವರು ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ, ತೆಗೆದದ್ದು ಬಂದಂಥ ವ್ಯಕ್ತಿ ಇದ್ದರು. ಆವಾಗ ನನಗೆ ದೃಢ ಆಯಿತು, ಪೆಂಡುಲಮ್ 100%. ನಾವು ಸರಿಯಾಗಿದ್ದಾಗ ಅದು 100% ಮಾತಾಡುತ್ತೆ ಅಂತ ಗೊತ್ತಾಯಿತು. ಅಲ್ಲಿಂದ ಜರ್ನಿ ಪ್ರಾರಂಭ. ನನ್ನ ಕೆಲಸಗಳೆಲ್ಲ ಬದಿಗೆಟ್ಟೆ ತೀರ್ಮಾನ ತಗೊಂಡೆ, ಜೀವನದಲ್ಲಿ ನನ್ನಾಗಿ ಯಾರು ಸೋತಿದಾರ, ಸತ್ಯದಲ್ಲಿದ್ದು ಅವರಿಗಾಗಿ ಈ ವಿದ್ಯೆಯನ್ನು ಮುಂದುವರಿಸ್ತೀನಿ. ಅಲ್ಲಿಂದ ಪ್ರಾರಂಭ. ಹಾಗಾಗಿ ಶುರುವಾಯಿತು. ವಾವ್. ಐ ಥಿಂಕ್ ಅದೇನೋ ಹೇಳ್ತಾರಲ್ಲ, ನಮಗೆ ಅರಿವಾದಾಗ, ನಮಗೆ ಪ್ರೂಫ್ಸ್ ಜೊತೆಗೆ ಸಿಕ್ಕಾಗ ಅದ್ರ ಬಗ್ಗೆ ಇನ್ನೂ ನಂಬಿಕೆ ಬಲವಾಗಿ ಅದು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ. ಸೊ ಈಗ ದಿಕ್ಕಿನ ವಿಚಾರ ಮಾತಾಡೋದಾದರೆ, ಐ ಥಿಂಕ್ ಫಸ್ಟು ಈ ಪೆಂಡ್ಯುಲಮ್ ಡೌಸಿಂಗ್ ಅಂದರೆ ಏನು ಅಂತೆಲ್ಲ ನಮಗೆ ಹೇಳ್ಕೊಡ್ಬೇಕು ಸರ್ ನೀವು. ಮೊದಲಿಗೆ ಪೆಂಡುಲಮ್ ಅಂತ ಹೇಳಿದರೆ ಏನು ಎಂಬುದಾಗಿ ನೋಡುವ. ಸರಿ, ನಾನು ನಿಮಗೆ ಒಂದು ಜಸ್ಟ್ ಸಾಕ್ಷಿಯನ್ನು ಹೇಳಿ ಮಾತಾಡ್ತೀನಿ. ಸರಿ. ಇವತ್ತೇನಂತ ಹೇಳಿದ್ರೆ ಮಾತಾಡುವಾಗ ಸಾಕ್ಷಿ ಬೇಕಾಗುತ್ತೆ, ಅದನ್ನು ಹೇಳಿ ಮಾತಾಡ್ತೀನಿ. ಓಕೆ, ಈಗ ಇದನ್ನು ನೀವು ನೋಡಿರ್ಬೋದು. ಹೌದು. ಏನಿದು? ಗಡಿಯಾರ. ಪೆಂಡುಲಮ್. ನೀವು ಪೆಂಡುಲಮ್ ಕ್ಲಾಕ್ ಅಂತ ಹೇಳಿದರೆ ಇದನ್ನು ನೀವು ಹೇಳ್ತೀರಿ. ಹೌದು ಹೌದು. ಇದು ಸುಮಾರು 1982 ತನಕ ಪ್ರತಿಯೊಂದು ಮನೆಯಲ್ಲಿಯೂ ಈ ಗಡಿಯಾರ ಇತ್ತು. ನಿಮ್ಮ ಮನೆಯಲ್ಲಿ ಕೂಡ ಇದ್ದಿರ್ಬೋದು, ಹಿರಿಯರ ಹತ್ರ ಇದ್ದಿರ್ಬೋದು. ನೀವು ಯೋಚನೆ ಮಾಡಿ, ಈ ಗಡಿಯಾರ ಯಾರ ಮನೆಯಲ್ಲಿತ್ತ ಅಲ್ಲಿಯವರೆಗೆ ಯಾವ ಮನೆಯಲ್ಲಿ ಮಾಟ ಮಂತ್ರ ದೃಷ್ಟಿ ದೋಷಗಳನ್ನು ತೆಗೆದದು ಇದೆಯಾ? ನನ್ನ ಪ್ರಶ್ನೆ. ಓಹೋ. ಎಲ್ಲಿಯೂ ಇರಲಿಲ್ಲ. ಯಾವಾಗ ಈ ಗಡಿಯಾರವನ್ನು ಬಿಟ್ಟು ಬ್ಯಾಟ್ರಿ ಎಲೆಕ್ಟ್ರಾನಿಕನ್ನು ನಾವು ಯೂಸ್ ಮಾಡಲಿಕ್ಕೆ ಹೋದ್ವಾ, ಅಂದರೆ ಇದು ಫ್ಯಾಷನೇಬಲ್ ಕಮ್ಮಿ ಇತ್ತು, ಏನೋ ಹಳೆಯದು 1947 ಇದ್ದು ಈಗೆಲ್ಲ ಪ್ರಾರಂಭವಾಯಿತು. ನಮ್ಮ ಹಿರಿಯವರು ಪೂರ್ವಜರು ಹೇಗಿದ್ರು ಅಂತ ಹೇಳಿದರೆ, ಇದನ್ನು ಇಟ್ಟಾಗ
ಮನೆಯಲ್ಲಿ ಯಾವುದೇ ರೀತಿಯ ದುಷ್ಟಶಕ್ತಿಗಳು, ಕೆಟ್ಟ ದೃಷ್ಟಿಗಳು ಬರುವುದಿಲ್ಲ ಎಂಬುದು ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಅದಕ್ಕಾಗಿ ಈ ಪೆಂಡುಲಮನ್ನು ಉಪಯೋಗ ಮಾಡ್ತಾಯಿದ್ರು. ಈ ಪೆಂಡುಲಮನ್ನು ಮನೆಯಲ್ಲಿರುವಾಗ, ಒಂದು ಮನೆಯಲ್ಲಿ ನಮ್ಮೂರಲ್ಲಿದೆ 100 ಜನ ಬದುಕುವುದು ಇದೆ, ಒಂದು ಮನೆಯಲ್ಲಿ ಚಿಕ್ಕ ಮನೆಯಲ್ಲಿ 60 ಜನ ಬದುಕುವುದು ಕೂಡ ಇದೆ. ಆ ಮನೆಯಲ್ಲಿ ನೆಗೆಟಿವಿಟೀಸ್ ಇರಲಿಲ್ಲ. ಇದೇನು ಕೆಲಸ ಮಾಡ್ತಿತ್ತು ಅಂತ ಹೇಳಿದರೆ, ಈ ರೀತಿ ಸ್ಪ್ರಿಂಗ್ ಕನೆಕ್ಟ್ ಆಗಿ ಕೊಡ್ತೀವಿ ಕೀ. ಈಗ ನಾವು ಬ್ಯಾಟ್ರಿಯನ್ನು ನೋಡ್ತಾ ಇದ್ವಿ, ಇದು ಸ್ಪ್ರಿಂಗ್ ಕನೆಕ್ಟ್. ಈ ನಮ್ಮ ಕೀ ಮುಖಾಂತರ ಕೊಟ್ಟಾಗ ಈ ರೀತಿ ಕೀ ಬರುತ್ತೆ. ಕೊಟ್ಟಾಗ ಏನಾಗ್ತಿತ್ತು ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆ, ನಿಮ್ಮಲ್ಲಿರುವಂಥ ಸತ್ಯ, ನಿಮ್ಮಲ್ಲಿರುವಂಥ ನಿಷ್ಠೆ, ನೀವು ಕೀ ಕೊಡೋ ಹೊತ್ತಲ್ಲಿ ಏನು ಯೋಚನೆ ಮಾಡ್ತಿದ್ದೀರ ಅಂತ ಹೇಳಿದರೆ, ಸ್ಪ್ರಿಂಗಿಗೆ ಟೈಮ್ ಸರಿಯಾಗಿರಬೇಕು, ಸರಿಯಾಗಿ ಮೂಮೆಂಟ್ ಆಗಬೇಕು, ಟೈಮ್ ನಿಲ್ಬಾರ್ದು. ಕೀ ಕೊಡುವಾಗ ನಿಮ್ಗೆ ಅದೇ ಯೋಚನೆ ಬರ್ತಿತ್ತು, ಹೌದು, ಅದು ಬಿಟ್ಟು ಬೇರೆ ಬರ್ತಿರ್ಲಿಲ್ಲ. ನಂತರ ಆ ಲೋಲಕ್ಕೆ ಏನು ಮಾಡ್ತಿತ್ತು ಅಂತ ಹೇಳಿದರೆ, ಪೆಂಡುಲಮ್ ಮೂಮೆಂಟ್ ಆಗ್ತಾಯಿತ್ತು, ರೈಟ್ ಲೆಫ್ಟ್ ಮೂಮೆಂಟ್ ಆಗ್ತಾಯಿತ್ತು. ಆಗ ಹೀಲ್ ಆಗ್ತಾಯಿತ್ತು. ದುಷ್ಟಶಕ್ತಿಗಳು ಆ ಸರೌಂಡಿಂಗಿಗೆ ಬರಲಿಕ್ಕೆ ಬಿಡ್ತಿರಲಿಲ್ಲ. ಹೇಗೆ? ಅದೇ ಮೆಥಡ್ ಪೆಂಡುಲಮ್ ಕೂಡ. ಅಂದರೆ ನೀವು ಕನೆಕ್ಟ್ ಮಾಡ್ತೀರಿ ಸ್ಪ್ರಿಂಗಿಗೆ, ಸ್ಪ್ರಿಂಗ್ ಬಿಡ್ತಾ ಹೀಲ್ ಆಗ್ತಾ ಏನಾಗ್ತಿತ್ತು ಅಂತ ಹೇಳಿದ್ರೆ, ಮೂಮೆಂಟ್ ಆಗ್ತಾ ನಿಮ್ಮ ಮನಸ್ಸಿನೇನು ವಿಚಾರ ಇದೆ ಅದನ್ನು ಅದಕ್ಕೆ ಸ್ಪ್ರಿಂಗಿಗೆ ಕನೆಕ್ಟ್ ಕೊಡ್ತಾಯಿತ್ತು, ಪೆಂಡುಲಮ್ಗೆ ಹೀಲ್ ಆಗ್ತಾಯಿತ್ತು. ಪರಿಸರ ಶುದ್ಧ ಆಗ್ತಾಯಿತ್ತು, ಮನೆ ಶುದ್ಧ ಆಗ್ತಾಯಿತ್ತು. ಇದು ಸತ್ಯ ವಿಚಾರ. ನಾನು ಎಷ್ಟೋ ಮನೆಗೆ ಹೇಳಿದ್ದೀನಿ, ನಾನು ಕೂಡ ನೋಡಿದ್ದೀನಿ. ಸೇಮ್ ಮೆಥಡು ಈ ಪೆಂಡುಲಮ್ ಕೂಡ. ಅಂದರೆ ಇವತ್ತಿಗೆ ಎಲ್ಲರ ಮನೆಯಲ್ಲೂ ಪೆಂಡುಲಮ್ ಕ್ಲಾಕ್ ಇರೋದು ಒಳ್ಳೆಯದು. ಸ್ಪ್ರಿಂಗ್ ಬೇಕು, ಬ್ಯಾಟ್ರಿ ಬೇಡ. ಕೀ ಕೊಡುವಂಥದ್ದು ಬೇಕು, ಹಳೇದೇ ಬೇಕು. ಈಗ ಬ್ಯಾಟ್ರಿ ಬಂದಿದೆ, ನನ್ನ ಹತ್ರನೇ ಇದೆ ಬ್ಯಾಟ್ರಿ ಇರೋದು. ಕೀ ಕೊಡೋದು ಸಿಗತ್ತಾ? ಹಳೇದು ಸಿಗುತ್ತೆ, ಗಡಿಯಾರ ರಿಪೇರಿ ಮಾಡ್ತಾರಲ್ಲ, ಆ್ಯಂಟಿಕ್ ಶಾಪಲ್ಲಿ ಸಿಗುತ್ತೆ. ಅದನ್ನು ರೀಕಂಡೀಷನ್ ಮಾಡಿ. ಇದನ್ನು ಹೇಗೆ ನೋಡುತ್ತೆ? ಅಲ್ಲ, ಸೈನ್ಸ್ ಕೂಡ ಇದನ್ನು ಪ್ರೂಫ್ ಇದೆ, ಇಲ್ಲಂತಲ್ಲ. ಯಾಕೆಂತೇಳಿದ್ರೆ ಒಂದು ಗಡಿಯಾರವನ್ನು ಸ್ಪ್ರಿಂಗ್ ಮುಖಾಂತರ ಮಾಡಬೇಕಾದ್ರೆ ಅಲ್ಲಿ ಒಂದು ಸೈನ್ಸ್ ಬೇಕೇ ಬೇಕಲ್ಲ. ಅಂದರೆ ಈ ಸೈನ್ಸ್, ಇದು ಮನೆಯಲ್ಲಿ ಯಾವುದೋ ನೆಗೆಟಿವಿಟಿ ಇರಲ್ಲ ಅನ್ನೋದಕ್ಕೆ ಸೈನ್ಸ್ ಏನು ಹೇಳ್ತಾ ಇದೆ? ನಿಮಗೆ ನಾನು ಹೇಳೋದು ಹೇಗೆ ಅಂತ ಹೇಳಿದರೆ, ನಿಮ್ಗೆ ಗೊತ್ತಿದೆ ಹೀಲಿಂಗ್ ಅಂತ ಹೇಳಿದರೆ ಚಿಕಿತ್ಸೆ ಮಾಡುವಂಥದ್ದು ಅಥವಾ ಬ್ಲಾಕೇಜನ್ನು ರಿಮೂವ್ ಮಾಡುವಂಥದ್ದು. ಬ್ಲಾಕೇಜ್ ಏನು ಬರುತ್ತೆ, ನೆಗೆಟಿವಿಟೀಸ್ ಏನು ಬರುತ್ತೆ, ಅದನ್ನು ರಿಮೂವ್ ಮಾಡುವಂಥದ್ದು. ಓಕೆ, ಇಲ್ಲಿ ಆ ಸ್ಪ್ರಿಂಗಿಗೆ ನಾವು ಕೊಟ್ಟಂಥ ಭಾವನೆಗಳೇನಿವೆ ಅದು ವರ್ಕ್ ಆಗ್ತಾಯಿತ್ತು ಅಂತ. ಸೊ ಬೇಸಿಕ್ಲಿ ಯತ್ ಭಾವಂ ತದ್ಭವತಿ. ಸೊ ಹಾಗೆ ನಿಮ್ಮ ಭಾವನೆಯಿಂದ ಅದು ಒಳ್ಳೆಯದನ್ನೇ ನೀವು ಕೊಟ್ಟಾಗ ಒಳ್ಳೆಯದೇ ಆಗುತ್ತೆ, ಯಾವಾಗಲೂ ಒಳ್ಳೆಯದೇ ನಿಮ್ಮ ಸುತ್ತ ಇರುತ್ತೆ ಅನ್ನೋದು ಅದು ಥಿಯರಿ. ಅದು ಥಿಯರಿ ಅಂತ ಹೇಳೋದು ನಾನು. ನಾವು ಅದಕ್ಕೆ ಕೊಡುವಾಗ ಪಾಸಿಟಿವ್ ಆಗಿ ಕೊಡ್ತೀವಿ. ಇದು ನನ್ನ ಕಡೆಗೆ ಮಾತಾಡ್ತೀನಿ, ಇದರಲ್ಲಿ ಬೇರೆ ಕೂಡ ಒಂದು ವಿಚಾರ ಇದೆ. ಹೀಲಿಂಗ್ ಬಂದಾಗ ಏನು, ಈಗ ಕೆಲವರಿಗೆ ಗೊಂದಲ ಇದೆ, ಪೆಂಡುಲಮ್ ಬಗ್ಗೆನೂ ತುಂಬ ಗೊಂದಲ ಇದೆ. ಅಂದರೆ ಏನು ಗೊಂದಲ? ಈ ವಿದ್ಯೆ ಬಗ್ಗೆ ಕೆಲವರು ಹೇಳ್ತಾರೆ ಇದು ಸುಳ್ಳು, ಅದು ಮಾತಾಡೋದಿಲ್ಲ. ಇವತ್ತು ಏನಿಲ್ಲದಿದ್ದರೂ ಒಂದು 450ಕ್ಕೂ ಹೆಚ್ಚು ಜನ ಈ ವಿದ್ಯೆಯನ್ನು ಕಲ್ತಿದ್ದಾರೆ ನನ್ನ ಕೈಯಲ್ಲಿ. ನನ್ನ ಗುರುಗಳು 4000ಕ್ಕೂ ಹೆಚ್ಚು ಜನರಿಗೆ ಈ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಈ ವಿದ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ ಸರ್. ಈಗ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಾನು ಹೇಳಿದೆ ನಿಮಗೆ, ಇಲ್ಲಿ ಕ್ಲಾಕ್ ಹೇಗೆ ವರ್ಕ್ ಆಗ್ತಿತ್ತು ಅಂತ ಹೇಳಿದ್ರೆ ಸ್ಪ್ರಿಂಗಲ್ಲಿ. ಈಗ ಅದರ ಬಗ್ಗೆ ನೀವು ಪ್ರೂಫ್ ಬೇಕಾದರೆ ನೋಡಿ, ಆಗ ಅಂಥದ್ದು ಕಷ್ಟಗಳು ಇರಲಿಲ್ಲ ಮನೆಯಲ್ಲಿ. ಅಂಥದ್ದು ಹೆಚ್ಚಿನ ಮನೆಯಲ್ಲಿ ಈಗ ನಾವು ಪೂಜೆ ಮಾಡ್ತೀವಿ, ಆ ಮನೆ ಆಗ ಪೂಜೆ ಕೂಡ ಆಗ್ತಿರಲಿಲ್ಲ. ಈಗ ಪ್ರಾರಂಭವಾಗಿದೆ. ಅಂದರೆ ಹೆಚ್ಚಿನ ಮನೆಯಲ್ಲಿ ನಾನು ಹೇಳೋದು ಮಾಟ ಮಂತ್ರ ತಂತ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾವತ್ತೂ ಮಾತಾಡೋದಿಲ್ಲ. ನಮ್ಮಲ್ಲಿ ಬಂದವರಿಗೆ ಹೇಳೋದಷ್ಟೇ, ನೆಗೆಟಿವಿಟೀಸ್ ಎಂಬುದು ಒಂದು ಇದೆ. ನಾವು ಏನು ಮಾಡ್ತೀವ ಅದನ್ನು ನಾವು ಪಡಿತೀವಿ. ನಾವು ಒಳ್ಳೇದು ಮಾಡ್ತೀವ, ಒಳ್ಳೇದು ಪಡಿತೀವಿ. ಕೆಟ್ಟದ್ದು ಮಾಡ್ತೀವಿ, ಕೆಟ್ಟದ್ದು ಪಡಿತೀವಿ. ಅಥವಾ ಸೊ ಒಂದು ಮಿರರ್ ಇದ್ದಂಗೆ, ಕನ್ನಡಿ ಇದ್ದಂಗೆ. ಸೊ ನಿಮ್ಮ ಸುತ್ತಮುತ್ತ ಇರೋ ನೆಗೆಟಿವಿಟೀಸ್, ಇವಾಗ ನೀವು ಯಾರಿಗಾರು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ನಿಮಗೆ 100% ಬರುತ್ತೆ. 100%. ನಾನೀಗ ಯಾರಿಗಾದರೂ ಕೆಟ್ಟದ್ದು ಬಯಸಿದರೆ ನನಗೂ ಕೆಟ್ಟದೇ ಆಗಬೇಕು, ಡಬಲ್ ಆಗುತ್ತೆ. ಹೇಗೆ ಡಬಲ್ ಅಂತ ಹೇಳಿದ್ರೆ, ಅವರಿಗೆ ಮಾಡಿದಂಥ ಪಾಪ ಇದೆ, ಮತ್ತೊಂದು ನಾನು ಮಾಡಿದಂಥ ಪಾಪ ಇದೆ. ಓಹೋ. ಅವರು ಏನು ಮಾಡ್ತಾರೆ, ನಾನು ಮಾಡಿದ ತಪ್ಪಿಗೆ ಅವರೇನಾದರೂ ಒಂದು ಮನಸ್ಸಲ್ಲಿ ಯೋಚನೆ ಮಾಡ್ತಾರಲ್ಲ, ಈಗ ಮಾಡಿದ ಕರ್ಮ ನನ್ನ ಒಳಗಿಂದ ನಾನು ಮಾಡಿದ ತಪ್ಪಂತ ನನಗೆ ಗೊತ್ತಿದೆ ಅಲ್ಲ, ನಂದು ಒಂದು ಚುಚ್ಚುತ್ತೆ ಅಲ್ಲ, ಅಲ್ಲದು ಎರಡು ಕಡೆಯಿಂದ ನಮಗೆ ಸಮಸ್ಯೆ ಬರುತ್ತೆ.
ಹಾಗೆಯೇ 1,000 ಜನರಿಗೆ ಮಾಡಿದರೆ ಹೇಗೆ ಆಗಿರ್ಬೋದು? 1,000 ಜನರ ನೆಗೆಟಿವ್ಸ್ ಮೈಂಡ್ ನಮಗೆ ತಾಗಿದ್ರೆ ಏನಾಗ್ಬೋದು? Wake up to fresh ideas. Repose. ಅದಕ್ಕೆ ಶಾಪ ತಟ್ಟತ್ತೆ, ಕೆಟ್ಟದ್ದು ಮಾಡಬಾರ್ದು, ಅಯ್ಯೋ ಅನ್ನಿಸ್ಕೋಬಾರ್ದು ಅಂತ ಹಳೆ ಕಾಲದಲ್ಲಿ ಅಂತ ಇದ್ದಿದ್ದು. ಕೆಲವೊಂದು ಸರ್ತಿ ಏನಾಗುತ್ತೆ, ನೀವು ತಪ್ಪು ಮಾಡದಿದ್ದರೂ ಅವರು ಯೋಚನೆ ಹೇಗಿರುತ್ತೆ ಅಂತ ಹೇಳಿದರೆ, ನೀವು ತಪ್ಪು ಮಾಡಿದಿರಿ ಎಂದು ಇರುತ್ತೆ. ನೀವೇನು ಮಾಡಲಿಲ್ಲಪ್ಪ, ಅವರು ಏನು ಯೋಚನೆ ಮಾಡ್ತಾರೆ, ನೀವು ತಪ್ಪು ಮಾಡಿದಿರಿ, ಅದರಿಂದ ನಿಮಗೆ ಡ್ಯಾಮೇಜ್ ಆಗೋದಿಲ್ಲ. ಅವರು ಯೋಚನೆ ಮಾಡಲಿ, ನೀವು ಮಾಡದಿದ್ದರೆ ಆಯಿತು. ನಾನು ತಪ್ಪು ಮಾಡಲಿಲ್ಲ, ಅವ್ರು ಹೇಳ್ತಾರೆ ನೀನು ತಪ್ಪು ಮಾಡಿದ್ದಿ, ನೀನು ಮೋಸ ಮಾಡಿದ್ದಿ, ಹೇಳಿ. ದೇವರು ಅನುಗ್ರಹಕ್ಕೆ ಬರ್ತಾರೆ, ದೇವ್ರಿಗೆ ಗೊತ್ತಿದ್ದಲ್ಲ ನಾವು ಮಾಡಿದ್ವಿಲ್ಲ. ನಾನು ಮಾಡಿ ಅವರು ಹೇಳಿದಾಗ ಅದು ಸಮಸ್ಯೆನೇ. ಈ ಸೂಕ್ಷ್ಮತೆಗಳು ಜನರಿಗೆ ಅರ್ಥ ಆಗಬೇಕಂತ ಹೇಳೋದು ನಾನು. ನನ್ನ ಜೀವನದಲ್ಲಿ ನಾನು ಈಗ ಕಂಡಂಥ ಸತ್ಯನೇ ಇದು. ನಾವೇನು ಮಾಡ್ತೀವಿ ಅದನ್ನು ಅನುಭವಿಸಿ. ಇಂಥ ಸಂದರ್ಭಗಳು ತುಂಬ ಇವೆ. ಹಾಗೆ ಇಲ್ಲಿ ನಾವು ಪೆಂಡುಲಮ್ ಕ್ಲಾಕನ್ನು ನಾವು ಹೇಗೆ ಸ್ಪ್ರಿಂಗ್ ಮುಖಾಂತರ ನಾವು ಕೆಲಸ ಮಾಡಿದಾಗ, ನಿಮಗೆ ಯಾವುದೇ ಒಂದು ವಸ್ತು ಕೊಡಿ ನೀವು ನನಗೆ, ನಾನು ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ನಿಮ್ಗೆ ಕೊಡ್ತೇನೆ, ಇದನ್ನು ನೀವು ತಿನ್ನಿ, ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ 100% ಆಗುತ್ತೆ. ನೋಡ್ಬೋದು, ಮೊದಲಿಗೆ ನಾವು ಯಾರಿಗಾದರೂ ಬಿದ್ದ ತಕ್ಷಣ ಕೊಂಡೋಗಿ ನೀರು ಕೊಡ್ತೀವಿ. ಯಾಕೆ? ಆರೋಗ್ಯ ಆಗಲಿ, ಅವರು ಸರಿಯಾಗಲಿ. ಆಗ್ತಿದ್ರು. ಪ್ರೀತಿ ಬಂದಾಗ ಎಲ್ಲ ರೋಗವನ್ನು ಕೂಡ ದೂರ ಮಾಡಲಿಕ್ಕಾಗುತ್ತೆ. ಇದೇ ಮೆಥಡ್. ಏನೊಂದು ವಸ್ತು ಇದೆ, ನಾನು ನಿಮಗೆ ಅದು ಪ್ರಾಕ್ಟಿಕಲ್ ಆಗಿ ಬೇಕಾದರೂ ತೋರಿಸ್ತೀನಿ. ಏನು ಶಕ್ತಿ ವ್ಯಕ್ತಿಗಳಲ್ಲಿರುತ್ತೆ, ಪ್ರತಿಯೊಬ್ಬರಲ್ಲಿಯೂ ಏನು ಶಕ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ನಾವು ಹೇಗೆ ಕೀಯನ್ನು ಯೂಸ್ ಮಾಡ್ತೇವ, ಇಲ್ಲಿ ನಮಗೆ ಕೀ ಬೇಡ. ಇಲ್ಲಿ ಬೇಕಾಗಿರೋದು ನಿಮ್ಮ ಶುದ್ಧತೆ, ನಿಮ್ಮ ಆತ್ಮದ ಶಕ್ತಿ. ಆತ್ಮದ ಸಾಕ್ಷಿ ಅಲ್ಲ, ಶಕ್ತಿ, ಆತ್ಮ. ಓಕೆ, 6 ಸೆನ್ಸ್ ಅಂತ ಹೇಳ್ತೀವಿ. ಸರಿ, 5 ಸೆನ್ಸ್ ಗೊತ್ತಿದೆ ನಮಗೆ, ಪಂಚೇಂದ್ರಿಯಗಳು. 6ನೇ ಇಂದ್ರಿಯ ಬಗ್ಗೆ ನಮಗೆ ಗೊತ್ತಿದೆ. ಯಾವಾಗ ಹೇಳಿ, ಯಾವಾಗ ನಿಮಗೆ ನೋವಾಗುತ್ತಾ, ಯಾವಾಗ ಸಿಟ್ಟು ಬರುತ್ತಾ, ಯಾವಾಗ ಕೋಪ ಮಾಡ್ತೀರಾ, ಆಗ ನಿಮ್ಮ ಒಳಗಿಂದ ಅದು ಮಾತಾಡುತ್ತೆ, ನೆಗೆಟಿವ್ಸ್ ಕೊಡುತ್ತೆ ನಿನಗೆ. ನೀನು ಹೋಗು, ಬಡಿ, ಮೇಲಿಂದ ಕೆಳಗೆ ಹಾರು. ಈ ಸುಸೈಡ್ ಮೈಂಡ್ ಬಂದಾಗ ಹೆಚ್ಚಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಾನು ಹೇಳ್ತೇನೆ, ನನ್ನ 6ನೇ ಇಂದ್ರಿಯವನ್ನು ನಾನು ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ದೀನಿ. ನನ್ನ 6ನೇ ಇಂದ್ರಿಯನ ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ದೀನಿ. ಹೇಗೆ ಆಕ್ಟಿವ್ ಆಗಿ ಇಟ್ಕೊಳ್ಳೋದು? ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದು. ನೆಗೆಟಿವ್ಸ್ ಬಿಟ್ಟೇ ಬಿಡೋದು. ಅದರಲ್ಲಿ ನೆಗೆಟಿವ್ಸ್ ಆಗಿ ನೀವು ಯೂಸ್ ಮಾಡಬಾರ್ದು, ಉಪಯೋಗನೇ ಮಾಡಬಾರ್ದು. ಅದು ನಿಮಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ತಾ ಒಳಗಿಂದ ನಿಮಗೆ ಅದು ಸೆನ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ, ಪಾಸಿಟಿವ್ ಆಗಿ ಹೇಳುತ್ತೆ. ಇದು ಹೆಂಗಾಯ್ತಂದರೆ, ಈಗ ಕೆಲವೊಂದು ಕಥೆ ಇದೆಯಲ್ಲ ಸರ್, ನಮ್ಮ ಒಳಗಡೆ ಒಳ್ಳೆ ನರಿನೂ ಇದೆ, ಕೆಟ್ಟ ನರಿನೂ ಇದೆ. ನೀವು ಯಾವುದಕ್ಕೆ ಜಾಸ್ತಿ ಇದು ಆಹಾರ ಕೊಡ್ತೀರೋ ಅದೇ ದೊಡ್ಡದಾಗ್ತಾ ಹೋಗುತ್ತೆ. ಅದೇ ಥರ. ಸೊ ಒಳಗೆ ಎರಡೂ ಹೇಳತ್ತದು, ಒಳ್ಳೇದಕ್ಕೆ ಮಾತ್ರ ನೀವು ಪೋಷಿಸಬೇಕು. ಈಗ ನಾನು ಹೇಳೋದು, ನಾನೇನು ದೊಡ್ಡ ಗುರುಗಳಲ್ಲ. ನಾವು ಈ ರೀತಿಯ ವ್ಯವಸ್ಥೆಯಲ್ಲಿ ಹೇಗಿದ್ದೇನೆ ಅಂತ ಹೇಳಿದರೆ, ನನ್ನ ಮನಸ್ಸುಗಳನ್ನು ನಾನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಈಗ ನಾನು ಈ ರೀತಿಯಲ್ಲಿದ್ದಾಗ ನನ್ನ ಮನಸ್ಸು ಸ್ವಲ್ಪ ಹತೋಟಿಯಲ್ಲಿದೆ. ಈ ರೀತಿ ಇದ್ದೇನೆ ನಾನು. ಈ ರುದ್ರಾಕ್ಷಿಗಳನ್ನು ಹಾಕಿದಾಗ ನಾನು ಇದೇ ರೀತಿ ಇದ್ದೀನಿ. ಫಿಸಿಕಲ್ ಕಂಡೀಷನಿಂಗ್ ಅದೊಂದು ವಾರ್ನಿಂಗ್ ಕೊಡ್ತಾ ಇದೆ, ನೋಡು ಇದರಲ್ಲಿ ಇದೆಯಾ, ಅದ್ರ ತಕ್ಕಂತೆ ನಡಿಬೇಕು ಎಂಬುದಾಗಿ. ಹಾಗಾಗಿ ಇಲ್ಲಿ ಹೆಚ್ಚಿನ ಘಟನೆಗಳನ್ನು ನಾನು ಏನು ನೋಡಿದ್ದೀನಿ ಅಂತ ಹೇಳಿದರೆ, ನಾವು ಈಗೂ ತಪ್ಪು ಮಾಡ್ತೀವಿ, ಕಣ್ಣಿಂದಲೂ ತಪ್ಪು ಮಾಡ್ತೀವಿ, ಬಾಯಿಂದಲೂ ತಪ್ಪು ಮಾಡ್ತೀವಿ, ಕಿವಿಯಿಂದಲೂ ತಪ್ಪು ಮಾಡ್ತೀವಿ, ಮನಸ್ಸಿಂದಲೂ ತಪ್ಪು ಮಾಡ್ತೀವಿ. ಯಾರೊಬ್ಬರು ಹೇಳಿದರು ಕಿವಿಯಲ್ಲಿ, ನಾವು ಅದನ್ನು ಪರೀಕ್ಷೆ ಮಾಡೋದಿಲ್ಲ, ಕೇಳಿ ಇನ್ನಷ್ಟು ಅದರ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಹಂಗಂದ್ರಂತೆ ಓ ನಿಜ, ಅದು ನಿಜ ಅಂತ ಹೇಳಿದ್ವಿ. ಬಾಯಲ್ಲಿ ಯಾರೋ ಹೇಳಿದ ಮಾತನ್ನು ಬಾಯಲ್ಲಿ ಹೇಳಿಬಿಟ್ವಿ. ಅವರು ಹೀಗೆ ಅಂತೆ ಮಾರೆ, ಹೀಗೆ ಮಾಡಿದ್ರಂತೆ, ಅಲ್ಲಿ ಕೂಡ ಪಾಪ ಬಂತು ನಿಮಗೆ. ಹಾಗಾಗಿ ಮಾತು ಬಂದಿದ್ದು, ಮಾಡಿದವ್ರು ಪಾಪ ಆಡ್ದವ್ರ ಬಾಯಿನಲ್ಲಿ. ಈಗ ಏನಾಗಿದೆ, ನಾನು ಸತ್ಯವನ್ನು ತಿಳ್ಕೊಂಡಿದ್ದೇನಂತ ಹೇಳಿದರೆ, ನಾನು ಹೇಗಿರ್ತೇನ ಹಾಗೆ ನನ್ನ ಆತ್ಮ ಚೈತನ್ಯ ಇರುತ್ತೆ, ಸೋಲ್ ಪವರ್ ಇರುತ್ತೆ. ಅರ್ಥ ಆಗಲಿಲ್ಲ ನಿಮಗೆ? ಗೊತ್ತಾಯ್ತು. ನಾನು ಹೇಗಿರ್ತೀನೋ ನನ್ನ ಒಳಗಡೆ ಇರೋ ಚೈತನ್ಯ ಹಾಗೇ ಇರುತ್ತೆ, ಮಿರರ್ ಅದು. ಸೊ ಅದು ಒಳಗಿರೋ ಚೆನ್ನಾಗಿರ್ಬೇಕಂದ್ರೆ ಆಚೆನೂ ಸರಿಗಿರಬೇಕು, ಅಥವಾ ಆಚೆಗಿರೋದು ಸರಿ ಇಲ್ಲ ಅಂತಂದರೆ ಒಳಗಿರೋ ಸರಿ ಇಲ್ಲ. ಸರಿ ಇಲ್ಲ.
ಅದಕ್ಕೆ ಒಳಗೊಂದು ಹೊರಗೊಂದು. ಒಳಗೊಂದು ಹೊರಗೊಂದು. ನಾನು ಹೇಳೋದು ಇವತ್ತು ನಮಗೆ ಯಾವುದೇ ಪುರಾಣಗಳನ್ನು ಮಾತಾಡೋದು ಅಗತ್ಯ ಇಲ್ಲ, ತಿಳ್ಕೊಳ್ಬೇಕಷ್ಟೇ, ಎಲ್ಲವನ್ನ ತಿಳ್ಕೊಳ್ಬೇಕು ಬೇಕು ನಮಗೆ. ಆದರೆ ಜನರಿಗೆ ಅದನ್ನು ನಾವು ತಿಳಿಸಿ ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಅವರಿಗೆ ಈ ರೀತಿ ಮಾತಾಡಬೇಕು. ಈಗ ನಾನು ಏನು ಮಾತಾಡಿದ್ದೀನ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು, ಅದರಲ್ಲಿ ಅವರು ಸಕ್ಸಸ್ಸನ್ನು ಕಾಣಬೇಕು. ನಾನು ಹೇಳೋದು, ಯಾರು ಸುಳ್ಳು ಮಾತಾಡ್ತಾರ ಅವರು 48 ದಿನ ಒಂದು ಕೂಡ ಸುಳ್ಳು ಮಾತಾಡಬಾರ್ದು. ಆ ಥರ ಅಭ್ಯಾಸ ಮಾಡಿ ಪಾಸ್. ನಿಮ್ದು ಏನೊಂದು ಕಷ್ಟ ಇದೆಯಾ, ಆ ಕಷ್ಟ ದೂರ ಆಗ್ತಾಯಿದೆ ಅಂತೇಳಿ 48 ದಿನ ಹೇಳಿ ನೀವು. ಬಸ್ ಹಾಗೇ ಬಿಡುತ್ತೆ. ನಮ್ಮಲ್ಲಿ ಎಷ್ಟು ಉದಾಹರಣೆ ಬೇಕು ನಿಮಗೆ. ನಮ್ಮಲ್ಲಿ ಬಂದವರಿಗೆ ನಾನೊಂದು ರಕ್ಷಾಫಲ ಅಂತ ಕೊಡ್ತೀನಿ. ಏನು ಸರ್ ಹಂಗಂದ್ರೆ? ನಾವು ಗುರುವಾರ ದಿನ ಅವರಿಂದಲೇ ಒಂದು ತೆಂಗಿನಕಾಯಿ ತರಲಿಕ್ಕೆ ಹೇಳ್ತೀನಿ, ಸಿಪ್ಪೆದ್ದದನ್ನು. ಮತ್ತು ಒಂದು 100 ಸಿಪ್ಪೆ ಇರುವಂಥದ್ದು ಮೊಟ್ಟೆ ಇರೋದು, ತೆಂಗಿನ ಮೊಟ್ಟೆ ತರಲಿಕ್ಕೆ ಹೇಳ್ತೀನಿ. ಗುರುವಾರ ದಿನ ಪೂಜೆ ಆಗುತ್ತೆ, ದೇವರ ಮುಂದೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಅವರ ಕಣ್ಮುಂದೇನೆ ಅವರೇ ತರುವುದು ತೆಂಗಿನಕಾಯಿ, ನಾನು ಕೊಡೋದಿಲ್ಲ. ನಾವೇನಾದರೂ ಕೊಟ್ಟರೆ ಮತ್ತೆ ಅದರಲ್ಲೇ ಬರುತ್ತೆ ಇವರೇನಾದರೂ ಮಂತ್ರ ಹಾಕಿ ಕೊಟ್ಟಿದ್ದಾರೆ ಅಂತೇಳಿ. ಜನರಿಗೆ ಪಾರದರ್ಶಕವಾಗಿರುತ್ತೆ ಕ್ಷೇತ್ರ. ಅವರು ತಂದ ತೆಂಗಿನಕಾಯಿ ದೇವರ ಮುಂದೆ ಇಟ್ಕೊಂಡು ಪ್ರಾರ್ಥನೆ ಮಾಡೋದು. ದೇವರು ಇವರಿಗಿಂತ ಕಷ್ಟ ಇದೆ, ಈ ಕಷ್ಟವನ್ನು ದೂರ ಮಾಡು. ಆ ತೆಂಗಿನಕಾಯಿ ಕೊಡೋದು, ಒಂದು 100 ಗ್ರಾಮ್ ಕುಂಕುಮ ತರ್ತಾರೆ, ಪ್ರಾರ್ಥನೆ ಮಾಡಿ ಕೊಡೋದು. ದಿನ ಬೆಳಿಗ್ಗೆ ದೇವರ ಮುಂದೆ ಇಟ್ಟು ಆ ಕುಂಕುಮವನ್ನು ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡೋದು. ದೇವರೇ ನನಗಿಂತ ಕಷ್ಟಗಳಿವೆ, ದೂರ ಮಾಡು ದೇವರು ಅಂತೇಳಿ ಹಾಕಿಬಿಡೋದು. 100ಕ್ಕೆ 100 1000ಕ್ಕೂ ಹೆಚ್ಚು ಜನರದು ಕಷ್ಟ ಪರಿಹಾರ ಮಾಡಿದೆ. ಏನಿದ್ರ ಹಿಂದೆ ಇರುವ ಸೀಕ್ರೆಟು? ಪಾಸಿಟಿವ್ ಪ್ರೇಯರ್. ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ದೀಪ ಇಟ್ಟು, ಬೇರೇನಿಲ್ಲ, ದಿನ ಹೇಳೋದು ದೇವರಲ್ಲಿ ಕಷ್ಟ ಪರಿಹಾರ ಮಾಡು. ಇಲ್ಲಿ ಇಂಥ ಒಂದು ಸುಲಭ ಉಪಾಯವನ್ನು ಕೊಡ್ತೀನಿ ನಾನು. ಕೆಲವರಿಗೆ 48 ದಿನ ಹೇಳ್ತೇನೆ, ಕೆಲವರಿಗೆ 108 ದಿನ ಅಂತ ಹೇಳಿದಿದೆ. ಈ 48, 108 ದಿನದ ಈ ನಂಬರ್ದು ಇದು ಏನು ಸರ್ ಇದು? ಮಂಡಲ ಅಂತ ಹೇಳ್ತೀವಿ. ಏನಂಗಂದ್ರೆ ಮಂಡಲ ಅಂತ ಹೇಳಿದ್ರೆ ನಾವೀಗ ಶಬರಿಮಲೆಗೆ ಏನು ಮಾಲೆ ಹಾಕ್ತೀವ, 48 ದಿನ ಅಂತೇಳಿ ಪೂರ್ಣ ಮಂಡಲ ಅಂತ ಹೇಳ್ತೀವಿ. 24 ದಿನ ಅಂತ ಹೇಳಿದರೆ ಅರ್ಧ ಮಂಡಲ ಅಂತ ಹೇಳ್ತೀವಿ. ಇದಕ್ಕೂ ಮತ್ತು ಯೂನಿವರ್ಸ್ಗೂ ಹೆಂಗೆ ಕನೆಕ್ಷನ್ನು ಸರ್? ಈಗ 11 ನಂಬರ್ ಅಂತ ನೀವು ನಡೀತಾ ಇದೆ ನೋಡಿ, ಯೂನಿವರ್ಸ್ ನಂಬರ್, ಏಂಜಲ್ ನಂಬರ್ ಪ್ಲಸ್ ಅದರಲ್ಲಿ ಏನಿದೆ ಅಂತ ಹೇಳಿದರೆ ಗುರುತತ್ವ ಅಂತ ಬರೋದು 11 ಗುರುತತ್ವಗಳಿರುತ್ತೆ. ನೀನು ಹೇಗಿರಬೇಕು, ಹೇಗೆ ಬದುಕಬೇಕು, ಏನು ಮಾಡಬೇಕು, ನಿನ್ನನ್ನು ನೀನು ಹೇಗೆ ಈಗ 11 ತತ್ವಗಳಿವೆ. ಅದು ಶಿರ್ಡಿ ಸಾಯಿಬಾಬರ ನಿಯಮಗಳಲ್ಲಿ ಬರುತ್ತೆ 11 ತತ್ವಗಳು. ಮಹತ್ವ ನಾವು ಜನಸಾಮಾನ್ಯರು ಪಾಲಿಸ್ಬೋದಾ? ಯಾರು ಪಾಲಿಸು, ಅದರಲ್ಲಿ ದೊಡ್ಡ ವಿಚಾರ ಏನಿಲ್ಲ. 11 ತತ್ವ ಹೇಳ್ಬೋದಾ? ಹೇಳ್ಬೋದು, ಬಟ್ ನಾನದು ಸ್ವಲ್ಪ ಈಗ ಬಾಯಾಟಿಲ್ಲ, ಬಿಡಿಸ್ತಾ ಹೇಳ್ಬೋದು, ಬುಕ್ಸಲ್ಲಿದೆ. ಅದನ್ನು ಯಾರು ಪಾಲಿಸ್ತಾರ ಅವರು ದೇವರಿಗೆ ಹತ್ತಿರ ಆಗ್ತಾರೆ, ದೇವರು ಪ್ರೀತಿಸ್ತಾರೆ ಅವರನ್ನು. ಈಗ ಮೊನ್ನೆದೊಂದು ಫ್ಲೈಟ್ ಇದು ನೀವು ನೋಡಿರ್ಬೋದು, 11 ನಂಬರ್ ಪಚವಾತ್ರ 11 ಎ. ಅಲ್ಲಿಗೆ 11 ಎ ಅಂತೇಳಿದರೆ 3 ಬರುತ್ತೆ. 1 + 1 2. ಎ ಅಂತೇಳಿದರೆ ಅಲ್ಫಾಬೆಟ್ಸ್ ನಂಬರಲ್ಲಿ ಕೂಡ 1 ಅಂತ ಬರುತ್ತೆ. ಅದಕ್ಕೆ 3 ಬಂದಾಗ ಗುರು ಆಯ್ತದು. ಇಂಥ ಕನೆಕ್ಟಿಂಗ್ ಇರುತ್ತೆ. ನಾವು ಅದನ್ನು ಡೀಪಾಗಿ ನೋಡಲಿಕ್ಕೆ ಹೋದರೆ ಪ್ರತಿಯೊಂದರಲ್ಲಿ ಉತ್ತರವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಯೋಚನೆ ಮಾಡುವ ರೀತಿ ಬೇರೆ ಬೇರೆ ಇರ್ಬೋದು. ನನ್ನ ಯೋಚನೆ ಈ ರೀತಿ ಇದೆ, ಇನ್ನೊಬ್ಬರ ಯೋಚನೆ ಬೇರೆ ರೀತಿಯಲ್ಲಿರ್ಬೋದು. ನನಗೆ ಏನು ತೃಪ್ತಿ ಕೊಡುತ್ತೆ ನನ್ನ ಯೋಚನೆಯಲ್ಲಿ ಅದನ್ನು ನಾನು ಪಾಲಿಸ್ತೀನಿ. ಇನ್ನೊಬ್ಬರ ಯೋಚನೆಯನ್ನು ನನಗೆ ಪಾಲಿಸ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರವರ ಯೋಚನೆಗೆ ಬಿಟ್ಟದ್ದು, ಅದರಲ್ಲಿ ಅವರಿಗೆ ಒಳ್ಳೆಯದಾಗಿದೆ, ಅವರಿಗೆ ಬದಲಾವಣೆ ಆಗಿದೆ, ಸಂತೋಷ ಸಿಕ್ಕಿದೆ, 4 ಜನರಿಗೆ ಅದರಲ್ಲಿ ಸಂತೋಷವನ್ನು ಕೊಡಲಿಕ್ಕೆ ಆಗಿದೆ, ಹಂಚಲಿಕ್ಕೆ ಆಗಿದೆ, ಪಾಲಿಸ್ಬೋದು. ಸರಿ. ಸೊ ಹೀಗೆ ನೀವು ಕೊಡೋದು 48 ದಿನ, 108, 11 ಈ ರೀತಿ ರಕ್ಷಾಫಲ ರಕ್ಷಾಫಲಗಳನ್ನು ಕೊಡ್ತೀನಿ. 100ಕ್ಕೆ 100 ಫಲಿತಾಂಶ ಅಮ್ಮ, 100ಕ್ಕೆ 100. ನಮ್ಮಲ್ಲಿ ಎಷ್ಟೋ ಜನರಿಗೆ 100ಕ್ಕೆ 100 ಫಲಿತಾಂಶ. ಏನೇನಕ್ಕೆ ಅಂತ ಬರ್ತಾರೆ ಸರ್? ಮದುವೆ ಆಗಲಿಲ್ಲ ಅಂತ ಬರ್ತಾರೆ, ಆಮೇಲೆ ಮಕ್ಕಳಾಗಲಿಲ್ಲ ಅಂತ ಬರ್ತಾರೆ. ನಿಮ್ಮ ಆಶ್ರಮ ಮಟ್ಟಕ್ಕೆ ದೇವಸ್ಥಾನ, ಸಾಯಿನಾಥರು ಇದ್ದಾರಲ್ಲಿ, ಮುಖ್ಯ ಪ್ರಾಣ ಗಣಪತಿ, ಅಯ್ಯಪ್ಪ, ಸುಬ್ರಹ್ಮಣ್ಯ ಇದ್ದಾನೆ, ವಿಶೇಷವಾಗಿ ಕಾಲಭೈರವ ಇದ್ದಾನೆ. ಅಲ್ಲಿ ತುಂಬ ಜನ ಭಕ್ತರು ಬರ್ತಾರೆ. ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾರೆ. ಅಂದರೆ ಯಾವ ಸಮಸ್ಯೆಗಳು? ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು. ಔಷಧಿ ಮಾಡಿದ್ರು ಸರಿಯಾಗಲಿಲ್ಲ, ಈ ಕ್ಯಾನ್ಸರು, ಈ ಥರ ಟರ್ಮಿನಲ್ ಇಲ್ನೆಸ್ ಎಲ್ಲ ಇಟ್ಕೊಂಡು ಎಷ್ಟೋ ಭಕ್ತರು ಬರ್ತಾರೆ. ನಾವು ಏನಂತ ಹೇಳಿದ್ರೆ ಈ ರೀತಿ ಮಾತಾಡೋದಲ್ಲ, ನಿಮಗೆ ಸಾಕ್ಷಿ ಇಟ್ಟು ಮಾತಾಡಬೇಕು. ನಂದೇನೋ ಒಂದು ಅಭ್ಯಾಸ ಏನಂತ ಹೇಳಿದ್ರೆ,
ಸಾಕ್ಷಿ ಇಟ್ಟು ಮಾತಾಡಬೇಕು. ನಾನು ನಿಮ್ಮ ಜೊತೆ ಏನೂ ಮಾತಾಡ್ಬೋದು, ಸಾಕ್ಷಿ ಇದ್ದಾಗ ನೀವು ಹೌದಾ ಕೇಳ್ಬೋದು ಅವ್ರ ಹತ್ರ. ಇಂಥದ್ದು ತುಂಬ ಘಟನೆಗಳಿವೆ. ಕೆಲವೊಂದು ಸರ್ತಿ ನಮಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಜನಗಳು ಅದನ್ನು ಒಪ್ಪಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ? ಜನಗಳಲ್ಲಿ 10 ಜನ ನನ್ನನ್ನು ಪ್ರೀತಿಸಿದರೆ 100 ಜನ ನನ್ನನ್ನು ದ್ವೇಷಿಸ್ತಾರೆ. ಯಾಕೆ? ಮತ್ತೆ ಆಶ್ಚರ್ಯನಾ ಅದಕ್ಕೆ? ಅಥವಾ ಯಾಕೆ ಅಂತ ಹೇಳಿದ್ರೆ ಗಣ ಇರುತ್ತೆ, ದೇವಗಣ, ಮನುಷ್ಯಗಣ, ರಾಕ್ಷಸಗಣ, ಇದೆಲ್ಲ ಇರುತ್ತೆ. ಅಲ್ಲೇನಾಗುತ್ತೆ, ಆ 10 ಜನ ನನ್ನ ಹೊಂದಾಣಿಕೆಗೆ ಬರುವವರು, ನನ್ನ ಗಣಕ್ಕೆ ಸೇರುವವರು. ರಾಕ್ಷಸಗಣ ಇದ್ದವರು ನನ್ನನ್ನು, ದೇವಗಣವನ್ನು ಒಪ್ಪಬೇಕಾಗಿಲ್ಲ. ಅವರವರ ಮಾತಿನ ಪ್ರಕಾರನೇ ಇರ್ತಾರೆ, ಅವರ ಯೋಚನೆ ಪ್ರಕಾರನೇ ಇರ್ತಾರೆ. ಈಗ ನಾನು ನಿಮ್ಮನ್ನು ಗೌರವಿಸ್ತೇನೆ, ನಾನು ನಿಮ್ಮನ್ನು ಪ್ರೀತಿಯಿಂದ ಕಾಣ್ತೀನಿ. ನನಗೆ ಗೊತ್ತಿದೆ ನೀವು ಏನೋ ಒಳ್ಳೇದು ಮಾಡ್ತಾಯಿದ್ದೀರಿ. ಎಲ್ಲಿದ್ದಂಥ ಒಂದು ಕಲ್ಲನ್ನು ತಂದು ಆ ಕಲ್ಲಿಗೆ ಜೀವವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡ್ತೀರಿ. ಈಗ ನಾವು ಹೇಳೋದು, ಮೊದಲ ಬಾರಿಗೆ ಬಂದು ನಾನು ನಿಮ್ಮ ಜೊತೆ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ನಾನು ಎಷ್ಟೋ ಯೂಟ್ಯೂಬರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಬಟ್ ಯಾರಿಗೂ ಕಾಣಲಿಲ್ಲ. ನಾನು ನಿಮಗೆ ಕಾಣಿದ್ದೀನಿ ಅಂತ ಹೇಳಿದರೆ ಎಲ್ಲಿ ಅದೊಂದು ಕನೆಕ್ಟ್ ಇರುತ್ತೆ. ಕೆಲವರಿಗೆ ಹೋಗಿದೆ ನನ್ನ ವಿಚಾರಗಳು, ಬಟ್ ಯಾರು ಹೇಳ್ತಾರೆ ಬೇಡ, ಆ ವ್ಯಕ್ತಿ ಸರಿ ಇಲ್ಲ, ಅಲ್ಲಿಗೆ ಅವ್ರು ಒಪ್ಪಿಕೊಂಡೇ ಆಯಿತು. ನಾನು ಹೇಳಿದ ಮತ್ತೆ ಎಲ್ಲಿಗೆ ಬಂತ ಅರ್ಥ ಆಯ್ತು ನಿಮಗೆ. ಈಗ ಯಾರು ಅರ್ಥ ಮಾಡುವಂಥ ಶಕ್ತಿ ಇರುತ್ತಾ? ಕೆಟ್ಟದು ಅಂತ ಹೇಳಿದರು, ಇಲ್ಲಪ್ಪ ನಾವು ನೋಡ್ತೀವಿ, ಅದು ಪಕ್ಕ ಕನೆಕ್ಟ್ ಇರುತ್ತೆ. ಅದು 10 ಜನ. ಅದು ಹಾಗೆ ಅಂದ ತಕ್ಷಣ ಸುಮ್ಮನೆ ಅದನ್ನು ಕಣ್ಣು ಮುಚ್ಕೊಂಡು ಒಪ್ಪಿಕೊಳ್ಳೋದು. ಈಗ ಏನಾಗಿದೆ, ತುಂಬ ಘಟನೆ ಇದೆ ಅಮ್ಮ. ನಾನು ಮಾತಾಡಲಿಕ್ಕೆ ಹೋದರೆ ಎಷ್ಟೋ ಇದೆ, ಎಷ್ಟೋ ನೋವುಗಳಿವೆ, ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೀನಿ, ಎಷ್ಟೋ ಅಪಮಾನಗಳನ್ನು ಅನುಭವಿಸ್ತೀನಿ. ಅಂದರೆ ನೀವು ಈ ಒಂದು ಸಾಧನೆಗೆ ಬಂದ ಮೇಲೂ, ಸಾಧನೆ ಬಂದ ನಂತರನೇ, ಈ ಸಾಧನೆಗೆ ಬಂದು ಈ ಬಟ್ಟೆಯನ್ನು ಯಾವಾಗ ಹಾಕಿದೇನಾ ಅವತ್ತಿಂದ ಇವತ್ತಿನ ತನಕ ನಾನು ಅನುಭವಿಸ್ತಾ ಇದ್ದೇನೆ. ಆದರೆ ಒಂದು ಸಂತೋಷ ಏನಂತ ಹೇಳಿದರೆ, ಎಷ್ಟು ಬರುತ್ತಾ ಅಷ್ಟು ನಮಗೆ ಪ್ಲಸ್ ಆಗ್ತಾ ಇದ್ದೇವೆ, ಮೈನಸ್ ಆಗ್ತಾ ಇಲ್ಲ. ಮುಂದಿನವರು ಹೇಳಿದಷ್ಟು ದೇವರು ನನಗೆ ಬೇಡ ಅಂತ ಹೇಳಿದ್ರು ಅವಕಾಶ ತಂದು ಕೊಡ್ತಾರೆ. ದೇವರು ಬೇಡಪ್ಪ ನನಗೆ ಸಾಕು, ಎಲ್ಲೊಂದು ಕಡೆಯಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿದರೆ ದೇವರು ಬಿಡೋದಿಲ್ಲ. ಎಲ್ಲೊಂದು ಅವಕಾಶ ಕೊಡ್ತಾರೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದು ಮಾಡಿ ಇದು ಮಾಡು, ಇಷ್ಟು ಸೇವೆಗಳು ನಡೀತಾ ಇದೆ. ಹಾಗಾಗಿ ಮೊದಲು ನಮ್ಮನ್ನು ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕು. ಸೊ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋ ಒಂದು ನಿಟ್ಟಲ್ಲೇ ನಾನು ಓದ್ದಂಗೆ ಈಗ ಪೆಂಡ್ಯುಲಮ್ ಲೋಲಕ್ ಅದು ಕೂಡ ನಮ್ಮ ಒಳಗಿರೋದನ್ನಿ ಅದರಲ್ಲಿ ಮಾತಾಡುವಂಥ ಒಂದು. ಆದರೆ ಒಂದು ನಾನು ಹಾಗೆ ಹೇಳಿದೆ, ಪೆಂಡುಲಮ್ಮನ್ನು ಒಪ್ತಾ ಇಲ್ಲ, ಸುಳ್ಳು ಮಾತಾಡ್ತದೆ. ಯಾಕೆ ಸುಳ್ಳು ಮಾತಾಡ್ತದೆ ಅಂತ ಹೇಳಿದರೆ, ಈಗ ನಾನೊಂದು ಯೋಚನೆ ಮಾಡಿದ್ದೀನಿ, ಪೆಂಡುಲಮ್ ಕಲ್ತಿದ್ದೀನಿ ನಾನೀಗ ಯೋಚನೆ ಮಾಡಿದ್ದೀನಿ, ಅಲ್ಲಿರುವಂತಹ 5 ಎಕರೆ ಭೂಮಿ ನನಗೆ ಬರಬೇಕು. ನಾನು ಯೋಚನೆ ಮಾಡಿದ್ದೀನಿ, ಎಲ್ಲೇ ಒಂದು ನೋಡಿದ್ದೀನಿ, ನನಗೆ ಆಸೆ ಪಟ್ಟಿದ್ದೀನಿ, ನನಗೆ 5 ಎಕರೆ ಭೂಮಿ ನನಗೆ ಬರಬೇಕು. ನಾನು ಪೆಂಡುಲಮಲ್ಲಿ ನೋಡ್ತೀನಿ, ಅದು 5 ಎಕರೆ ಭೂಮಿ ನನಗೆ ಬರುತ್ತಾ? ಯಾಕೆ ನೀವು ಆಸೆ ಪಟ್ಟಾಗಿದೆ, ಮನಸ್ಸಲ್ಲಿ ಅದೇ ಇದೆ, ಆಸೆ ಇದೆ, ನಿಮಗೆ ಎಸ್ ಅಂತ ಬರುತ್ತೆ ಅದು. ಸೊ ಮತ್ತೆ ಇದನ್ನು ಹೇಗೆ ನೋಡಬೇಕು? ಇಲ್ಲಿ ನಿಮ್ಮಲ್ಲಿ ಯಾವುದೇ ರೀತಿಯ ಉತ್ತರದ ನಿರೀಕ್ಷೆ ಇರಬಾರ್ದು. ನ್ಯೂಟ್ರಲ್ ಆಗಿರಬೇಕು. ನ್ಯೂಟ್ರಲ್. ನೀವು ಖಾಲಿ ಪ್ರಶ್ನೆಯನ್ನು ಮಾತ್ರ ಕೇಳಬೇಕು. ಯಾವುದು ಆಸೆ ಇಟ್ಕೊಂಡು ಅದನ್ನು ಇಟ್ಕೊಂಡ್ರೆ ಅದೇ ಬರುತ್ತೆ. ನಿಮ್ಮ ಭಾವನೆಗಳೇನಿವೆ, ಯದ್ಭಾವ ತದ್ಭಾವ. ಸರ್, ಐ ಆಮ್ ವೆರಿ ಕ್ಯೂರಿಯಸ್. ನಾವು ನಿಮ್ಮ ಕೈಯಿಂದ ಆವಾಗಿಂದ ಅದಿದೆ, ನಮಗೆ ತೋರಿಸಿ ಸರ್. ಫಸ್ಟ್ಲಿ ಇದನ್ನು ನಾವು ಏನಂತ ಅರ್ಥೈಸ್ಕೋಬೇಕು, ಯಾವಾಗ ಇದು ಪೆಂಡ್ಯುಲಮ್ ಉಪಯೋಗಿಸೋ ಜನ ಯೂಶಲಿ ಅವರಾಗವರೇ ಕಲಿತು ಹೇಗೆ ಮಾಡೋದು ಹೇಳ್ಕೊಡ್ತೀರಾ? ಅದೇ ಈಗೇನಾಗಿದೆ ಅಂತ ಹೇಳಿದ್ರೆ, ಸುಮಾರು ವರ್ಷದಿಂದ, ಒಂದು 3-4 ವರ್ಷದಿಂದ ನನ್ನ ಯೋಜನೆ ಏನಿತ್ತ ಅಂದರೆ, ಒಂದು ಮನೆಯಲ್ಲಿ ಯಾರಾದರೂ ಒಬ್ಬರಾದರೂ ಕಲಿಬೇಕು. ಈಗ ಮೋಸದ ಲೋಕ, ಯಾವ ಹೊತ್ತಲ್ಲಿ ಯಾವ ಕ್ಷಣದಲ್ಲಿ ಮೋಸ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮಲ್ಲಿ ಯಾರೋ ಒಂದು ವ್ಯಕ್ತಿ ಬಂದರು, ನಿಮ್ಮ ಹತ್ರ ಒಂದು 10,000 ರೂಪಾಯಿ ಕೊಡಿ, ನಾಳೆ ಕೊಡ್ತೇನೆ ಅಂತ ಹೇಳಿದರು. ನೀವು ಮನಸ್ಸಲ್ಲಿರುತ್ತೆ, ಇವ್ರ ಹಿಂದೆ ಕೊಡ್ಬೋದಾ ನನಗೆ ಅಂತೇಳಿ ಮನಸ್ಸಲ್ಲಿರುತ್ತೆ. ಆದರೂ ಅವರ ಮೇಲೆ ಗೌರವದಿಂದ ನೀವು ತೆಗೆದು ಒಂದು 10,000 ರೂಪಾಯಿ ಕೊಡ್ತೀರ ಅವರಿಗೆ.
ಮತ್ತೆ ಅದು ನಿಮಗೆ ಹಿಂದೆ ಬರೋದಿಲ್ಲ. ಆಗ ನಿಮಗೆ ನೋವಾಗುತ್ತೆ. ಹ್ಞೂ ನೀವು ಪೆಂಡುಲಮ್ ಕಲಿತ್ರೆ ಅವ್ರು 10,000 ಕೇಳಿದಾಗ, ನೋಡಮ್ಮ ನಿಮಗೆ ನಾಳೆ ಹೇಳ್ತೀನಿ ನಾನು, ಪೆಂಡುಲಮಲ್ಲಿ ಕೇಳೋದು, ಇಂಥವ್ರು ನನ್ನ ಹತ್ರ 10,000 ರೂಪಾಯಿ ಕೇಳಿದ್ದಾರೆ, ನಾನು ಅವರಿಗೆ ಕೊಡಬೇಕಾ ಬೇಡವಾ? ಎಸ್ ಅಂತ ಬಂದರೆ ಕೊಡಿ, 100% ರಿಟರ್ನ್ ಬರುತ್ತೆ. ನೋ ಅಂತ ಬಂದರೆ ನೀವು ಕೊಡಬೇಡಿ. ನಿಮಗೆ ಚಿಕ್ಕ ಒಂದು ಲಾಜಿಕ್ ಹೇಳಿದ್ದು ನಾನು ಪೆಂಡುಲಮ್ ಇತ್ತು. ಸೊ ಬೇಸಿಕ್ಲಿ ನಿಮ್ಮ ಒಳದನಿ ಅದು ಒಳಗಿಂದ ಒಂದು ನಿಮ್ಮದು 6 ಸೆನ್ಸ್ ಹೇಳಿದಲ್ಲ, ನಿಮ್ಮ ಒಳಗಿಂದ ಬರುವಂಥ ವಿಚಾರ, ನೀವು ಕಣ್ಣು ಮುಚ್ಚಿದಾಗ ಬರುವಂಥ ವಿಚಾರಗಳು. ಸೊ ಅದು ಪೆಂಡ್ಯುಲಮ್ ಇಲ್ಲದೇ ಕೆಲವು ಸತಿ ನಮ್ಮ ಒಳಗಿಂದ ಒಂದು ವಾಯ್ಸ್ ಇರುತ್ತಲ್ಲ, ಅದು ಇಲ್ಲದೇ ಹಂಗಾರೆ ಅದು ನಾವು ಉಪಯೋಗಿಸೋಕೆ ಬರೋರು ಪೆಂಡ್ಯುಲಮ್ ಇಲ್ಲದೇ ಉಪಯೋಗಿಸ್ಬೋದಾ? ನನಗೆ ಗೊತ್ತಿಲ್ಲ ನಾನು ಮಾತಾಡ್ಬೋದಾ ಬೇಡವಾ ಅಂತ. ಏನೂ ಆಯುಧ ಇಲ್ಲದೆ ಒಂದು ವ್ಯಕ್ತಿಯನ್ನು ಸಾಯಿಸಲಿಕ್ಕೆ ಆಗ್ತದೆ ಇಲ್ವಾ? ಯಾವ ಆಯುಧವೂ ಇಲ್ಲದೆ ಆಗುತ್ತೆ. ಮಾತಲ್ಲ ಆಗುತ್ತೆ. ಓಕೆ, ಆಯುಧ ಇದ್ದರೆ ಸುಲಭವಾಗಿ ಸಾಯಿಸಲಿಕ್ಕೆ ಆಗುತ್ತೆ. ನಿಮ್ಗೆ ಅರ್ಥ ಆಗಿರ್ಬೋದು. ಅರ್ಥ ಆಯ್ತು. ಪೆಂಡುಲಮ್ ಇದ್ದರೆ ನಿಮಗೆ ಸುಲಭವಾಗಿ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಆಗುತ್ತೆ. ನೀವು ಸುಮ್ಮನೆ ಕೂತ್ಕೊಂಡ್ರೂ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ ಅಂತಲ್ಲ, ಆಗುತ್ತೆ. ದಿಸ್ ಇಸ್ ಸಬ್ಕಾನ್ಷಿಯಸ್ ಮೈಂಡನ್ನು ಆಕ್ಸೆಸ್ ಮಾಡೋದಕ್ಕೆ ಒಂದು ಸಾಧನ. ಇದು ಹೇಗೆ ವರ್ಕ್ ಆಗುತ್ತೆ ಸರ್? ಇದು ಹೈಯರ್ ಕನೆಕ್ಟ್ ಆಗಿ ಮಾಡುವಂಥದ್ದು. ಇದು ಅಭ್ಯಾಸಕ್ಕೆ ಅಂದರೆ ಒಂದು ಕನೆಕ್ಟ್ ಮಾಡಲಿಕ್ಕೆ ಗುರುವಿನ ಅಗತ್ಯ ಇದೆ. ಅಂದರೆ ಈ ವಿದ್ಯೆಯನ್ನು ನಿಮಗೆ ಯೂಟ್ಯೂಬಲ್ಲಿ ನೋಡಿ ಕಲಿಬೋದು, ಪುಸ್ತಕ ನೋಡಿ ಕಲಿಬೋದು, ಓಕೆ. ಆದರೆ ದೀಕ್ಷೆ ಎಂಬುದು ಇದರಲ್ಲಿ ಕಠಿಣವಾದ ದೀಕ್ಷೆ ಅಲ್ಲ. ಈ ವಿದ್ಯೆಯನ್ನು ನೀವೀಗ ಪಡಿಬೇಕಾದ್ರೆ ನಿಮ್ಮ 7 ಚಕ್ರಸ್ಗಳಿವೆ. ಆ 7 ಚಕ್ರಸ್ ಕಂಡೀಷನ್ ನೋಡಿ ನಿಮ್ಮನ್ನೊಮ್ಮೆ ಆ್ಯಕ್ಟಿವ್ ಮಾಡಬೇಕು ಆ ಚಕ್ರಸ್ಗಳನ್ನು. ಅದಾದ ನಂತರ ನಿಮ್ಮನ್ನು ಹೈಯರ್ ಕನೆಕ್ಟ್ ಮಾಡಿ ಕೊಡುವಂಥದ್ದು. ಸುಪ್ರೀಮ್ ಮಿಡ್ಲ್ ಯಾರಿಲ್ಲ, ಅದು ಕನೆಕ್ಟ್ ಆದ ಫೀಲ್ ಆಗುತ್ತೆ ನಿಮಗೆ. ಅಲ್ಲಿಂದ ಕನೆಕ್ಟ್ ಆದ ನಂತರ ಅದು ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮನ್ನು ನೀವು ಎಷ್ಟು ಕರಗತ ಮಾಡಿಕೊಳ್ತೀರಾ ಅಷ್ಟು ಉತ್ತರ ಇದರಲ್ಲಿ ಸಿಗುತ್ತೆ. ಅದೇ ನಾವು ಏನು ಮಾಡಿದ್ವಿ, ಒಂದು ದಿನದ ಕಾರ್ಯಾಗಾರ ಅಂತ ಮಾಡಿದ್ವಿ, ವರ್ಕ್ಶಾಪ್. ನಾವು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4-5 ಗಂಟೆ ತನಕ ನಡೀತದೆ. ಅಲ್ಲಿ ಏನು ಮಾಡಿದ್ದೀನಿ, ನಂದು ಎಕ್ಸ್ಪೀರಿಯೆನ್ಸ್ ಏನಿದೆ 15-20 ವರ್ಷದ್ದು, ಅದನ್ನು ಅವರಿಗೆ ಸರಿಯಾಗಿ ತಿಳಿಸ್ತೀನಿ ನಾನು. ಎಲ್ಲೆಲ್ಲಿ ನೀವು ಎಡವ್ಬೋದು, ಎಲ್ಲೆಲ್ಲಿ ನೀವು ಸಿಕ್ಕಿ ಬೀಳ್ಬೋದು, ಯಾವ ರೀತಿ ನೀವು ಪ್ರಶ್ನೆ ಕೇಳ್ಬೋದು. ನಿಮಗೆ ನಾನು 5 ನಿಮಿಷದಲ್ಲಿ ಈ ವಿದ್ಯೆಯನ್ನು ಕೊಡಲಿಕ್ಕೆ ಆಗುತ್ತೆ, 10 ನಿಮಿಷದಲ್ಲಿ ಕೊಡಲಿಕ್ಕೆ ಆಗುತ್ತೆ. ಆದರೆ ನೀವೇನು ಮಾಡ್ತೀರಿ, ಸ್ವಲ್ಪ ಸಮಯ ಇದನ್ನು ಉಪಯೋಗ ಮಾಡ್ತೀರಿ, ನಿಮ್ಮ ತಪ್ಪಿಂದ ಇದರ ಮೇಲೆ ಇದು ಸರಿ ಇಲ್ಲ ಅಂತ ಹೇಳಿಬಿಡ್ತೀರಿ. ಸೊ ಹಾಗಿದ್ರೆ ನಾನು ಒಂದೊಂದಾಗಿ ಹಂತವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಸೊ ಇದ್ರ ಕೋರ್ ಪ್ರಿನ್ಸಿಪಲ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಾಯಿತು. ಇದು ಒಳಗಡೆ ಇರೋ ನಿಮ್ಮ ಒಳದನಿಯಾಗೆ ಅದರ ಮಾತಿನ ಭಾಷೆ ಸುಲಭವಾಗಿ ಅರ್ಥವಾಗೋಕ್ಕೆ ಒಂದು ಸಾಧನ ಆಯಿತು. ಮತ್ತು ಇದು ಯಾರು ಬೇಕಾದ್ರೂ ಉಪಯೋಗಿಸ್ಬೋದಾ, ಅಥವಾ ನಿಮಗದು ಬರೆದಿದ್ರೆ ಮಾತ್ರ ನೀವು ಉಪಯೋಗಿಸ್ಬೋದಾ? ನಿಮಗೆ ಹಣೆಯಲ್ಲಿ ಅಂದರೆ ಏನೋ ಹೇಳ್ತಾರಲ್ಲ, ನಿಮಗದು ಲಭ್ಯ ಇದ್ದರೆ ಮಾತ್ರ ಅಂತ. ಇಲ್ಲ, ಅಂಥದ್ದೇನಿಲ್ಲ, ಯಾರಿಗೂ ಈ ವಿದ್ಯೆಯನ್ನು ಕಲಿಬೋದು, ಯಾರು ಬೇಕಾದ್ರೆ ಇದನ್ನು. ಆದರೆ ಒಂದು ಕಂಡೀಷನ್ ಏನಂತ ಹೇಳಿದ್ರೆ, ಅವರಿಗೆ ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ. ಅಂದರೆ ಯಾರಿಗೆ ತನ್ನನ್ನು ಸ್ವಯಂ ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ ಅಂಥವ್ರು ಕಲಿಬೋದು. ಸ್ವಯಂ ಕಂಟ್ರೋಲ್ ಅಂದರೆ ನಿಮ್ಮ ಮೇಲೆ ಹಿಡಿತಾ ಇಲ್ದಿರೋರು ಇದನ್ನು ಉಪಯೋಗಿಸಿದ್ರೆ ಏನಾಗುತ್ತೆ? ಆನ್ಸರ್ ಕೂಡ ಉಲ್ಟಾ ಬರಲಿಕ್ಕೆ ಸಾಧ್ಯತೆ ಇದೆ. ನಾನು ಹೇಳೋದು, ನಾನು ಸರಿ ಇದ್ದೇನಂತ ಆಗಬೇಕು. ನಾನು ಸರಿ ಆದಮೇಲೆ ಎಲ್ಲರಲ್ಲೂ ಏನೋ ಒಂದು ಹುಳುಕಿದ್ದೇ ಇರುತ್ತೆ. ಆದರೆ ಅದು ಯಾರಿಗೂ ತೊಂದರೆ ಆಗುವಾಗಿರಬಾರ್ದು. ಎಲ್ಲರಲ್ಲಿರುತ್ತೆ, ನನ್ನಲ್ಲಿ ಇರುತ್ತೆ. ನನ್ನ ತಪ್ಪಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು. ಅಟ್ಲೀಸ್ಟ್ ಅಷ್ಟಾದರೂ ಒಳಗಿರಬೇಕು. ನೋಡಿ, ಎಲ್ಲದರಲ್ಲಿ ನಡಿಬೇಕು. ಈಗ ನಾನು ಹೇಳೋದು ಎಲ್ಲ ಸತ್ಯವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೆಚ್ಚಿನವರಿಗೆ ನನ್ನಲ್ಲಿ ಮಾತಾಡಿದಾಗ ಒಂಥರ ನೋವಾಗೋದೇನು, ಗುರುಗಳು ಖಾಲಿ ಸತ್ಯ ಸತ್ಯ ಅಂತ ಮಾತಾಡ್ತಾರೆ. ಹೆಚ್ಚಿನವರಿಗೆ ಇದೆ, ನನ್ನ ಮೇಲೆ ಬರುತ್ತೆ ಅದು. ನಾನು ಇದೇ ಮಾತನ್ನು ಮಾತಾಡೋದು, ಬೇರೆ ಏನು ಮಾತಾಡೋದಿಲ್ಲ. ನೀವು ಹೇಗಿರಬೇಕು, ನೀವು ಶುದ್ಧರಾಗಿ, ಸಿಟ್ಟು ಕೋಪ ಕಮ್ಮಿ ಮಾಡಿ. ಎಲ್ಲವೂ ನಿಮ್ಮಲ್ಲಿದೆ ಅಲ್ಲ, ನಿಮ್ಗೆ ಗೊತ್ತಾಗುತ್ತಲ್ಲ ಏನು ಡ್ಯಾಮೇಜ್ ಆಗುತ್ತೆ. ನೀವು ಏನು ತಪ್ಪು ಮಾಡಿದ್ರಿ, ಯಾರು ನಿಮಗೆ ಸರ್ಟಿಫಿಕೇಟ್ ಕೊಡುವಂಥ ಅಗತ್ಯ ಇದೆಯಾ? ನಮ್ಮ ಹುಳುಕ್ ನಮಗೆ ಗೊತ್ತಿರುತ್ತೆ. ಆ ಹುಳುಕಿಂದ ನೀವು ಹಿನ್ನಡೆ ಸಾಧಿಸ್ತೀರಿ ನಿಮ್ಮ ಜೀವನದಲ್ಲಿ. ನೀವು ಮಾಡಿದ ತಪ್ಪಿಂದಲೇ ನೀವು ಅನುಭವಿಸುವಂಥದ್ದು.
ಅದನ್ನು ಸರಿಪಡಿಸಿದ್ರೆ ಆಯಿತು. ಈಗ ಪೆಂಡುಲಮ್ ಕಲ್ತವರು ಬದುಕಲಿ, ಯಾವ ರೀತಿ ಕೂಡ ಬದುಕ್ಬೋದು, ಯಾವುದೇ ಕಂಡೀಷನ್ ಇಲ್ಲ ನಿಮಗೆ ಇದರಲ್ಲಿ, ಯಾವುದೇ ಕಂಡೀಷನ್ ಇಲ್ಲ. ನೀವು ಅಂಥದ್ದು ತಿನ್ನಬಾರ್ದು, ಇಂಥದ್ದು ತಿನ್ನಬಾರ್ದು, ಆಗಿರಬೇಕು, ಹೀಗಿರಬೇಕು, ಏನಿಲ್ಲ. ನಿಮ್ಮನ್ನು ನೀವು ಹತೋಟಿಯಲ್ಲಿಟ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಆಗಲಿಲ್ಲಪ್ಪ ಆ ಒಂದು ಪೆಂಡುಲಮ್ ಇಟ್ಕೊಂಡು ನಿಮ್ಮ ಪ್ರಶ್ನೆಗೆ ಉತ್ತರ ನೋಡುವಾಗಲೂ ನೀವು ಒಂಚೂರು ಬ್ಲ್ಯಾಂಕ್ ಆಗಿ. ಬ್ಲ್ಯಾಂಕ್ ಆಗೋದು. ಸೊ ಈಗ ಮನಸ್ಸು ಶುದ್ಧವಾಗೋದು ಹೇಗೆ? ಕೆಟ್ಟ ಯೋಚನೆನೇ ಮಾಡಬಾರ್ದು. ಬಂದಾಗ ಬಿಟ್ಟು ಬಿಡಬೇಕು, ಅದರ ಹಿಂದೆ ಹೋಗಲೇಬಾರ್ದು. ಹಿಂದೆ ಹೋದಷ್ಟು ಅದೇ ಬೆಳೆಯುತ್ತೆ. ಅದೇ ಬೆಳೆಯುತ್ತೆ. ಅದನ್ನು ಬಿಟ್ಟು ಬಿಡೋದು. ಈಗ ಹೆಚ್ಚಿನವ್ರು ಬರ್ತಾರೆ, ಗುರುಗಳೇ ನಮಗೆ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಧ್ಯಾನಕ್ಕೆ ಕೂತ್ಕೊಂಡಾಗ ಏನೇನು ಯೋಚನೆ ಬರುತ್ತೆ. ಯೋಚನೆಯನ್ನು ಬಿಟ್ಟು ಬರಲಿ, ಎಷ್ಟೇ ಬರಲಿ ಅದನ್ನು ನೋಡ್ತಾ ಇರಿ. ಅದು ಬಿಟ್ಟು ಬಿಡಿ, ನಿಮ್ಮ ಕೆಲಸದ ಹಿಂದೆ ಹೋಗಿ. ನೀವೀಗ ಒಂದು ರಸ್ತೆಯಲ್ಲಿ ಹೋಗುವಾಗ ಆಚೆ ಈಚೆ ನೋಡ್ತೀರಿ, 1000 ವಿಚಾರಗಳನ್ನು ನೋಡ್ತೀರಿ, ನೀವು ವಿವಿಧ ಘಟನೆಗಳನ್ನು ನೋಡ್ತೀರಿ, ಅದನ್ನು ಬಿಡ್ತೀರಿ, ಅದರ ಹಿಂದೆ ಹೋಗ್ತೀರಾ? ನಿಮ್ಮ ದಾರಿಯಲ್ಲಿ ನೀವು ಹೋಗ್ತೀರಿ, ಹೋಗಿ, ಯಾವುದರ ಹಿಂದೆನೇ ಹೋಗಬೇಡಿ. ನೀವು ಬರುತ್ತೆ. ಈಗ ಮೊದಲ ಹಂತದಲ್ಲಿ ನಾವು ನೋಡಿದ್ವಿ, ಓ ದೇವರೇ, ನಮ್ಮ ಹತ್ರ ಇದೆಲ್ಲ ನಾವು ಯೋಚನೆ ಮಾಡಿದಲ್ಲ, ನಮ್ಮ ಚಿಂತನೆಗೂ ಬರಲಿಲ್ಲ ಕೆಲವೊಂದು ವಿಚಾರಗಳು. ಯಾವಾಗ ಬಂತಂತ ಹೇಳಿದರೆ, ಪೆಂಡುಲಮನ್ನು ಉಪಯೋಗ ಮಾಡಿ ದಿನಕ್ಕೆ 8 ರಿಂದ 9 ಗಂಟೆ ಪೆಂಡುಲಮ್ ಯೂಸ್ ಮಾಡ್ತಾಯಿದ್ದೆ ನಾನು. ಅಷ್ಟು ಜನ ಬರ್ತಾಯಿದ್ರು, ಈಗಲೂ ಬರ್ತಾಯಿದ್ದಾರೆ. ನಾನೇ ಕಂಟ್ರೋಲ್ ಮಾಡಿದ್ದೀನಿ ನನ್ನನ್ನು. ಹಾಗೇನಾಗುತ್ತೆ, ಯೂಸ್ ಮಾಡಿ ನನಗೆ ಬೇರೆ ವಿಚಾರಗಳು ಏನೂ ಬರಲಿಲ್ಲ. ಜನಗಳ ಕಷ್ಟ, ಜನಗಳ ನೋವು, ಅವರಿಗೆ ಪ್ರಾಮಾಣಿಕವಾಗಿ ಧೈರ್ಯ ಕೊಡುವಂಥದ್ದು. ಅದು ಬಿಟ್ಟು ಒಂದು ದಿನ ಕೂಡ ನನ್ನಲ್ಲಿ ಬಂದಿದ್ದಾರೆ, ಇವರ ಹತ್ರ ಇವತ್ತೊಂದು ದೊಡ್ಡ ರೀತಿಯ ಒಂದು ಫಂಡ್ ಕಲೆಕ್ಟ್ ಮಾಡಬೇಕಂತ ಬರಲೇ ಇಲ್ಲ. ಮನಸ್ಸು ಹೇಗೆ ಶುದ್ಧವಾಗಿರಬೇಕು, ಬ್ಲ್ಯಾಂಕ್ ಆಗಿ ಹಾಕಿರಬೇಕು, ಎಲ್ಲಿ ಹೊರಟಿರ್ತೀವಿ, ಎಲ್ಲಿಗೆ ಹೋಗಬೇಕು ಅಲ್ಲೇ ನೋಡಬೇಕು, ಬಿಟ್ಟು ಬಿಡುವಂಥದ್ದು ವಿಚಾರಗಳನ್ನು ಏನೇ ಬರಲಿ. ಮತ್ತೊಂದು ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮಲ್ಲಿ ಬಂದವರಿಗೆ ನಾನು ಇದೇ ಮಾತು ಹೇಳುವಂಥದ್ದು, ಇಲ್ಲದ ವಿಚಾರಗಳಿಗೆ, ಯಾರದೋ ಒಂದು ಸಮಸ್ಯೆಗಳಿಗೆ ನಾವಿಲ್ಲಿ ಚಿಂತನೆ ಮಾಡ್ತಾ ಕೂತ್ಕೊಳ್ಳೋದು, ತಗೊಳ್ದಿರೋ ಸಾಲಕ್ಕೆ ಬಡ್ಡಿ ಕಟ್ಟೋದು. ನಮ್ಮಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿದರೆ, ದಿನಕ್ಕೆ 10 ದೇವರ ಅಷ್ಟೋತ್ತರಗಳನ್ನು ಹೇಳುವವರಿದ್ದಾರೆ. ಒಂದಷ್ಟರ 108, 10 ದೇವರ ಅಷ್ಟೋತ್ತರವನ್ನು ಹೇಳ್ತಾರೆ. ಎಷ್ಟಾಗುತ್ತೆ? 108 × 10 1080. 1 ಗಂಟೆ 2 ಗಂಟೆ ಕೂತ್ಕೊಂಡು ಜಪ ಪೂಜೆ ಮಾಡುವವರಿದ್ದಾರೆ. ಅಷ್ಟು ಮಾಡಿ ಅವರು ಸಾಧಿಸುವುದೇನು? ಎದ್ದ ತಕ್ಷಣ ಕೋಪ, ಸಿಟ್ಟು, ಅಷ್ಟೊತ್ತು ಅವರು ಜಪ ಪೂಜೆ ಮಾಡಿದ್ದು ಲಾಭ ಹೇಗೆ ಬರುತ್ತೆ? ತಣ್ಣೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ಸೊ ಅದೊಂದು ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಆಗಿರ್ಬೇಕು, ಯಾವಾಗಲೂ ಒಂದು ನಿಮ್ಮ ಜೊತೆಗಿರಬೇಕಾಗಿರೋದು. ಅದು ಹೇಗೆ ಬರುತ್ತೆ ಅಂತ ಹೇಳಿದರೆ, ನಾನು ಬೇರೆ ವಿದ್ಯೆಗಳ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಕೂಡ ಎಲ್ಲ ವಿದ್ಯೆಗಳನ್ನು ಕಲ್ತವನೇ, ಬೇಸಿಕ್ ಆಗಿ ಕಲ್ತವ. ಎಲ್ಲ ವಿದ್ಯೆ ಅಂದರೆ ಜ್ಯೋತಿಷ್ಯ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ವಾಸ್ತು ಮೊದಲು ಬೇಸ್ ನಂದು 98 ಕಲ್ತಿದ್ದೀನಿ. ವಾಸ್ತು ಆಗಿರ್ಬೋದು, ಆಯಾ ಪ್ರಮಾಣಗಳು, ಮನೆಯ ಆಯಾ ಪ್ರಮಾಣಗಳ ಬಗ್ಗೆ ಕಲ್ತಿದ್ದೀನಿ. ಆರ್ಕಿಟೆಕ್ಚರ್ ಅಂತೆಲ್ಲ, ಆಯಾ ಪ್ರಮಾಣ ಅಂತೇಳಿ ಶಾಸ್ತ್ರ ಇದೆ, ಆಯಾ ಶಾಸ್ತ್ರ ಇದೆ. ವಾಸ್ತು ಹೇಗೆ ಬರುತ್ತಾ ಹಾಗೆ ಯಾವ ಚೌಕಟ್ಟಲ್ಲಿ ಮನೆ ಬೇಕಂತ ಒಂದು ಆಯ ಇರುತ್ತೆ, ಒಂದು 8 ರೀತಿಯ ಆಯ ಇರುತ್ತೆ. ಅದರಲ್ಲಿ 3 ರೀತಿಯ ಆಯದಲ್ಲಿ ಮನೆಯನ್ನು ಕಟ್ಬೋದು. ಹೆಚ್ಚಾಗಿ 1 ರೀತಿಯ ಆಯದಲ್ಲಿ ಮನೆಯನ್ನು ಕೊಡ್ಬೋದು ಅಂತ ಇರುವುದು. 3 ರೀತಿಯ ಆಯದಲ್ಲಿ ಮನೆಯನ್ನು ಕೊಡ್ಬೋದು, ಏನು ತಪ್ಪಲ್ಲ. ಇಂಥದ್ದೆಲ್ಲ ಲೆಕ್ಕಾಚಾರ ಇದೆ, ಯಾವ ಆಯದಲ್ಲಿ ಮನೆ ಕಟ್ಟಬೇಕು, ಅದರ ಉದ್ದಗಲ ಎಷ್ಟಿರಬೇಕು, ಗೊತ್ತಾಯಿತು. ಸೊ ಇಷ್ಟೆಲ್ಲ ವಿದ್ಯೆಗಳನ್ನು ಕಲಿತು, ಬಟ್ ಆದರೂ ನಿಮ್ಮನ್ನು ಅಪ್ಪಿದ್ದು ಅಥವಾ ನೀವು ಅದನ್ನು ಅಪ್ಕೊಂಡಿರೋ ವಿದ್ಯೆ ಅಂದರೆ ಪೆಂಡುಲಮ್. ಇವತ್ತಿಗೂ ಒಂದೇ ಒಂದು ಜಾಗದಲ್ಲಿ ನನ್ನನ್ನು ತಲೆಬಾಗಿಸಿಕೊಂಡು ಬರಲಿಕ್ಕೆ ಬಿಡಲಿಲ್ಲ. ಹೋದ ಜಾಗದಲ್ಲಿ ಗೊತ್ತಾಯಿತು, ತಲೆಬಾಗಿ ಶರಣಾಗಿ ನನ್ನನ್ನು ಬರಲಿಕ್ಕೆ ಬಿಡಲಿಲ್ಲ, ತಲೆ ಎತ್ತಿ ಕರ್ಕೊಂಡು ಬಂದಿದೆ. ಕೇವಲ ಸಮಸ್ಯೆಗಳನ್ನು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಪುಣ್ಯ ಕ್ಷೇತ್ರಗಳಾಗಿರ್ಬೋದು, ದೇವಸ್ಥಾನಗಳಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಹೋಗಿದ್ದೀನಿ. ಅಂದರೆ ಅಲ್ಲಿ ನಿಮ್ಮನ್ನೇನು ಕರೆಸ್ತಾರೆ? ಪ್ರಶ್ನೆ ಚಿಂತನೆಗೆ ಕರೀತಾರೆ. ಹೇಗೆ ನಾವು ಕವಡೆ ಚಿಂತನೆಯನ್ನು ಮಾಡ್ತೀವ, ಅದೇ ರೀತಿ ಪೆಂಡುಲಮ್ ಚಿಂತನೆಯನ್ನು ಕೂಡ ಮಾಡುವಂಥದ್ದು ಇದೆ. ನನಗೆ ಆ್ಯಕ್ಚುಲಿ ಆಶ್ಚರ್ಯ ಆಯಿತು, ಹೊರದೇಶದಲ್ಲೆಲ್ಲ
ತುಂಬ ಕಾಮನ್ ಇದು, ಎಲ್ಲ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಅದೇ ಯಾವ pocket ಹಣ್ಣು pendulum. ತಗೋಬೇಕು, ಪಾಕೆಟ್ ಇದು ನನ್ನ ಮೈಗೆ ಆಗಿ ಬರುತ್ತೋ ಇಲ್ವೋ ಅದಕ್ಕೆಲ್ಲ ಉಪಯೋಗಿಸ್ತಾರೆ ಅಂತ. ನೀವು ಅದೇ ಹೇಳ್ತೀರಿ, ನಮ್ಮಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಹೆಚ್ಚಿನ ಹೆಣ್ಮಕ್ಳು ಕಲ್ತಿದ್ದಾರೆ. ಅವರು ಶಾಪಿಂಗ್ ಹೋಗುವಾಗ ಅಲ್ಲಿ ಈ ಡ್ರೆಸ್ಸಿಂಗ್ ಆಗುತ್ತೆ ನಮಗೆ, ಈ ಚಿನ್ನ ಇದ್ದಾರೆ. ಫರ್ನಿಚರ್ ಶಾಪಲ್ಲಿ ಹೋಗಿ ನೋಡುವವರಿದ್ದಾರೆ. ಯಾವ ಫರ್ನಿಚರ್ ನನಗೆ ಆಗುತ್ತೆ, ಯಾವ ಬಣ್ಣದ ಫರ್ನಿಚರ್ ನನಗೆ ಓಕೆ. ನಿಮಗೆ ಎಲ್ಲಿ ಪ್ರಶ್ನೆ ಬರುತ್ತಾ ಅಲ್ಲಿ ಉತ್ತರವನ್ನು ನೀವು ನೋಡ್ಬೋದು. ಅರ್ಥ ಆಯ್ತು. ಇದು ಯಾವುದೇ ಕಾರಣಕ್ಕೂ ದೇವರ ಶಕ್ತಿ ಅಲ್ಲ, ಸಿದ್ಧಿ ಶಕ್ತಿ ಅಲ್ಲ, ನಿಮ್ಮದೇ ಶಕ್ತಿ. ಇದು ನೀವು ಉಪಯೋಗ ಮಾಡ್ತಾ 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 ನಿಮ್ಮ ಜೀವನ ಶೈಲಿಯನ್ನೇ ಬದಲಾವಣೆ ಮಾಡುತ್ತೆ. ಇದು ಏನಕ್ಕೆ ಬೇಕು ಅಂದರೆ, ಇವಾಗ ಇದಿಲ್ಲದೆ ಜೀವನ ಹೇಗಿರುತ್ತೆ, ಇದಿದ್ರೆ ಜೀವನ ನಾನು ಏನಾಗುತ್ತೆ? ಹಾಗೆ ಹೇಳಿದೆ ನಿಮಗೆ, ನೀವು 10,000 ರೂಪಾಯಿ ಕೊಟ್ಟದು ನಿಮಗೆ ಹಿಂದೆ ಬರುತ್ತೆ ಇಲ್ವ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ಸೊ ಆದಷ್ಟು ಮೋಸ ಹೋಗದೆ ಎಲ್ಲಿ ಕೂಡ ಸಿಕ್ಕಿ ಬೀಳದ ರೀತಿಯಲ್ಲಿ ನಿಮ್ಮ ಆಯ್ಕೆ. ಈಗ ಮದುವೆ ಸಂದರ್ಭದಲ್ಲಿ ಒಂದು ಹುಡುಗಿ ಆಯ್ಕೆ ಆಗಬೇಕು ಅಥವಾ ಹುಡುಗನ ಆಯ್ಕೆ ಆಗಬೇಕು, 100% ಇದೆ ನನ್ನ ಹತ್ರ. ನಿಮ್ಗೆ ಎಷ್ಟು ಪ್ರೂಫ್ ಬೇಕು ನಾನು ಕೊಡ್ತೀನಿ. ಅಂದರೆ ನೀವು ಮದುವೆ ಆಗಬಾರ್ದು ಅಂತ ಹೇಳಿದ್ದು ನಾನು, ಮತ್ತೊಂದು ಜಾಗದಲ್ಲಿ ಓಕೆ ಅಂತ ಹೇಳಿದ್ದು ಡೈವರ್ಸಿಗೆ ಬಂದದ್ದು ನಾನು ಹೇಳ್ತೀನಿ. ಪೆಂಡುಲಮಲ್ಲಿ ಇದೆ ಅಂಥದ್ದು. ಮದುವೆ ಆಗದಿರುವಂಥದ್ದು, ಇಷ್ಟೇ ದಿನದಲ್ಲಿ ಮದುವೆ ಆಗುತ್ತೆ ಅಂತ ಹೇಳಿದ್ದು ಇದೆ. ಇದೇ ಡೇಟಲ್ಲಿ ಮದುವೆ ಆಗುತ್ತೆ. ಮುಂದಿನವರಿಗೂ ನಂಬಿಕೆ ಬೇಕು ನಮ್ಮ ಮೇಲೆ, ಮುಂದಿನವರಿಗೂ ನಮ್ಮ ಮೇಲೆ ಗೌರವ ಇರಬೇಕು. ಆಗ ಮಾತ್ರ ಇದು ಆಗುತ್ತೆ, ಇಲ್ದಿದ್ರೆ ಆಗೋದಿಲ್ಲ. ಅದು ಕೂಡ ಹೇಳ್ತೀನಿ ನಾನು. ಅದು ಬೇರೆ ಇಂಪಾರ್ಟೆಂಟ್. ಅಲ್ಲಿ ನಂಬಿಕೆ ಇದ್ರೇನೆ ನಂಬಿಕೆ ಬೇಕು, ಆ ಥಿಯರಿ ತಾಳ್ಮೆನೂ ಬೇಕು, ನಂಬಿಕೆನೂ ಬೇಕು. ಅದು ಹೇಗೆ ಸರ್? ಅದು ನಮ್ಮೊಳಗಿರುತ್ತೆ. ನಂಬಿಕೆ ಅಂತ ಹೇಳಿದ್ರೆ ನಮ್ಮೊಳಗಿರುವಂಥದ್ದು. ಕರೆಕ್ಟ್. ಅಂದರೆ ಆ ನಂಬಿಕೆ ಬೇರೆಯವ್ರಿಟ್ಟಾಗ ಮಾತ್ರ ಕೆಲಸ ಆಗತ್ತಲ್ಲ, ಅದು ಯಾಕೆ ಅಂತ ನೋಡಿ. ನಾನು ಇವತ್ತಿಲ್ಲಿ ಬಂದಿದ್ದೀನಿ. ನಾನು ಇಲ್ಲಿ ತನಕ ನಿಮ್ಮ ಹತ್ರ ಮಾತಾಡಲಿಲ್ಲ, ನಿಮ್ಮನ್ನು ನೋಡಲಿಲ್ಲ, ನಾನು ನಿಮ್ಮ ಹೆಸರು ಕೇಳಿದ್ದೇನೆ. ನಾನು 1,000 ಜನ ನಿಮ್ಮ ಹೆಸರನ್ನು ಹೇಳುವಾಗ ನಾನು ನಿಮ್ಮಲ್ಲಿ ನಂಬಿಕೆ ಇಡಲೇಬೇಕಲ್ಲ. ಅದು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೆ. ನಾನು ಹೇಳಿದೆ, ಇಲ್ಲಿ ತನಕ ನನ್ನನ್ನು ಕರ್ಕೊಂಡು ಬಂದಿದ್ದೆ. ಯಾವುದು? ನಿಮ್ಮಲ್ಲಿರುವಂಥ ನಂಬಿಕೆನ ನನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಆ ನಂಬಿಕೆ ಎಂಬುದೇ ದೇವರು ಅಂತ ಹೇಳೋದು ನಾನೀಗ. ಮಾತೇ ಇದೆ, ನಂಬಿಕೆನೇ ದೇವರು. ನಂಬಿಕೆನೇ ದೇವರು. ಅದಿದ್ರೆ ಅದೇ ಕರ್ಕೊಂಡು ಹೋಗುತ್ತೆ. ನಂಬಿಕೆ ಇಲ್ವಾ ನಿಮಗೆ ಏನಾಗೋದೇ ಇಲ್ಲ. ನೋಡಿ, ನಾನು ಕೆಲವೊಂದು ಉದಾಹರಣೆ ಹೇಳ್ತೇನೆ ನಿಮಗೆ ಪೆಂಡುಲಮ್ ಇದ್ರ ಬಗ್ಗೆ. ಚಂದ್ರಯಾನ 1 ಸ್ಟಾರ್ಟಿಂಗ್ ನಮಗೆ ಈ ಕಲಿತಾಗ ಎಲ್ಲೊಂದು ಆಸಕ್ತಿ ಇತ್ತು, ಹುಚ್ಚು ಆಸಕ್ತಿ. ಆಗ ಆ ಚಂದ್ರಯಾನ ಲ್ಯಾಂಡ್ ಆಗುವಂಥ ಸಂದರ್ಭ, ಮೊನ್ನೆದಲ್ಲ ಮೊದಲಿದ್ದು, ಫಸ್ಟ್ ಒಂದು ಲ್ಯಾಂಡ್ ಆಗೋ ದಿನ ನಾನು ಸಂಜೆ, ಅದು ರಾತ್ರಿ 2 ಗಂಟೆಗೆ ಲ್ಯಾಂಡ್ ಆದದ್ದು. ಸಂಜೆ ನಾನು ಪೆಂಡುಲಮಲ್ಲಿ ನೋಡಿದೆ. ಇದು ಹೇಗೆ ಫಾಲೋಅಪ್ ಮಾಡ್ತಾಯಿದ್ದೆ, ಲ್ಯಾಂಡ್ ಆಗ್ತದಾ? ಎಸ್ ಅಂತ ಬಂತು. ಮತ್ತು ಆ ಮೂಮೆಂಟಲ್ಲಿ ಸ್ವಲ್ಪ ಏನೋ ಡೌಟ್ ಬಂತು, ವರ್ಕ್ ಆಗುತ್ತಾ ಅಂತ ನೋಡಿದೆ ನಾನು. ನೋ ಅಂತ ಬಂತು. ನನ್ನ FBಯಲ್ಲಿ ಹಾಕಿದ್ದೆ ನಾನು, ಲ್ಯಾಂಡ್ ಆಗುತ್ತೆ, ಟೇಕ್ ಆಫ್ ಆಗೋದಿಲ್ಲ ಅಂತ ಹಾಕಿದೆ. ಒಂದು ಕೋಡ್ ಹಾಕಿಬಿಟ್ಟೆ ನಾನು. ಆಗ ಸ್ವಲ್ಪ ನನಗೆ ನೆಗೆಟಿವ್ ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೀವು ಭಾರತದವರು, ನೀವು ತಿಳಿದವರು, ನೀವಿಂಥ ಮಾತುಗಳನ್ನು ಹೇಳೋದಾ ಅಂತ ಬಂತು. ಆದದ್ದು ಅದೇ ಘಟನೆ ಬಂದಿದೆ, ಬರಲಿಲ್ಲ. ಇವತ್ತು ನೋಡ್ಬೋದು ನಾನು ಫೇಸ್ಬುಕ್ಕಲ್ಲಿ. ನಾನು ಹೇಳಿದೆ, ಸಾಕ್ಷಿ ಇಲ್ಲದೆ ಮಾತಾಡಲಿಕ್ಕಿಲ್ಲ. ಅದಾದ ನಂತರ ನಮ್ಮ ಉಡುಪಿ ಮಲ್ಪೆಯಲ್ಲಿ ಒಂದು ಬೋಟ್ ಮಿಸ್ಸಿಂಗ್ ಆಯಿತು. 7 ಜನ ಹೋದವರು ಮತ್ತೆ ಬರಲಿಲ್ಲ. ಎಲ್ಲೆಲ್ಲ ಕೇಳಿದ್ದಾರೆ, ಎಲ್ಲ ಕಡೆ ಹೇಳಿದ್ದಾರೆ ಅವರು ಬರ್ತಾರೆ, ಇದ್ದಾರೆ, ಗ್ಯಾರಂಟಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಬಂದರು. ನಾನು ನೋಡಿದ್ದೇನೆ 99% ಇಲ್ಲ, 1% ನಂಬಿಕೆ ದೇವರು. ಅವ್ರಿಗೆ ಹೇಳಿದೆ ನಾನು. ಆಗ ಅವರಿಗೆ ಅಲ್ಲಿದ್ದವರಿಗೆ ನೋವಾಯಿತು ನಾನು ಹೇಳಿದ ಮಾತು. ಏನು ನೀವು ಮಾತಾಡ್ತೀರಿ, ಎಲ್ಲ ಕಡೆ ಹೇಳಿದ್ದಾರೆ, ನೀವೊಂದೇನು ಈ ರೀತಿ ಮಾತಾಡ್ತೀರ? ಸ್ವಲ್ಪ ರ್ಯಾಶ್ ಆದರು ನನ್ನ ಮೇಲೆ.
ಅವರನ್ನು ಕರ್ಕೊಂಡು ಬಂದಂಥ ವ್ಯಕ್ತಿ ಇದ್ದರು. ಅವ್ರಿಗೆ ಹೇಳಿದೆ, ಸುಮ್ಮನೆ ಹುಡುಕ್ಲಿಕ್ಕೆ ಹೋಗಬೇಡಿ, ಮುಗ್ದಿದೆ ಅಂತ. ಏನಾಯಿತು? ಅದೇ ಆಯಿತಾ? ಮೊನ್ನೆ ಶಿರೂರಿಗೆ ಹೋದೆ ನಾನು, ಗೊತ್ತಿರ್ಬೋದು. ಆ ಸಂದರ್ಭಕ್ಕೆ ಹೋದಾಗ ನಾನು ನಿಜವಾಗಿ ಅಲ್ಲಿ ಹೋದವನ್ನೆಲ್ಲ, ನಾನು ಓದೋದು ಬೇರೆ ಒಂದು ಕಾರ್ಯಕ್ರಮಕ್ಕೆ. ಯಾಕಂತೇಳಿದರೆ ಅಲ್ಲಿ ಒಂದು 3 ಹೆಣ್ಣುಮಕ್ಕಳ ತಂದೆ, ಅವರು ಕೂಡ ಅದರಲ್ಲಿ ಕೊಚ್ಚಿ ಹೋಗಿದ್ದಾರೆ. ಇವರು ಕಾರ್ಯಾಚರಣೆ ಎಲ್ಲ ನಿಲ್ಲಿಸಿದ್ದಾರೆ. ನಾನು ಆ ಮನೆಗೆ ಹೋದವ, ಆ ಮನೆಯವರಿಗೆ ಸಾಂತ್ವನ ಹೇಳಿ, ಧೈರ್ಯ ಹೇಳಿ, ಒಂದು ಹೆಣ್ಣು ಮಗುವಿನ ಜವಾಬ್ದಾರಿಯನ್ನು ನಾನು ತಗೊಂಡು, ಮದುವೆ ಜವಾಬ್ದಾರಿಯನ್ನು ತಗೊಂಡು ನಾನು ಬಂದವ. ಬರ್ತಾ ಅಲ್ಲಿ ಇದ್ದವರಿಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೆ, ಈ ಡೈರೆಕ್ಷನಲ್ಲೆಲ್ಲ ಇದೆ ಅಂತ ಹೇಳಿದೆ. ಪೆಂಡುಲಮ್ ಮತ್ತು ಸ್ಕ್ಯಾನರಲ್ಲಿ ನೋಡಿದ್ದೆ ನಾನು. ಬರ್ತಾ ಮೀಡಿದವರಿದ್ದರು, ನನ್ನ ನಿಲ್ಲಿಸಿ ಕೇಳಿದರು. ನಾನು ಹೇಳಿದೆ, ನೋಡಿ ಈ ರೀತಿಯಿಂದ ಈ ಡೈರೆಕ್ಷನಲ್ಲಿ ಇದೆ, ಈ ಡೈರೆಕ್ಷನಲ್ಲಿ ಟ್ರಕ್ ಇದೆ, ಅಷ್ಟು ಮಾತ್ರ ಅಲ್ಲ, ಬಾಡಿ ಇದೆ, ಬಟ್ ಫುಲ್ ಬಾಡಿ ಸಿಗೋದಿಲ್ಲ. ಡೈರೆಕ್ಷನಲ್ಲಿ ಹೇಳಿ ಅಲ್ಲಿಂದ ನಾನು ಬಂದ ನಂತರ ತುಂಬ ಟ್ರೋಲ್ ಆಯಿತು ನನ್ನ ಬಗ್ಗೆ, ಆ ಮಿಷಿನ್ ನನ್ನ ಬಗ್ಗೆ, ಪೆಂಡುಲಮ್ ಬಗ್ಗೆ ಟ್ರೋಲ್ ಆಯಿತು. ನನಗೆ ಹೆದರಿಕೆ ಆಗಲಿಲ್ಲ, ಒಂದು ಚೂರು ಹೆದರಿಕೆ ಆಗಲಿಲ್ಲ. ಎಲ್ಲರೂ ಹೇಳ್ತಾಯಿದ್ರು, ಇವ್ರಿಗೆ ಯಾಕೆ ಬೇಕಿತ್ತಪ್ಪ, ಇವರು ಇದರಲ್ಲಿ ಹೆಸರಲ್ಲಿ ಮಾಡಿಕೊಂಡ್ರು. ದೇವರು ಬಿಡಲಿಲ್ಲ. ಯಾವ ಜಾಗದಲ್ಲಿ ನಾನು ಹೇಳಿದೆನಾ ಅದೇ ಜಾಗಕ್ಕೆ ಹೋಗಿ ಹುಡುಕಿದಂಥ ವ್ಯಕ್ತಿಗಳು ಅದೇ ಜಾಗದಲ್ಲಿ ಸಿಕ್ಕಿದೆ. ಪ್ರಚಾರಕ್ಕೆ ಬರಲಿಲ್ಲ. ನಿಮಗೀಗ ನೆಗೆಟಿವ್ಸ್ ಏನಿದೆ ಅದನ್ನು ಜನಗಳು ಪ್ರಚಾರ ಮಾಡ್ತಾರೆ, ಒಳ್ಳೆಯದನ್ನು ಪ್ರಚಾರ ಮಾಡೋದಿಲ್ಲ. ಈಗಿನ ಪರಿಸ್ಥಿತಿ ಆಗಿದೆ, ಎಲ್ರಿಗೂ ಗೊತ್ತಿದೆ. ನನ್ನ ಮಂದಿರಕ್ಕೆ ಬರುವಂಥ ಭಕ್ತರಿಗೂ ಗೊತ್ತಿದೆ, ಹೆಚ್ಚಿನವರಿಗೂ ಗೊತ್ತಿದೆ. ನೆಗೆಟಿವ್ಸನ್ನು ಆದಷ್ಟು ಕೊಡ್ತಾ ಹೋಗ್ತಾರೆ. ಅಲ್ಲಿ ಸಿಕ್ಕಿದೆ ಅದೇ ಜಾಗ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ. ಹೀಗೆ ಸಾವಿರಾರು ಉದಾಹರಣೆಗಳಿವೆ ಅಮ್ಮ. ಈ ಘಟನೆಯನ್ನು ಕೇಳಿದರೆ ನೀವು ನಂಬಲಿಕ್ಕಿಲ್ಲ. ಯಾವ ಘಟನೆ? ನಮ್ಮ ಬರುವಂಥ ಒಬ್ಬರು ಭಕ್ತರು ಕ್ಷೇತ್ರಕ್ಕೆ, ಅವರಿಗೆ ಅಂತೇಳಿದರೆ ಸ್ವಲ್ಪ ಆತ್ಮೀಯತೆ ಇದೆ ಕ್ಷೇತ್ರದ ಬಗ್ಗೆ. ಅಮ್ಮ ಹೇಳಿ ಸುಮಾರು ವರ್ಷ ಮೊದಲಿನ ಕತೆ. ಅವ್ರು ನನಗೆ ಫೋನ್ ಮಾಡ್ತಾರೆ. ಅಂದರೆ ಅದ್ರ ಮೊದಲು ಅವರ ಬಗ್ಗೆ ಆರೋಗ್ಯ ಬಗ್ಗೆ ನನ್ನ ಹತ್ರ ಕೇಳಿದರು. ಒಂದು ಮಗುವಿತ್ತು. ಅವ್ರು ಫೋನ್ ಮಾಡ್ತಾರೆ, ಗುರುಗಳೇ ಅದೊಂದು ಮಗುವಿನ ಬಗ್ಗೆ ನಾನು ಹೇಳಿದ್ದೆ, ಆಗ ಮಗುವಿದ್ದು ಪ್ರಾಣ ಹೋಯಿತು, ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರು. ಚಿಕ್ಕ ಪ್ರಾಯದ ಮಗು, ಆಗ ಒಂದು 2.5 ವರ್ಷ ಆಗಿರೋದು ಮಗು. ಇವರು ಮನೆಗೆ ತಂದು ಮಲಗಿಸಿ ಜಾಗದಲ್ಲಿ ಹೊಂಡ ಮಾಡ್ತಾ ಇದ್ದಾರೆ, ಮಗುವನ್ನು ಹೊಂಡಕ್ಕೆ ಹಾಕಲಿಕ್ಕೆ. ಆವತ್ತಲ್ಲಿ ಅವ್ರದ್ದು ಫೋನ್ ಬರುತ್ತೆ. ನಾವು ಹೌದಾ ಅಂತ ನೋಡಿ ಮತ್ತೆ ನಾವೇನು ಮಾಡ್ತೀವಿ, ಸ್ವಲ್ಪ ಆ ಸಂದರ್ಭದಲ್ಲಿ ಪೆಂಡುಲಮ್ ನನ್ನ ಕೈಲಿತ್ತು, ನಾನು ಬೇರೆಯವ್ರಿಗೆ ಮಾತಾಡ್ತಾಯಿದ್ದೆ, ಅದರ ಮಧ್ಯದಲ್ಲಿ ನೋಡಿದೆ. ಆಗ ನನಗೆ ಅದು ಪೆಂಡುಲಮ್ ಸ್ಟಕ್ಕಾಗಿ ನಿಂತು ಉತ್ತರ ಬರಲಿಲ್ಲ. ನನಗೆ ಡೌಟ್ ಆಯಿತು. ಮತ್ತು ನಾವೇನು ಮಾಡ್ತೀವಿ, ಸ್ವಲ್ಪ ಸೂಕ್ಷ್ಮತೆಯಲ್ಲಿ ನೋಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸೂಕ್ಷ್ಮತೆ ಅಂದರೆ ದೃಷ್ಟಿಯಿಂದ ನೋಡುವಂಥದ್ದು, ಒಳದೃಷ್ಟಿಯಿಂದ, ಕಣ್ಮುಚ್ಚಿ. ಮೂರನೇ ಕಣ್ಣು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಶಿವನ ಶಕ್ತಿ ಇಲ್ಲ, ಒಳದೃಷ್ಟಿ ಅಂತ ಹೇಳ್ಬೋದು. ನೋಡಿದಾಗ ವಿಚಾರಗಳು ಗೊತ್ತಾಗುತ್ತೆ. ಹಾಗೆ ಹೇಳಿತು, ಮಗು ಹುಷಾರಿದೆ ಅಂತ ಬಂತು. ನಾನು ಅವ್ರಿಗೆ ಫೋನ್ ಮಾಡಿದೆ, ಮಗು ಸರಿ ನೋಡಿ ಎಬ್ಬಿಸಿ ಬಡೀರ ಅಂತ ಹೇಳಿದೆ. ತಕ್ಷಣಕ್ಕೆ ಹೋಗಿ ಎಬ್ಬಿಸಿ ಬಡಿದ್ರು, ಮಗು ಕೂಗಿತ್ತು. ಇದು ಆ ವ್ಯಕ್ತಿಗಳನ್ನು ನೋಡ್ಬೋದು, ಆ ಮಗುವನ್ನು ಕೂಡ ನೋಡ್ಬೋದು. ನಾವು ಏನು ಮಾಡಿದ್ದೀವ ಎಲ್ಲಿ ಕೂಡ ನಾನು ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಹೇಳಿದೆ, ಇದು ಮೊದಲ ಯೂಟ್ಯೂಬ್ ನಾನು ಬರುವಂಥದ್ದು. ಯಾರು ಕೂಡ ನನ್ನನ್ನು ಮಾತಾಡಿಸಲಿಲ್ಲ. ಒಳಗೊಂದು ಚಿಂತೆ ಇತ್ತು. ಏನು ಚಿಂತೆ ಅಂತೇಳಿ, ನಮಗೆ ಪ್ರಚಾರ ಬೇಡ, ಬಟ್ ಏನಾಗಿದೆ ಅದು ವಿಚಾರ ಗೊತ್ತಿರಬೇಕು ಜನರಿಗೆ. ಇಲ್ಲದಿದ್ದರೆ ನೆಗೆಟಿವ್ಸೇ ಹೋಗ್ತದೆ, ಸತ್ಯ ಗೊತ್ತಾಗೋದಿಲ್ಲ. ನಾನು ಆಗಲೇ ಹೇಳಿದ್ದೇನೆ, ಏನು ಮಾತಾಡ್ತೇನೆ ಎಲ್ಲದಕ್ಕೂ ಪ್ರೂಫ್ ಇದ್ದೇ ಮಾತಾಡುವಂಥದ್ದು. ಯಾವುದು ಕೂಡ ಪ್ರೂಫ್ ಇಲ್ಲದೆ ಯಾವತ್ತೂ ಮಾತಾಡೋದಿಲ್ಲ. ಇಂಥದ್ದಮ್ಮ ಎಷ್ಟೋ ಘಟನೆಗಳಿವೆ, ಸಾಕ್ಷಿ ಇದೆ, ಬಟ್ ನಾವು ಎಲ್ಲಿ ಕೂಡ ಅದನ್ನು ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಗೊತ್ತಿದೆ, ಎಲ್ರಿಗೂ ವಿಚಾರ ಗೊತ್ತಿದ್ದಂಥದ್ದು. ಹೀಗೆ ಈ ಪೆಂಡುಲಮ್ ಎಂಬುದೇನಿದೆ, ಇದು ಸಾಧಾರಣ ಅಲ್ಲ. ನೀವೇ ಒಂದು ಶಕ್ತಿಯನ್ನಾಗಿ ಇದು ಪರಿವರ್ತನೆ ಮಾಡ್ತಾಯಿದೆ, ನಿಮ್ಮನ್ನೇ ಒಂದು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಮಾಡ್ತಾ ನಿಮ್ಮ ಬಾಡಿ ಪೆಂಡುಲಮ್ ಆಗುತ್ತೆ. ಇದನ್ನು ನೀವು ಯೂಸ್ ಮಾಡಿದಷ್ಟು ನಿಮಗೆ ಪೆಂಡುಲಮ್ ಬೇಡ. ಈಗ ನನಗೆ ಪೆಂಡುಲಮ್ ಬೇಡ. ಸೊ ಈಗ ಐ ಥಿಂಕ್ ನೀವು ನಮಗೆ ಪೆಂಡ್ಯುಲಮ್ನ ಹೇಗೆ ಉಪಯೋಗಿಸೋದು ಈಗ ಕ್ಯಾಮ್ರಾ ಮುಂದೆ ಎಲ್ಲರಿಗೂ ಹೇಳ್ಕೊಡ್ಬೋದಾ, ಅಥವಾ ನನಗೆ ಅದು ನಿಮಗೆ ನಾನು ಕ್ಲಾಸೇ ಕೊಡ್ತೀನಿ ಈಗ. ಓಕೆ ಸರ್, ಗುರುಗಳೇ ಕ್ಲಾಸೇ ಕೊಡ್ತೀನಿ. ಸ್ವತಃ ನೀವು ಅನುಭವಿಸಿ ಮತ್ತೆ ಇದು ಬ್ರಾಡ್ಕಾಸ್ಟ್ ಮಾಡಿ, ಇಲ್ಲದಿದ್ದರೆ ಬೇಡ. ನೀವು ಅನುಭವಕ್ಕೆ ತಗೊಂಡು ನಂತರ ಬ್ರಾಡ್ಕಾಸ್ಟ್ ಮಾಡಿ, ಇಲ್ಲದಿದ್ದರೆ ಬೇಡ ಅಂತ ಹೇಳ್ತೀನಿ ನಾನು. ಕೇವಲ ನಿಮ್ಮ ಪ್ರಶ್ನೆಗೆ ಉತ್ತರ ಮಾತ್ರ ನೋಡಲಿಕ್ಕೆ ಆಗೋದಲ್ಲ, ನಿಮ್ಮ ಸಪ್ತ ಚಕ್ರಗಳನ್ನು
ಸರಿ ಇದೆ ಇಲ್ವ ಅಂತ ನಿಮಗೆ ನೋಡಲಿಕ್ಕೆ ಆಗುತ್ತೆ, ಅದು ಯಾರಿಂದಲೂ ಆಗೋದಿಲ್ಲ. ಹೌದು, ನಮ್ಮದು ನಮಗೆ ಕಾಣೋದು, ನಮಗೆ ಫೀಲ್ ಆಗೋದು. ಹಾಂ, ನಿಮಗೇ ನೋಡಲಿಕ್ಕೆ ಆಗುತ್ತೆ, ಅದನ್ನು ಸರಿಪಡಿಸಲಿಕ್ಕೂ ಆಗುತ್ತೆ. ನಮ್ಮಲ್ಲಿ ಬೇಕಾದಷ್ಟು ಜನಗಳಿದ್ದಾರೆ. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ನಿಮಗೆ ಬೇಕಾಗುವವರು, ಅವರ ಚಕ್ರಸ್ಗಳನ್ನು ಕೂಡ ನೀವು ಕ್ಲಿಯರಿಂಗ್ ಮಾಡಲಿಕ್ಕೆ ಆಗುತ್ತೆ. ಹೇಗೆ? ಅವರು ನಿಮ್ಮ ಮುಂದೆ ಇದ್ದರೆ ಅವರನ್ನು ಇಮ್ಯಾಜಿನ್ ಮಾಡ್ತಾ ಅವರ ಚಕ್ರಗಳಿಗೆ ಗಮನ ಕೊಡಲಿಕ್ಕೆ ಹೇಳ್ತಾ ಬ್ಲಾಕೇಜನ್ನು ತೆಗೆಯುವಂಥದ್ದು, ಮೊದಲು ನೋಡುವಂಥದ್ದು ಯಾವ ಪರಿಸ್ಥಿತಿಯಲ್ಲಿ ಇದೆ, ಸರಿಯಾದ ಮೂಮೆಂಟಲ್ಲಿ ಇದೆಯಾ ಇಲ್ವಾ. ಅದಕ್ಕೆಲ್ಲ ಮೂಮೆಂಟಿಗೊಂದು ಸೈನ್ ಇದೆ, ಅದನ್ನು ನಾನು ನಿಮಗೆ ಇಲ್ಲಿ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ. ಏನಾಗುತ್ತೆ, ಸ್ವಲ್ಪ ತಿಳ್ಕೊಂಡ್ರೆ ಮತ್ತೆ ಎಲ್ಲ ತಿರುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಹೇಳಿದೆ ಡೈರೆಕ್ಟ್ ಡಿಗ್ರಿಗೆ ಹೋಗ್ತಾರೆ. ಅಲ್ಲಿಂದ ಕಲಿತೇ ಹೋಗಬೇಕು. ನೀವು LKGಗೆ ಬರಬೇಕು. LKG UKG ಆದ ನಂತರ ನೀವು, ನಾನೀಗ ನಿಮಗೆ ಡೈರೆಕ್ಟ್ ಏನು ಹೇಳಿಕೊಡ್ತೀನಿ ಅಂತ ಹೇಳಿದರೆ ಡಿಗ್ರಿ ಹೇಳಿಕೊಡ್ತೀನಿ. ಡಿಗ್ರಿ ಹೇಳಿದ ತಕ್ಷಣ ನೀವೇನು ಮಾಡ್ತೀರಿ, ಖಾಲಿ ಡಿಗ್ರಿದು ಮಾತ್ರ ಅನುಭವ ತಗೊಳ್ತೀರಿ, ಅದರ ಕೆಳಗಿದ ಅನುಭವ ನಿಮ್ಗೆ ಇರೋದಿಲ್ಲ. ಬಟ್ ಈಗ ನಾನು ನಿಮಗೆ ಕೊಡುವಂಥದ್ದು ಡಿಗ್ರಿ. ಈಗ ನಾನು ಈ ಪೆಂಡುಲಮ್ ಕೊಡೋ ಡಿಗ್ರಿ, ಇದನ್ನು ನೀವು ಟೆಲಿಕಾಸ್ಟ್ ಆದಾಗ ಅದನ್ನು ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮತ್ತು ಅವರು ಸಿಕ್ಕಿ ಬೀಳ್ತಾರೆ ಅದರಲ್ಲಿ. ಯಾಕೆಂತ ಹೇಳಿದ್ರೆ ನಿಮಗೂ ಗೊತ್ತಾಗಬೇಕು ಏನದು ಪೆಂಡುಲಮ್. ಯಾಕೆಂತ ಇನ್ನು ನಿಮಗೆ 100 ಕ್ವಶನ್ ಬರುತ್ತೆ, ನನಗೆ ಬರೋದಕ್ಕಿಂತ ನಿಮಗೆ ಬರುತ್ತೆ. ಖಾಲಿ ಪೆಂಡುಲಮ್ ಕ್ವಶನ್ ಬಗ್ಗೆ ಅಲ್ಲ, ಗುರುಗಳ ಬಗ್ಗೆಯೂ ಬರುತ್ತೆ ನಿಮಗೆ, ಅಂಥ ವಿಚಾರಗಳಿರುತ್ತೆ. ಇದೆಲ್ಲ ನಾವು ನೋಡಿದಂಥದ್ದು. ಬಟ್ ನಾನೇನು ಹೇಳೋದು, ಸ್ವತಃ ನಾವು ಕೂತ್ಕೊಂಡು ಮಾತಾಡಿದಾಗ, ವಿಚಾರ ವಿನಿಮಯ ಮಾಡಿದಾಗ ಮಾತ್ರ ಸತ್ಯ ಗೊತ್ತಾಗೋದು, ಇಲ್ಲದೆ ಈಗ ಗೊತ್ತಾಗುತ್ತೆ. ಅದರಲ್ಲಿ ಸರ್ಟಿಫಿಕೇಟ್ಸ್ ಇದೆ, ನಮ್ಮ ಗುರುಗಳಿಂದ ಅವರಿಂದ ಬರೋದು, ನಂದು ಸರ್ಟಿಫಿಕೇಟ್ ಇಲ್ಲ, ತೆಲಂಗಾಣದಿಂದ ಅವರದ್ದು ಸರ್ಟಿಫಿಕೇಟ್ ಬರುತ್ತೆ, ಅದಕ್ಕೊಂದು ಚಾರ್ಜಸ್ ಇದೆ. ಮತ್ತು ಬೆಳಗಿನ ತಿಂಡಿ ಊಟ ಎಲ್ಲ ಅದರಲ್ಲಿ ಬರುತ್ತೆ. ಇದು ಎಷ್ಟು ಸತ್ ವರ್ಕ್ಶಾಪ್ ಅದು? 1 ಡೇ, ಬೆಳಿಗ್ಗೆ 9 ನೈಟ್ 5, ಈವ್ನಿಂಗ್ 5. ಮತ್ತೊಂದು ಹೇಗೆ ಅಂತ ಹೇಳಿದರೆ, ಇದು ಗುರುಕುಲ ಪದ್ಧತಿ. ಒಂದು ಪೆಂಡುಲಮ್ ನಿಮ್ಮ ಕೈಗೆ ಬಂದರೆ ಗುರುಕುಲ ಪದ್ಧತಿ, ಸ್ಕೂಲಲ್ಲ, ಶಾಲೆ ಅಲ್ಲ. ಶಾಲೆಯಲ್ಲಿ 6 ಸಬ್ಜೆಕ್ಟ್ ಇದೆ, ಅದನ್ನೇ ಓದಬೇಕು ಎಲ್ಲರೂ. ಇದು ಅಂದರೆ ಗುರುಕುಲ ಪದ್ಧತಿಯಲ್ಲಿ ಹಾಗೆ ಅಲ್ಲ, ನಿಮ್ಮಲ್ಲಿ ಏನು ಯೋಗ್ಯತೆ ಇದೆ ಅದನ್ನು ನೀವು ಮಾತ್ರ ಕರಗತ ಮಾಡೋದು. ಜನಗಳು ಏನು ಮಾಡ್ತಾರೆ ಕೇವಲ ಒಂದು, ಈಗ ನೋಡಿ ನೀವು ಪೆಂಡುಲಮ್ ಅಂತ ಹೇಳಿದ ತಕ್ಷಣ ನೆಗೆಟಿವ್ಸ್ ಮಾತಾಡ್ತಾರೆ. ಯಾಕೆ ನೆಗೆಟಿವ್ಸ್ ಮಾತಾಡ್ತಾರೆ ಅಂತ ಹೇಳಿದರೆ, ಅವರಲ್ಲಿರುವಂಥ ಕೆಟ್ಟತನವನ್ನು ಪೆಂಡುಲಮ್ಮಲ್ಲಿ ತೋರಿಸ್ತಾರೆ. ನಿಮ್ದು ಏನಿದೆ ಅದೇ ಅದ್ರ ಮೂಲಕ ಆಚೆಗೆ ಬರ್ತಾ ಇದೆ. ನಿಮ್ಮಲ್ಲಿ ಒಳ್ಳೆತನ ಉಂಟ, ಒಳ್ಳೆತನಕ್ಕೆ ಉಪಯೋಗ ಮಾಡಿ. ಅದು ಪೆಂಡುಲಮ್ ಅಲ್ಲ. ಕೆಲವರು ಹೇಳೋದಿದೆ, ಅದು ಪೆಂಡುಲಮ್ ಕಲಿತ್ರೆ ಸ್ವಲ್ಪ ಮಾನಸಿಕರಾಗ್ತಾರೆ.